I would like to welcome Chikappa Nayak to address all of you. He has been, we are very proud to say that he was a part of Kadana Mains Test Series of the last KS exam, and he is also the state GS topper also. So please, sir. So first of all, congratulations to all. ಸೊ ಎರಡಿಂದ ಯಾಕಂದರೆ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಫಿಲಿಮ್ಸ್ ಕ್ಲಿಯರ್ ಆಗಿದ್ದೀರಾ, ಅದಕ್ಕೆ ಚಪ್ಪಾಳೆ ಹೇಳ್ರಿ. ಸೆಕೆಂಡು, ನಮ್ಮ ಬ್ಯಾಚಿಗೆ ಕಂಪೇರ್ ಮಾಡಿದರೆ ನಿಮ್ಮ ಬ್ಯಾಚಲ್ಲಿ ತುಂಬ ಫೋರ್ಸ್ ಚೆನ್ನಾಗಿದೆ. ನಮ್ಮದು 106, ಇವೊಂದು ಸ್ಟೇಟ್ ಸೆಕೆಂಡ್ ಟಾಪರ್ ನಾನು, ಐ ಟುಕ್ ತಹಸೀಲ್ದಾರ್. ಸೊ ಈ ಸಲ ಹಂಗಿಲ್ಲ, ಆಪ್ಷನ್ಸ್ ಡಿವೈಸ್ ಪಿ ಇದೆ, ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಇದೆ. ಸೊ ಒಳ್ಳೆ ಅಪಾರ್ಚುನಿಟಿ ಇದೆ ಆ್ಯಂಡ್ ಪೋಸ್ಟ್ ಆರ್ ವೆರಿ ಗುಡ್. 106ಗೆ ಇದು ಕಂಪೇರ್ ಮಾಡಿ ತುಂಬ ಪೋಸ್ಟ್ ಇದೆ. ಸೊ ಇದನ್ನು ಚಾನ್ಸ್ ಮಿಸ್ ಮಾಡ್ಕೋಬೇಡ್ರಿ. KPSC ಇಸ್ 5 year ಪ್ಲಾನಿಂಗ್. ಸೊ ಒಂದು ಅಪಾರ್ಚುನಿಟಿ ಬಂದಿದೆ, ಯು ಆರ್ ವೆರಿ ಲಕ್ಕಿ. ಈ ಟೈಮಲ್ಲಿ ಯಾರು ಡಿಗ್ರಿ ಮುಗಿಸ್ಕೊಂಡಿದ್ದೀರಾ, ಈ ಟೈಮಲ್ಲಿ ಯಾರು ಎಲಿಜಿಬಲ್ ಇದ್ದೀರಾ, ಸೊ ತುಂಬ ಲಕ್ಕಿ ಇದೆ. ಆ್ಯಂಡ್ UPSC ಆ್ಯಂಡ್ ಕಂಪೇರ್ ಟು KPSC ಇಸ್ ಆಲ್ಸೋ ವೆರಿ ಗುಡ್ ಪೋಸ್ಟ್. ನಾನು 20 ಆ್ಯಂಡ್ 21 ಇಂಟರ್ವ್ಯೂ ಕೊಟ್ಟಾಗ UPSC ಡ್ರೀಮ್ ಇತ್ತು ಒನ್ಸ್ ಅಪಾನ್ ಟೈಮ್. ಬಟ್ GM ಇರೋದ್ರಿಂದ 31 ಏಜ್ 32 ಆದಮೇಲೆ ಮುಗಿದ ಕತೆ. ಸೊ ಇರಲಿ, ಕಮಿಂಗ್ ಟು KPSC, ಸೊ ಒಳ್ಳೆ ಪೋಸ್ಟ್ ಅಂತೂ ಇದೆ. ಸೊ ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ರ್ಯಾಂಕ್ ಬರುತ್ತೆ. ಇವಾಗ ನಾನು ಜಸ್ಟ್ ನಿಮಗೆ ಎಲ್ಲ ಓದಿದಾರಲ್ಲ ಟಾಪರ್ಸ್ ಅಲ್ಲ, ಎಲ್ಲ ಟಾಪರ್ಸ್ ಎಲ್ಲ ಎಲ್ಲರೂ ಓದಿರಂಗಿಲ್ಲ. ಅರೆ ಒಪ್ಕೊಂತೀರಿ ಇದನ್ನ? ಎಸ್, ಯು ಶುಡ್ ಅಗ್ರಿ. ಆ್ಯಂಡ್ ಇಲ್ಲಿ ಐ ಆಮ್ ಜಸ್ಟ್ ಲೈಕ್ ಯು. ತುಂಬ ಏನೋ ತಲೆಗೆ ಇಟ್ಕೋಬೇಡಿ, ಏನೋ ಹೇಳ್ತಾರೆ ಇವರು ಎಲ್ಲ ಚೇಂಜ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ, ರ್ಯಾಂಕ್ ಬಂದಿದೆ. ಸೊ ಅದ್ರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ಏನೋ ಮೈಂಡಲ್ಲಿ ಇಟ್ಕೋಬೇಡಿ, ಜಸ್ಟ್ ಬಿ ಲೈಕ್ ಅ ಫ್ರೆಂಡ್ ಆ್ಯಂಡ್ ಗೆಟ್ ಇಂಟ್ರಾಕ್ಷನ್ ಟೀಚ್ ಅದರ್. ನೀವು ಏನು ಇಂಟ್ರಾಕ್ಷನ್ ಮಾಡ್ತೀರಾ ಅದನ್ನು ಹೆಲ್ಪ್ ಮಾಡ್ತೀನಿ. ಹಾನೆಸ್ಟ್ ಆಗಿ ನನಗೇನು ವರ್ಕೌಟ್ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಕ್ಲಾರಿಫೈ ಯು. ಎಲ್ಲರಿಗೂ ಒಂದು ಯಾವುದೇ ಟಾಪರ್ ಕೇಳಿ ಒಂದು ಸ್ಟ್ರಾಟಜಿ ಇಸ್ ಯುನಿಕ್ ಫಾರ್ ದೆಮ್. ಅವ್ರಿಗೆ ಆ ಸ್ಟ್ರಾಟಜಿ ವರ್ಕೌಟ್ ಆಗಿರುತ್ತೆ. ನಾನು ಇಂಟರ್ವ್ಯೂ ಕೊಟ್ಟಾಗ, UPSC ಇಂಟರ್ವ್ಯೂ ಕೊಟ್ಟಾಗ ನನಗೆ ಟಾಪರ್ ಸ್ಟ್ರಾಟಜಿ ಎಲ್ಲರೂ ನೋಡುವಾಗ ನಾನು ನೋಡ್ತಾ ಇದ್ದೆ. ಕೆಲವೊಂದು ಜನ ಏನಂತಿದ್ರು ಅಂದರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಓದಬೇಕಾ ಓದಬಾರ್ದಾ ಅಂತ. ಕೆಲವೊಂದು ಜನ ಟಾಪರ್ಸ್ ಹೇಳಿದ್ರು ಕರ್ನಾಟಕ ಎಕನಾಮಿಕ್ ಸರ್ವೆ ನಾನು ಓದೇ ಇಲ್ಲ, ಆದರೂ ರ್ಯಾಂಕ್ ಬಂದಿದೆ ಅಂತ. ಕೆಲವೊಂದು ಜನ ಎಕನಾಮಿಕ್ ಸರ್ವೆ ಮಸ್ಟ್ ಆ್ಯಂಡ್ ಶುಡ್, ಅದು ಓದಲೇಬೇಕು, ಅದು ಓದಲ ರ್ಯಾಂಕೇ ಬರಲ್ಲ ಅಂತ. ಇನ್ನು ಕೆಲವೊಂದು ಜನ ನ್ಯೂಸ್ ಪೇಪರ್ ಹೇಳ್ತಾ ಇದ್ರು, ನ್ಯೂಸ್ ಪೇಪರ್ ಕಂಪಲ್ಸರಿ ಡೈಲಿ ಓದ್ತಿದ್ರು ಅಂತ. ಇನ್ನು ಕೆಲವೊಂದು ಜನ ಡೈಲಿ ನ್ಯೂಸ್ ಪೇಪರ್ ಓದ್ತಿರಲಿಲ್ಲ, ನಾನು ಜಸ್ಟ್ ಸಮ್ರಿ ಥರ ಓದ್ತಿದ್ದೆ, ಮಂತ್ ಎಂಡ್ ಅಥವಾ ಇಯರ್ ಎಂಡು ಅಥವಾ ವೀಕ್ಲಿ ಓದ್ತಿದ್ದೆ, ಈ ರೀತಿ. ಸಿ ಆಲ್ ದೇರ್ ಸ್ಟ್ರಾಟಜೀಸ್ ಯುನಿಕ್ ಫಾರ್ ದೆಮ್ ಆ್ಯಂಡ್ ಅವು ವರ್ಕೌಟ್ ಆಗಿರುತ್ತೆ. ಯಾಕೆ ವರ್ಕೌಟ್ ಆಗಿರುತ್ತೆ ಅಂದರೆ ಜುಡಿಷಿಯಸ್ ಆಗಿ ಫಾಲೋ ಮಾಡಿರ್ತಾರೆ, ಪ್ಲಸ್ ಎಕ್ಸಾಮ್ಗೆ ಏನು ಬೇಕಾ ಆ ಕಂಟೆಂಟ್ ಅವ್ರಂತಲ್ಲಿ ಇರುತ್ತೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಯಾವ ಸ್ಟ್ರಾಟಜಿ ಕರೆಕ್ಟು, ಯಾವ ಸ್ಟ್ರಾಟಜಿ ರಾಂಗು, ಎಷ್ಟು ಓದಬೇಕು, ಏನು ಮಾಡಬೇಕು ಅನ್ನೋದಕ್ಕಿಂತ ಎಕ್ಸಾಮ್ಸ್ಗೆ ಏನು ಡಿಮ್ಯಾಂಡ್ ಮಾಡ್ತಾ ಇದೆ, ಎಕ್ಸಾಮ್ಸ್ಗೆ ಏನೇನು ಬೇಕು ಅದನ್ನ ಕಡೆ ಇದೆಯಾ ಇಲ್ವಾ ಅದ್ರ ಬಗ್ಗೆ ಫೋಕಸ್ ಮಾಡಿ. ಓಕೆ, ಇವಾಗ ನಾನು ನಿಮಗೆ ಫಸ್ಟು ಯಾವ ರೀತಿ ಸಿಲೆಬಸನ್ನು ಕವರ್ ಮಾಡಬೇಕು ಫಸ್ಟ್ ಹೇಳ್ತೀನಿ. ಅದಾದಮೇಲೆ ಸಿಲೆಬಸನ್ನು ಯಾವ ರೀತಿ ನೋಟ್ಸ್ ಮಾಡ್ಕೋಬೋದಾ ಅಥವಾ ಏನು ಯಾವ ರೀತಿ ಕನ್ಸಾಲ್ಟೇಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಥರ್ಡು ಐ ವಿಲ್ ಡಿಸ್ಕಸ್ ವಿತ್ ಸಮ್ ಕ್ವಶನ್ ಪೇಪರ್ ಲಾಸ್ಟ್ ಟೈಮ್ ನಮ್ಮದು. ಅದಾದಮೇಲೆ ಆ ಕ್ವಶನ್ ಪೇಪರ್ಲಿ ಹೇಳ್ತೀನಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕಲ್ಲ ಅಂತ. ಅದಾದಮೇಲೆ ನಿಮ್ಮ ಸ್ಪೆಕ್ಯುಲೇಷನ್ಸು, ಡ್ಯಾಪು, ಪ್ರಯಾರಿಟೀಸ್, ಪ್ರಿಫರೆನ್ಸ್ ಏನಾದರೂ ಹೇಳ್ತೀನಿ. ಅದ್ರ ಮೇಲೆ ನಿಮ್ಮ ಕ್ವಶನ್ಸು. ಆ್ಯಂಡ್ ಇನ್ ಬಿಟ್ವೀನ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ಓಕೆ, ಸೆಲ್ ವಿ ಸ್ಟಾರ್ಟ್. ಓಕೆ, ಸಿಲೆಬಸ್ ಕಾಪಿ ಎಷ್ಟು ಜನ ನೋಡಿದಿರಿ KPSCದು? ಕೈತ್ರಿ, ಜ್ವರ ಕೈ ಎತ್ತಬೇಕು, ಡಿಸಿಪ್ಲಿನ್ ಇರಬೇಕು, ಜ್ವರ ಕೈ ಎತ್ತಬೇಕು. ಯಾರು ಓದಿಲ್ಲ ನೋಡಿಲ್ಲ, ಯಾರು ಕೈ ಎತ್ರಿ? ಬಿ ಆನೆಸ್ಟ್, ನೋಡಿಲ್ಲ. ಫಸ್ಟ್ ನೋಡ್ರಿ ಕ್ವಶನ್ ಪೇಪರ್. ಯಾಕಂತಂದರೆ ನಾನು ಈಗ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಯೂಶ್ವಲಿ ನಮ್ಮ ಸೀನಿಯರ್ಸು ಅಥವಾ ಹಿಂಗೆ ಯಾರಾದರೂ ನಂಬರ್ ಕೊಟ್ಟಿರ್ತಾರೆ, ಲಾಸ್ಟ್ ಟೈಮ್ ಟಾಪರ್ ಇದ್ದಾರೆ ಕೇಳಿ ಅವ್ರಿಗೆ ಅಂತ. ಇಸ್ ಕಾಮನ್ ಎವ್ರಿವೇರ್. ನೀವು ಈ ವರ್ಷ ಟಾಪರ್ ಆದರೆ ನಾಳೆ ನೆಕ್ಸ್ಟ್ ಇಯರ್ ನಿಮ್ಮ ನಂಬರ್ ಕೊಡ್ತಾರೆ, ಫೋನ್ ನಂಬರ್ ಕೊಟ್ಟಾಗ. ನನಗೆ ಎಲ್ಲ ಹುಡುಗರು ಕೇಳಿದ ಕ್ವಶನ್ ಏನಂದರೆ, ಸರ್ ಪಬ್ಬ್ಯಾಡ್ ಯಾವ ರೀತಿ ಓದಬೇಕು, ಯಾವ ಬುಕ್ಸ್ ಓದಬೇಕು, ಯಾವ ಇನ್ಸ್ಟಿಟ್ಯೂಷನ್ ಚೆನ್ನಾಗಿ ಕೊಡ್ತಾರೆ ನೀವು ಹೇಳಿ ಸರ್. ಸೆಕೆಂಡ್ ಸರ್, ರೂರಲ್ ಡೆವಲಪ್ಮೆಂಟ್ ಏನು ಓದಬೇಕು ಸರ್, ಅದರಲ್ಲಿ ಯಾವುದು ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆ ಹೇಳಿ ಸರ್. ನೆಕ್ಸ್ಟು ಅವ್ರ ಕ್ವಶನು ಗವರ್ನೆನ್ಸ್ ಯಾವ್ದು ಓದಬೇಕು ಅಂತ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ದೇ ಆರ್ ಆಸ್ಕಿಂಗ್ ಓನ್ಲಿ 3 topics. 70% 80% ಸಿಲೆಬಸ್ ಕಾಮನ್ ಆಗಿದೆ. ಕಾಮನ್ ಸಿಲೆಬಸ್ ಸಿಕ್ಕಾಪಟ್ಟೆ ಇದೆ, ಅದ್ರ ಬಗ್ಗೆ ಫೋಕಸ್ ಫಸ್ಟ್ ಅದನ್ನ ಮಾಡಿ, ಆಮೇಲೆ ರೂರಲ್ ಡೆವಲಪ್ಮೆಂಟು, ಗವರ್ನೆನ್ಸು ಬರುವಂದ್ರೆ. ಆಕ್ಚುಲಿ ರೂರಲ್ ಡೆವಲಪ್ಮೆಂಟ್ಗೆ ಸ್ಪೆಸಿಫಿಕ್ ಆಗಿ ಓದೋದು ಅವಶ್ಯಕತೆ ಇಲ್ಲ. ಫಸ್ಟ್ ಐ ವಿಲ್ ಟೆಲ್ ಮೈ ಸ್ಟ್ರಾಟಜಿ. 2020 ನಾನು ಅಟೆಂಪ್ಟ್ ಕೊಟ್ಟಿದ್ದು, 2020 ನೋಟಿಫಿಕೇಶನು. ಸೊ ಏನಾಗಿತ್ತು ಅಂದರೆ ನಂದು ಡೇ 8 PM UPSC ಪ್ರಿಲಿಮ್ಸ್ ಆಯಿತು. 8 PM ಅಕ್ಟೋಬರ್ ಮಂತಲ್ಲಿ. 8:30 KPSC ರಿಸಲ್ಟ್ ಬಂತು. ಒಂದೇ ದಿನ 8 o'clock UPSC ಪ್ರಿಲಿಮ್ಸ್ ಆಯಿತು, 8:30 KPSC ಪ್ರಿಲಿಮ್ಸ್ ಬಂತು. ರಿಸಲ್ಟ್ ಎರಡು ಕ್ಲಿಯರ್ ಆಗಿತ್ತು. ಸೊ ದೆನ್ ಐ ಫೋಕಸ್ ಆನ್ ಓನ್ಲಿ UPSC. KPSC ಬೇಡ, UPSC ಓದೋಣ ನೀಟಾಗಿ ಅಂತ ಇತ್ತು. ಯಾಕಂದರೆ KPSCಯಲ್ಲಿ ಇಷ್ಟು ಸ್ಪೆಕ್ಯುಲೇಷನ್ ಇತ್ತಲ್ಲ, ಫಸ್ಟ್ಗೆ ಡೀಲ್ ಆಗಿಬಿಟ್ಟಿರುತ್ತೆ, ಅಲ್ಲೇನಾಗಲ್ಲ, ಅದೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ.
KPSC ಹೆಂಗಿತ್ತು ಅಂತಂದ್ರೆ ನನ್ ಬರೀಲೇಬಾರ್ದೇನೋ KPSC ಅನ್ಸ್ಬಿಟ್ಟಿತ್ತು ಆ ರೀತಿ. ಬಟ್ ನನಗೆ UPSC ಆಗಿತ್ತಂದ್ರೆ ಯಾರಾದ್ರೂ UPSC KPSC ಆದಾಗ ಯಾರು ಫೋಕಸ್ ಮಾಡ್ತಾನೆ, UPSC ಗೆ ಫೋಕಸ್ ಮಾಡ್ತಿರ್ತಾನೆ. ಸೇಮ್ ನಾನು ಅದೇ ಮಾಡಿದ್ದು. ಅವಾಗ ಡಿಸೆಂಬರ್ 3rd ವೀಕಲ್ಲಿ KPSC ಮೇನ್ಸ್ ಇತ್ತು. ಜಾನ್ 1st ವೀಕಲ್ಲಿ UPSC ಮೇನ್ಸ್ ಇತ್ತು. ಟೈಮ್ ಟೇಬಲ್ ಇವಾಗ ಕೊಟ್ಟಿದಾರಲ್ಲ ಟೈಮ್ ಟೇಬಲ್. ಬಟ್ ಅವಾಗ ನಾವು ಸ್ವಲ್ಪ ಜನ ಸ್ಟ್ರೈಕ್ ಮಾಡಿದ್ರು, UPSC ಗೆ ಕಷ್ಟ ಆಗುತ್ತೆ ಇದನ್ನ ಪೋಸ್ಟ್ಪೋನ್ ಮಾಡಿ ಅಂತ. ದೆನ್ ದೇ ಪೋಸ್ಟ್ಪೋನ್ ಇಟ್ಟು February 14 ಸಮಥಿಂಗ್ ಏನೋ ಮಾಡಿದ್ರು, ಸಮಥಿಂಗ್ ನೆಕ್ಸ್ಟ್ ವೀಕ್. ಇದಕ್ಕೆ ಆಲ್ಮೋಸ್ಟ್ ಒಂದು 20 days ಗ್ಯಾಪ್ ಇತ್ತು, 20-25 days ಗ್ಯಾಪ್ ಇತ್ತು. ನಾನು ಇಲ್ಲಿ ತುಂಬಾ ಚೆನ್ನಾಗಿ ಓದಿದ್ದೆ UPSC. ಬಿಕಾಸ್ ಆಫ್ ಆಪ್ಷನ್ ನನ್ನ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯ್ತು, ಅದು ಸೆಕೆಂಡರಿ. ಇಲ್ಲಿ ತುಂಬಾ ಚೆನ್ನಾಗಿ ಓದಿದ್ದೆ UPSC ಗೆ. ನಾನು ಏನು UPSC ಗೆ ಓದಿದ್ನಲ್ಲ ಆ ಕನ್ಸಲ್ಟೇಷನ್, ಆ ಕಂಟೆಂಟು, ಅದು ತುಂಬಾ ಹೆಲ್ಪ್ ಆಗಿದೆ KPSC ಗೆ. ನಾನು KPSC ಟೆಸ್ಟ್ ಹೆಂಗ್ ಬರ್ದೆ ಅಂದ್ರೆ ಇದಕ್ಕೆ ಒಂದು 20-25 days ಗ್ಯಾಪ್ ಇತ್ತು. ಈ 20-25 days ಅಲ್ಲಿ ನಾನು ಮಾಡಿದ್ದು ಇಷ್ಟೇ. ಇಲ್ಲಿ ಇಂಡಿಯಾ ಫಾರ್ IAS ಅವರು ಕದನ್ ಅಂತ ಟೆಸ್ಟ್ ಸೀರೀಸ್ ಕೊಟ್ಟಿದ್ರು, ಫ್ರೀ ಟೆಸ್ಟ್ ಇರ್ತದೆ, ದುಡ್ಡು ಇಸ್ಕೊಂಡಿಲ್ಲ. ಹೇಳ್ಬೇಕ್ರಿ. ಸೊ ಈ ಟೆಸ್ಟ್ 10 ಟೆಸ್ಟ್ ಕೊಟ್ಟಿದ್ರು ಅವರು. ಯಾಕಂದ್ರೆ ಆ ಟೈಮಲ್ಲಿ ಅವ್ರು ಮಾಡಿದ್ದ ಅದು ಭಾಳ ಚೆನ್ನಾಗಿ ಮಾಡಿದ್ರು. ಯಾರು UPSC ಮೇನ್ಸ್ ಬರ್ದಾರಲ್ಲ ಆ ಹುಡುಗರಿಗೆ ಅಂತ ಫ್ರೀ ಕೊಡ್ತೀವಿ ಅಂತ, ಆ ಹುಡುಗರಿಗೆ ಅಂತ ಫೋಕಸ್ ಮಾಡ್ತೀವಿ ಅಂತ ಒಂದು 10 ಟೆಸ್ಟ್ ಕೊಟ್ಟಿದ್ರು ಅವ್ರು. ನನಗೆ ಇನ್ನೂ ನೆನಪಿದೆ. ಅವಾಗ ಬಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡ್ಕೊಂಡೆ KPSC ಏನಿದು, KPSC ಹೆಂಗಿರುತ್ತೆ, UPSC ಗೆ KPSC ಏನು ಡಿಫ್ರೆನ್ಸ್ ಇರುತ್ತೆ, ಇದು 20 ದಿನದಾಗೆಲ್ಲ ಹೆಂಗ್ KPSC ಓದೋದು, ಹಿಂಗೆಲ್ಲ ಇತ್ತು ಸ್ಪೆಕ್ಯುಲೇಷನ್ಸ್. ಸೊ ಈ 20 ದಿನದಲ್ಲಿ ಓದಿದ್ದು KPSC ಗೆ ಅಷ್ಟೇ. ಬಟ್ ಮಿಕ್ಕಿದೆಲ್ಲ ಕಂಟೆಂಟ್ ಇರೋದು UPSC ಇದೆ. ಯಾಕೆ ವರ್ಕೌಟ್ ಆಯ್ತು ಅಂತಂದ್ರೆ ನಮಗೆ ಕ್ವಶನ್ ಪೇಪರ್ ಹೆಂಗಿತ್ತು 2017 ಬೋರ್ ಆಗ್ತಿದೆ ಯಾರಿಗಾರು? ಓಕೆ, ನೀವು ಯಾವಾಗ ಬೇಕಾದಾಗ ಹೇಳ್ಬೋದು, ಬೋರ್ ಆಗ್ತಿದ್ರೆ ಇಂಟರಪ್ಟ್ ಮಾಡ್ಬೋದು. ಓಕೆ, UPSC ಅಲ್ಲಿ ಈ ಸಲ ಕ್ವಶನ್ ಪೇಪರ್ ಸ್ವಲ್ಪ ತೆಗೆದು ನೋಡ್ರಿ ನೀವು. 14 ಬ್ಯಾಚ್, 15 ಬ್ಯಾಚ್, 17 ಬ್ಯಾಚ್, ದಿಸ್ ಇಸ್ 24 ಬ್ಯಾಚ್. 17 ಬ್ಯಾಚ್ ಅಂದ್ರೆ ಇದು 2020 ನೋಟಿಫಿಕೇಶನ್, ಹೌದಾ? ನಮ್ದು ಬರ್ದಿ 17 ಬ್ಯಾಚ್. ಐ ಆಮ್ ಓನ್ಲಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಆನ್ ದಿಸ್, ಇದಲ್ಲ. ಯಾಕಂದ್ರೆ ಇಲ್ಲಿಗೆ ತುಂಬಾ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಕ್ವಶನ್ ಪೇಪರ್. ಯು ಹ್ಯಾವ್ ಟು ಫೋಕಸ್ ಇಟ್. ಸ್ಟ್ರಕ್ಚರ್ ಹಿಂಗ್ ಚೇಂಜ್ ಆಗಿದೆ ಅಂದ್ರೆ ನಾನು 14-15 ನೋಡ್ಬೇಕಾದ್ರೆ ಅನ್ಸಿತ್ತು ನಮ್ದು ಇದು ಆಗೋದೇ ಇಲ್ಲ, ಲಿಸ್ಟಲ್ಲಿ ಬರೋದಿಲ್ಲ ಅಂತ. ಹೆಂಗಂದ್ರೆ 30-40 ಪೇಜ್ ಎಸ್ಸೆ, ಆಮೇಲೆ 15-20 ಮಾರ್ಕ್ಸ್ ಪ್ಯಾಟರ್ನು. ಕೇಳಿದವರೆಲ್ಲ ಟಾಪರ್ಸು, ನೀ ಕತೆ ಬರೆದಂಗೆ ಬರೀಬೇಕು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು, ಮ್ಯಾಪ್ಸ್ ಹಾಕು, ಡಯಾಗ್ರಾಮ್ ಹಾಕು, ಏನ್ ಬೇಕಾದ್ ತುಂಬಿಸು, ಪೇಜ್ ತುಂಬಿಸಿದ್ರೆ ಮಾರ್ಕ್ಸ್ ಬರುತ್ತೆ. ಸಿ ದಿಸ್ ವಾಸ್ ದೇರ್ ಅಂಡ್ ದಟ್ ವಾಸ್ ದೇರ್. ಈ ರೀತಿ ಇತ್ತು. ಇದೇ ರೀತಿ ನಾನು ಅನ್ಕೊಂಡೆ ಈ ರೀತಿ ಆದ್ರೆ ವರ್ಕೌಟ್ ಆಗೋದು ಕಷ್ಟ ನನಗಂತ. ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡಿದ್ದು 10 ಮಾರ್ಕ್ಸ್ 15 ಮಾರ್ಕ್ಸ್ ಫುಲ್ UPSC. ಆ ಕ್ವಶನ್ ನೋಡೋದು, ಅಬ್ಜೆಕ್ಟ್ ನೋಡೋದು, ಕ್ಲಾರಿಟಿ ಇದೆ ಅಲ್ವಾ ನೋಡೋದು, ಫ್ಲೋ ಚಾರ್ಟ್ ಹಾಕೋದು, ಸ್ಪ್ಲಿಟ್ ಮಾಡೋದು ಆನ್ಸರು, ಒಂದು ಟೆಕ್ನಿಕ್ ಅದನ್ನ ನಾವು ಅನ್ಕೊಂಡಿದ್ದೀವಿ. ಆಮೇಲೆ ಎಸ್ಸೆನೂ ಅಷ್ಟೇ. ಎಸ್ಸೆನೂ ನಾವು UPSC ಲೆವೆಲ್ಗೆ ಬರೀತಿದ್ದೀವಿ. ಅಂದ್ರೆ ಫುಲ್ ಸ್ಟ್ರಕ್ಚರು, ಫುಲ್ ಡಿಮ್ಯಾಂಡ್ ಆಫ್ ದ ಎಸ್ಸೆ ಏನಿರುತ್ತೆ ಅದು ಭಾಳ ಇಂಪಾರ್ಟೆಂಟ್. ಕ್ವಶನ್ ಏನ್ ಡಿಮ್ಯಾಂಡ್ ಮಾಡೋದು ಭಾಳ ಇಂಪಾರ್ಟೆಂಟ್ ರೀ. ಇಲ್ಲಿ ಬಂದಾಗ ನಾವು ಕ್ವಶನ್ ಆಯ್ತು, ಇಷ್ಟೆಲ್ಲ ಆಯ್ತು, ಒಂದು 10-15 ದಿನ ಏನು ನೋಡ್ಕೊಂಡಿವಿ. ಅಲ್ಲೇ ನೋಡ್ಕೊಂಡಿದ್ದು ಏನಂದ್ರೆ ಒಂದು 15-20 days ಅಲ್ಲಿ ಪಬ್ಯಾಡ್ ಒಂದು ಸ್ವಲ್ಪ ನೋಡ್ಕೊಂಡಿವಿ, ಅದಾವಲ್ಲ ಸಾಟು, ಪೈಮು, ಸಮಥಿಂಗ್ ಏನಿದೆಯಲ್ಲ, ಎಸ್. ಆಮೇಲೆ ನೆಕ್ಸ್ಟ್ ಗವರ್ನೆನ್ಸ್ ಟಾಪಿಕ್ ಒಂದು, ಕರ್ನಾಟಕದ ರಿಲೇಟೆಡ್ ಸರ್ವೆ ಸ್ಕೀಮ್ಸು ಅದಷ್ಟು ನೋಡ್ಕೊಂಡಿವಿ. ಯಾಕಂದ್ರೆ ಬೇಕಲ್ಲ, ಅದೊಂದು ಸ್ವಲ್ಪ ಕರ್ನಾಟಕ ಟಚ್ ಇರ್ಲಿಕ್ಕೆ ಕಷ್ಟ ಆಗುತ್ತೆ. ಪ್ರಿಲಿಮ್ಸ್ ಎನಿವೇಸ್ ಕ್ಲಿಯರ್ ಆಗಿತ್ತು, ಅದ್ರ ಒಂದು ಸ್ವಲ್ಪ ನೋಟ್ಸ್ ಇತ್ತು, ಅದಷ್ಟು ಮಾಡ್ಕೊಂಡು 20 days ಅಲ್ಲಿ ರೆಡಿಯಾಗಿ ಹೋದಿವಿ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ರ್ಯಾಂಕು. ಎಕ್ಸಾಮ್ ಹಾಲ್ ಕೂತಾಗ ಮಿರಾಕಲ್. ಕ್ವಶನ್ ಪೇಪರ್ ಹೆಂಗ್ ಬಂದ್ರೆ ಜಸ್ಟ್ ಲೈಕ್ ಕೇಕ್ ಆಫ್ ಫಾರ್ UPSC ಸ್ಟೂಡೆಂಟ್ಸ್. ಹೆಂಗಂದ್ರೆ 10 ಮಾರ್ಕ್ಸ್ 15 ಮಾರ್ಕ್ಸ್ ಚೇಂಜ್ ಆಗ್ಬಿಡ್ತು. ಫಸ್ಟ್ ಕ್ವಶನ್ ನೋಡಿದಾಗ ಖುಷಿ ಆಗ್ಬಿಡ್ತು, 10 ಮಾರ್ಕ್ಸ್ 15 ಮಾರ್ಕ್ಸ್ ಕೊಡ್ತಾ ಇದ್ದಾನೆ ಪೇಪರ್ ಅಲ್ಲಿ, ಮುಗಿತಲ್ವ. ನಾವು ಪ್ರಾಕ್ಟೀಸ್ ಮಾಡಿದ್ದು ಅದೇ ಒಂದು. ಎರಡನೇದು ಬೌನ್ಸರ್ ಕ್ವಶನ್ಸ್, ಫುಲ್ ರ್ಯಾಷನಲ್ ಥಿಂಕಿಂಗು, ಕ್ರಿಟಿಕಲ್ ಅನಲೈಸಿಸ್, ಇಂಟರ್ಫರೆನ್ಸ್. ನೀವು ಓಡ್ರಿ, ನಾನು ಐ ವಿಲ್ ಶೋ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಅಂತ. ಆ ರೀತಿ ಕ್ವಶನ್ಸ್ ಬಂತು. ಫೈನ್. ಇನ್ನೂ ಏನು ಅಡ್ವಾಂಟೇಜ್ ಆಯ್ತು ಅಂದ್ರೆ ನಮಗೆ ಎಸ್ಸೆ ಎಲ್ಲ ಹೆಂಗಿತ್ತಂದ್ರೆ 4 ಎಸ್ಸೆ ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು, ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು. ಒಂದು 20-30 ಪೇಜಸ್ ಫುಲ್ ಬರಿಬೇಕು, ಬುಕ್ಲೆಟ್ ತರ. ದಿಸ್ ಇಸ್ ಫುಲ್ಲಿ ಚೇಂಜ್. ಇದು ಹೆಂಗಾಯ್ತಪ್ಪ ಅಂದ್ರೆ ಸ್ಟೋರಿ ಒಂದೇ ಕೊಡ್ತಾನೆ, ಪಾರ್ಟ್ ಎದಲ್ಲಿ, ಪಾರ್ಟ್ ಬಿ ದಲ್ಲಿ ಒಂದೇ ಕೊಡ್ತಾನೆ, ಒಂದೇ ಬರಿಬೇಕು, ಅದು 12 ಪೇಜ್ ಬರಿಬೇಕು. ಮುಗೀತಲ್ಲ, 12 ಪೇಜ್ UPSC ಕೊಡ್ತಿದ್ದ, ಕಂಪ್ಲೀಟ್ ಚೇಂಜ್ ಆಯ್ತು. ಸೊ ಇದು ತುಂಬಾ ವರ್ಕೌಟ್ ಆಯ್ತು. ಅದಕ್ಕೆ ಇದೆಲ್ಲ ಯಾಕಾಯ್ತಂದ್ರ ಪ್ರತಿ ವರ್ಷ ಹಂಗೆ ಇರಕ್ಕಾಗಲ್ಲ. ಇವ್ ನಾವು ಹೇಳಿದ್ವಲ್ಲ 14, 17 ಅಂತಂದ್ರೆ 14 ನೋಟಿಫಿಕೇಶನ್ ಆಗಿದ್ದು 17 ಅಲ್ಲಿ, ಎಕ್ಸಾಮ್ ಬರ್ದಿದ್ದು 15 ಅಲ್ಲಿ, 15 ಬರ್ದಿದ್ದು 18 ನೋಟಿಫಿಕೇಶನ್ ಆಗಿದ್ದು 1920 ಅಲ್ಲಿ ಬರ್ದಿದ್ರು. 17 ನೋಟಿಫಿಕೇಶನ್ ಆಗಿದ್ದು 2020 ಅಲ್ಲಿ. ಅಂದ್ರೆ 4-5 ವರ್ಷ ಬಿಟ್ಟು ಗ್ಯಾಪ್ ಆಗ್ತಾ ಇದೆಲ್ಲ KPSC. ಅವರು KPSC ರಿಫಾರ್ಮ್ ಮಾಡ್ತಿದ್ದಾರೆ, ಟ್ರೆಂಡ್ ನೋಡ್ತಾರೆ UPSC ಯಾವ ರೀತಿ ಓದ್ಬೇಕು. ಈ ಸಲ ಕ್ವಶನ್ ಪೇಪರ್ ನೋಡ್ರಿ,
ಲಾಸ್ಟ್ ಟೈಮ್ ನಮ್ ಕ್ವಶನ್ ಪೇಪರ್ ನೋಡ್ರಿ, ನಮ್ ಕ್ವಶನ್ ಪೇಪರ್ ಹೆಂಗಿತ್ತಂದ್ರೆ ಪ್ರಿಲಿಮ್ಸ್ ಒಂದು ಪಾಸೇಜ್ ಕೊಟ್ಟಿದ್ದ, ಮಹಾತ್ಮ ಗಾಂಧಿ ಯಾವ್ದೋ ಒಂದು ಸ್ಟೋರಿ ಹೇಳಿ, ಅದ್ರಲ್ಲಿ 3-4 ಕ್ವಶನ್ ಇದ್ದು, ಸಿಂಪಲ್ ಕ್ವಶನ್ ಪಾಸೇಜ್. ಇಷ್ಟು ಮಾಡಿದ್ರೆ ಸಾಕು 4 ಮಾರ್ಕ್ಸ್ ಬರ್ತಿತ್ತು, 8 ಮಾರ್ಕ್ಸ್ ಬರ್ತಿತ್ತು ಪ್ರಿಲಿಮ್ಸ್ ಅಲ್ಲಿ. ತುಂಬಾ ಈಸಿ ಕ್ವಶನ್ಸ್ ಇದ್ದು. ಹುಲಿಗಳ ಸಂಖ್ಯೆ ಎಷ್ಟು, ಜಸ್ಟ್ ಲೈಕ್ ಒನ್ ಲೈನರ್ ತರ. ಈ ತರ ಫಿಲ್ಮ್ಸ್ ನೋಡ್ರಿ ತುಂಬಾ ಚೇಂಜ್ ಆಗಿದೆ. ಸೊ ಐ ವಿಲ್ ಸಜೆಸ್ಟ್ ಒನ್ ಥಿಂಗ್, ಈ ಸಲ ನೀವು ಕ್ವಶನ್ ಪೇಪರ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಖಂಡಿತವಾಗಿಯೂ ಕಷ್ಟದ ಬಂದೇ ಬರುತ್ತೆ. ಕಷ್ಟದ ಅಂದ್ರೆ ಇಟ್ಸ್ ಲೈಕ್ ಸ್ಟ್ಯಾಂಡರ್ಡ್ ಬರುತ್ತೆ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ರಿ. ಓಕೆ, ಕಮಿಂಗ್ ಟು ಸಿಲೆಬಸ್. ಸಿಲೆಬಸ್ ಅಲ್ಲಿ ಹೇಳ್ತೀನಿ. ಈಗ ಸಿಲೆಬಸ್ 3 ರೀತಿ ಇದೆ ನಮ್ಮ KPSC ಸಿಲೆಬಸ್. ಒಂದು ಕಂಪಲ್ಸರಿ ಓದಲೇಬೇಕು ನೀವು, ಅಲ್ಲಿ ಏನು ಆಪ್ಷನ್ ಇಲ್ಲ, ಅವೇನು ಕೊಟ್ಟಿದ್ದ ನಾನು ಓದಬೇಕು. ಎರಡನೇದು ಅನಾಲಿಸಿಸ್ ಮಾಡುವಂಥ ಸಿಲೆಬಸ್ ಇದೆ, ವಿತ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಇದು. ಇನ್ನು ಮೂರನೇದು ಪ್ರಾಸ್ಪೆಕ್ಟಿವ್ ಆಗಿ ಬ್ರಾಡ್ ಆಗಿ ಅಪ್ರೋಚ್ ಮಾಡ್ಬೇಕು ಇದನ್ನ, ಬ್ರಾಡ್ಲಿ. ಇದನ್ನ ಫಸ್ಟ್ ತಿಳ್ಕೊಡ್ರಿ. KPSC ಸಿಲೆಬಸ್ ತುಂಬಾ ಈಸಿ ಇದೆ UPSC ಗಿಂತ. ನಾವು ನೋಡಿದ್ರೆ ಒಂದು ಇಷ್ಟು PDF ಕೊಡ್ತಾನೆ. UPSC ಅಲ್ಲಿ ಡಿವಿಷನ್ ಮಾಡಿಲ್ಲ ಸಬ್ಜೆಕ್ಟ್ ಅನ್ನ, ಅವೇನ್ ಮಾಡ್ತಾನೆ ವುಮೆನ್ ಎಂಪವರ್ಮೆಂಟ್ ಅಂತ ಅಷ್ಟ ಕೊಟ್ಬಿಡ್ತಾನೆ. KPSC ಅಲ್ಲ, ಸೋಷಿಯಲ್ ಹೆಂಗ್ ಆಗ್ತಾರೆ, ಪೊಲಿಟಿಕಲ್ ಹೆಂಗ್ ಆಗ್ತಾರೆ, ಎಕನಾಮಿ ಹೆಂಗ್ ಆಗ್ತಾರೆ, ಕಲ್ಚರಲ್ ಹೆಂಗ್ ಆಗ್ತಾರೆ, ಎನ್ವೈರ್ಮೆಂಟಲ್ ಹೆಂಗ್ ಆಗ್ತಾರೆ, ಈ ರೀತಿ ಕೊಟ್ಕೊತ ಹೋಗ್ತಾನೆ. ಅದಕ್ಕೆ ನಂಬರ್ ಆಫ್ ಪೇಜ್ ಜಾಸ್ತಿ ಆಗಿದೆ, PDF ಜಾಸ್ತಿ ಆಗಿದೆ, ಸಿಲೆಬಸ್ ವೈಡ್ ಇದೆ. ನೋಡಿದ ತಕ್ಷಣ ಇಷ್ಟೊಂದಿದೆಯಾ ಸಿಲೆಬಸ್ KPSC ಅಂತೀವಿ. KPSC ಆಕ್ಚುಲ್ ಸಿಲೆಬಸ್ ಇದೆ. ಈಗ ರೂರಲ್ ಡೆವಲಪ್ಮೆಂಟ್ ನೋಡಿದ್ರಲ್ಲ ಸಿಲೆಬಸ್, ಯಾರಾದ್ರೂ ಒಬ್ರು ಹೇಳ್ರಿ ರೂರಲ್ ಡೆವಲಪ್ಮೆಂಟ್ ಏನು ಬರುತ್ತೆ? ಎನಿವನ್? ಪರವಾಗಿಲ್ಲ ಹೇಳಿ, ಎಷ್ಟು ಗೊತ್ತಿದೆ? ಯಾರಿಗೆ ಗೊತ್ತಿದೆ ರೂರಲ್ ಡೆವಲಪ್ಮೆಂಟ್? ಆಡಿ ಈಸ್ ಇಂಪಾರ್ಟೆಂಟ್ ತಾನೆ. GS 1, 2, 3, 4 essay ಎಲ್ಲದಕ್ಕೂ ಬರುತ್ತೆ. ಯಾರಾದ್ರೂ ಹೇಳ್ರಿ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಬರುತ್ತೆ? ಸಿಲೆಬಸ್ ಗೊತ್ತಿದ್ರೆ ಅರ್ಧ ಮುಗೀತು ನಿಮ್ಗೆ ಕತೆ. ಯಾಕೆ ಓದ್ಬೇಕಾದ್ರೆ ನ್ಯೂಸ್ ಪೇಪರ್ ಅಥವಾ ಯಾರ ಕೇಳಿಸ್ಕೋಬೇಕಾದ್ರೆ ಸಿಲೆಬಸ್ ಲಿಂಕೇ ಮಾಡ್ಬೇಕು ತಾನೆ ನೀವು. ಸಿಲೆಬಸ್ ಫಸ್ಟ್ ಗೊತ್ತಿರ್ಬೇಕು ನಿಮಗ. ಹೇಳು, ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್, ಸ್ಯಾನಿಟೇಷನ್, ನೆಕ್ಸ್ಟ್ ಎಜುಕೇಶನ್, ನೆಕ್ಸ್ಟ್ ವಾಟರ್ ರಿಸೋರ್ಸ್, ನೆಕ್ಸ್ಟ್ ಹೌಸಿಂಗ್, ನೆಕ್ಸ್ಟ್ ರೂರಲ್ ಕ್ರೆಡಿಟ್, ನೆಕ್ಸ್ಟ್ ಓಕೆ, ಆಲ್ ಆರ್ ಕರೆಕ್ಟ್. ಇನ್ ಬಿಟ್ಟು ಇಂಡಸ್ಟ್ರಿ, ನೆಕ್ಸ್ಟ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್, ನೆಕ್ಸ್ಟ್ ರೂರಲ್ ಕನೆಕ್ಟಿವಿಟಿ, ನೆಕ್ಸ್ಟ್ ಎಲ್ಲ ಬಂತು. ರೋಲು ರೇಲು ಎಲ್ಲ ಬಂತು, ರೋಡ್ ಅದು ರೇಲ್ ಅದು. ನೆಕ್ಸ್ಟ್ ದಿಸ್ ಈಸ್ ದ ಪ್ರಾಬ್ಲಮ್. ಈಗ ನೀವು ಮಾಡ್ತಾ ಇದ್ರಲ್ಲ, ದಿಸ್ ಇಸ್ ದ ಪ್ರಾಬ್ಲಮ್. ನೀವೇನು ಹೇಳ್ತೀರಿ? ಈಗ ರೂರಲ್ ಡೆವಲಪ್ಮೆಂಟ್ಗೆ ಯಾವ ಸೋರ್ಸ್ ಓದ್ತೀರಿ, ಯಾವ ಬುಕ್ ಓದ್ತೀರಿ? ಲೆಟ್ ಮೀ ನೋ. ಯಾವ ಬುಕ್ ಸ್ಟ್ಯಾಂಡರ್ಡ್ ಇದೆ? ನನ್ನ ಕ್ವಶನ್ ಇದೆ ಕೇಳಿದ್ದು, ಸರ್ ರೂರಲ್ ಡೆವಲಪ್ಮೆಂಟ್ಗೆ ಯಾವ ಇನ್ಸ್ಟಿಟ್ಯೂಷನ್ ನೋಡಿ ಚೆನ್ನಾಗಿ ಕೊಡ್ತಾರೆ, ಯಾವ ಬುಕ್ ಚೆನ್ನಾಗಿದೆ, ಯಾವ್ದು ರೆಫರ್ ಮಾಡ್ಬೇಕು? ಅಲ್ರಿ, ರೂರಲ್ ಡೆವಲಪ್ಮೆಂಟ್ ಇಸ್ ಅ ಬ್ರಾಡ್ ಟಾಪಿಕ್, ಎಲ್ಲ ಅದರಲ್ಲಿ ಸ್ವಲ್ಪ ಬರುತ್ತೆ. ಅದು ನೀವು ಕನ್ಸಲ್ಟೇಟ್ ಮಾಡೋದು ಟಾಪಿಕ್. ಅದಕ್ಕೆ ಯಾಕೆ ಮತ್ತೊಂದು ಹೊಸ ಬುಕ್ ಓದ್ತೀರಾ? ನೀವು ಮಾರ್ಕೆಟ್ ಅಲ್ಲಿ ಬಂದೇ ಬರುತ್ತೆ ಹೊಸ ಬುಕ್, ರೋಡು, ರೈಲ್ವೆ, ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ. ಒಂದ್ ತಿಳ್ಕೊಡ್ರಿ, ನೀವು ಎಕನಾಮಿಕ್ಸ್ ಸರಿ ಓದಿರಿಲ್ಲ. ಫಸ್ಟ್ ನಾನು ಹೇಳ್ತೀನಿ, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಓದ್ಬೇಕಂದ್ರೆ, ಫಸ್ಟ್ ರೂರಲ್ ಡೆವಲಪ್ಮೆಂಟ್ ಆನ್ಸೆಂಟ್ ಹೆಂಗಿತ್ತು, ಮಿಡಿವಲ್ ಹೆಂಗಿತ್ತು, ಮಾಡರ್ನ್ ಹೆಂಗಿತ್ತು, ಬ್ರಾಡ್ ತಿಳ್ಕೊಡ್ರಿ. ರೂರಲ್ ಡೆವಲಪ್ಮೆಂಟ್ ಏನ್ ಟಾಪಿಕ್ ಬರುತ್ತೆ? 5 year ಪ್ಲಾನಿಂಗ್ ಬರುತ್ತೆ, ಪಾಲಿಸೀಸ್ ಬರುತ್ತೆ, ಇನಿಷಿಯೇಟಿವ್ಸ್ ಬರುತ್ತೆ ಅದು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಹೋದ್ರೆ ರೋಡು, ರೇಲು, ಆಮೇಲೆ ರೂರಲ್ ಇಂಡಸ್ಟ್ರೀಸು, ಅಗ್ರಿಕಲ್ಚರ್ ವಿತ್ ರೂರಲ್ ಡೆವಲಪ್ಮೆಂಟ್ ಅದು ಬರುತ್ತೆ. ಅದನ್ನ ಬಿಟ್ಟು ಸೊಸೈಟಿಕಲ್ ಹೋದ್ರೆ ರೂರಲ್ ಸಿಸ್ಟಮ್ಸ್, ಎವಿಲ್ಸ್, ದೇವದ ಸಿಸ್ಟಮು, ಸತಿ ಸಾಗಮ ಸಿಸ್ಟಮು, ಆ ಬಾಂಡೆಡ್ ಲೇಬರ್ ಅವೆಲ್ಲ ಬರುತ್ತೆ. ಸೊ ರೂರಲ್ ಡೆವಲಪ್ಮೆಂಟ್ ಇಸ್ ಸಚ್ ಎ ಟಾಪಿಕ್, ವೆರಿ ಬ್ಯೂಟಿಫುಲ್ ಟಾಪಿಕ್ ಅಂಡ್ ಇಂಟರ್ರಿಲೇಟೆಡ್ ಟು ಆಲ್ ಟಾಪಿಕ್ಸ್ ಆಕ್ಚುಲಿ. ಅದೇ ನೀವು GS ಅಲ್ಲಿ ಓದ್ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್. ಇದನ್ನ ಯಾರು ಚೆನ್ನಾಗಿ ಗೊತ್ತಿದೆಯಲ್ಲ, ಯಾರು ಚೆನ್ನಾಗಿ ಲಿಂಕ್ ಮಾಡ್ತಲ್ಲ ಅವ್ನಿಗೆ ಮಾರ್ಕ್ಸ್ ಬರೋದು. ನೀವು ಸುಮ್ಮನೆ ಹೋಗ್ಬಿಟ್ಟು ರೂರಲ್ ಡೆವಲಪ್ಮೆಂಟ್ ಅಂತ ಒಂದು ಬುಕ್ ತಗೊಂಡು ಅಲ್ಲಿ ರೋಡ್ ಅಂತ ಇರುತ್ತೆ, ರೋಡ್ ಕನೆಕ್ಟಿವಿಟಿ. ಇದೇ ರೋಡ್ ಕನೆಕ್ಟಿವಿಟಿನ ಎಕನಾಮಿಕ್ ಸರ್ವೆಯಲ್ಲಿ ಓದಿರಲ್ಲ, ಓದಿರ್ತಾನೆ. ಮತ್ತೆ ಯಾಕೆ ಸಪ್ರೇಟ್ ಓದ್ತೀರಾ? ಕನ್ಸಲ್ಟೇಟ್ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಜಸ್ಟ್ ಲಿಂಕ್ ಮಾಡ್ಕೊಡ್ರಿ ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟ್. ಸೊ ಇನ್ನೊಂದು ಕ್ಲಾರಿಫಿಕೇಶನ್, GS 1 ಅಲ್ಲಿ ಬಂದಿದ್ದು 2 ಅಲ್ಲಿ ಬರೀಬಹುದು, 3 ಅಲ್ಲಿ ಬರೀಬಹುದು, 4 ಅಲ್ಲಿ ಬರೀಬಹುದು, ಇವನ್ essay ಅಲ್ಲಿ ಬರೀಬಹುದು. essay ಇಸ್ ನಥಿಂಗ್ ಬಟ್ ಇಲ್ಲಿ ಕಂಟೆಂಟ್ ಇದ್ರೆ essay ಬರುತ್ತೆ. ನಿಮ್ಗೆ ಐಡಿಯಾ ಇರಬೇಕು ಎಲ್ಲಿ ಲಿಂಕ್ ಮಾಡ್ಬೇಕಂತ. ಯಾರಾದ್ರೂ ಆರ್ಟಿಕಲ್ ಬರಿಬೇಡ ಅಂತ ಹೇಳ್ತಾರ GS 3 ದಲ್ಲಿ? GS 2 ತಾನೆ ಆರ್ಟಿಕಲ್ ಕನ್ಫ್ಯೂಷನ್ ಎಲ್ಲ ಬರೋದು. ಯಾರಾದ್ರೂ ಇಲ್ಲಿ ಬರಿಬೇಡ ಅಂತಾರ ನಿಮ್ಗ? ಇಲ್ಲ ತಾನೆ. ನೀವು ಅದನ್ನ ಬರಿಬೇಕು, ಅದನ್ನ ಕೊಡ್ಬೇಕು ಅವ್ರಿಗೆ ಡಿಮ್ಯಾಂಡ್. ಅದನ್ನ ಕ್ವಶನ್ಸ್ ನಾ ವಿಲ್ ಟೆಲ್ ಲೇಟರ್. ಯಾರಿಗೂ ಎಲ್ಲಿ ಬರಿಬೇಡಂಗಿಲ್ಲ, ಬಟ್ ಬರೀದು ಜೆನ್ಯೂನ್ ಇದೆಯಾ ಇಲ್ವಾ, ದಟ್ ಹ್ಯಾಸ್ ಟು ಬಿ ದೇರ್. ಇದು ಜೆನ್ಯೂನ್ ಇದೆ, ಕ್ವಶನ್ ಡಿಮ್ಯಾಂಡ್ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ, ಈಗ ನಾನು ಒಂದ್ ಕ್ವಶನ್ ನಾನು ಬರ್ದಿರ್ತೀನಿ, 15 ಮಾರ್ಕ್ಸಿಗೆ ನನಗೆ ಒಂದು ಆಲ್ಮೋಸ್ಟ್ ಒಂದು 9-10 ಬಂದಿರುತ್ತೆ. ಈಗ ನೀವೇ ಯಾರೋ ಬರ್ದಿರ್ತೀರಾ, ಅವ್ನಿಗೂ 9-10 ಬಂದಿರ್ತದೆ. ಬಟ್ ಅವ್ನು ನಾನು ಲಿಂಕ್ ಇರಂಗಿಲ್ಲ ಸಬ್ಜೆಕ್ಟ್. ಅವ್ನ ಪಾಯಿಂಟ್ಸ್ ಬೇರೆ, ನನ್ನ ಪಾಯಿಂಟ್ಸ್ ಬೇರೆ, ಅವ್ನ ಡೇಟಾ ಬೇರೆ, ನನ್ನ ಡೇಟಾ ಬೇರೆ, ಅವ್ನ ಇಂಡೆಕ್ಸ್ ಬೇರೆ, ನನ್ನ ಇಂಡೆಕ್ಸ್ ಬೇರೆ. ಬಟ್ ಐ ಆಲ್ಸೋ ಗೆಟಿಂಗ್ 9 marks, ಹಿ ಆಲ್ಸೋ ಗೆಟಿಂಗ್ 9. ಹೌ ಇಟ್ ಕಮ್? ಬಿಕಾಸ್ ಡಿಮ್ಯಾಂಡ್ ಕ್ವಶನ್ ನೀ ಅಪ್ರೋಚ್ ಮಾಡ್ತಾ ಇದೆಯಾ ಎಕ್ಸಾಮಿನರ್ಗೆ ಆ ರೀತಿ.
ಎಲ್ಲ ಕ್ವಶನ್ಗೆಲ್ಲ ನಾ ಹೇಳ್ತಾ ಇರೋದು. ಈಗ ಹಾವನೂರ್ ಕಮಿಟಿ ಅಂತ ಬಂತು, ಇದು ಹೆಂಗ್ ಸರ್ ಅದಕ್ಕೆ ಹೆಂಗ್ ಡಿಫ್ರೆನ್ಸ್ ಬರುತ್ತೆ? ಬರಲ್ಲ. ದೇರ್ ಇಸ್ ಅ ಸರ್ಟನ್ ಕ್ವಶನ್. ಅದಕ್ಕೆ ಹೇಳಿದ್ದು ಕಂಪಲ್ಸರಿ ಸಿಲೆಬಸ್ ಅಂತ ಹೇಳಿ. ಇಲ್ಲಿ ನೀವೇನು ಮಾಡಕ್ಕಾಗಲ್ಲ. ಇಲ್ಲ ಅವೇನ್ ಬುಕ್ನ ಕೊಟ್ಟಿರ್ತಾನ ಅದನ್ನ ಗೂಗಲ್ ಅರೇ ಮಾಡ್ಕೊಡ್ರಿ, ಅಥವಾ ನೋಟ್ಸ್ ಅಲ್ಲಿ ನೋಡ್ಕೊಡ್ರಿ, ಅಥವಾ ಏನಾದ್ರೂ ಮಾಡ್ಕೊಳ್ಳಿ. ಕೆಲವೊಂದು ಕಂಟೆಂಟ್ ರೆಡಿ ಆಗಿರ್ಬೇಕು. ಕೇಳಿದಾನೆ ಕೃಷ್ಣದೇವರಾಯ 3 ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದ್ದಾನೆ, ಮುಗೀತು. ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ಕೃಷ್ಣದೇವರಾಯ 3 ಅದಿದೆ. ಲಾಸ್ಟ್ ಟೈಮ್ ಹಿಂಗೆ ಪೂರಾ ಅಂತ ಇತ್ತು, ಗೊತ್ತಾ? ಪೂರಾ ಅಂದ್ರ ಹೇಳ್ರಿ ಒಬ್ರು. ಪ್ರೊವೈಡಿಂಗ್ ಅರ್ಬನ್, ಎಸ್. ಹಾ, ಇದು ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೇನು ಮಾಡಂಗಿಲ್ಲ, ನೀವು ಓದಿರ್ಬೇಕು ಅದನ್ನ. ನೀವು ಓದಿಲ್ಲ ಅಂತಾರೆ ಏನು ಬರಂಗಿಲ್ಲ. ಸೊ ನಾನು ಹೇಳ್ತಿರೋದು ಸಿಲೆಬಸ್ ಅಬ್ಸರ್ವ್ ಮಾಡ್ರಿ. ಇಂಥ ಕ್ವಶನ್ಸ್, ಡೈರೆಕ್ಟ್ ಹಿಟ್ ಕ್ವಶನ್ಸ್ ಅನ್ನ ನೀವು ಓದಲೇಬೇಕು. ಡೈರೆಕ್ಟ್ ಹಿಟ್ ಕ್ವಶನ್ಸ್ ಇವು. ಇನ್ನು ಕೆಲವೊಂದು ಅನಾಲಿಸಿಸ್ ಕ್ವಶನ್ಸ್, ಇವೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಮೈಕ್ರೋ ಫೈನಾನ್ಸ್ ಅಂತ ಒಂದು ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮ್ಮಲ್ಲಿ KPSC ಅಲ್ಲಿ. ನೀವು ನೋಡಿರಲ್ಲ ಗೊತ್ತಿಲ್ಲ. ಮೈಕ್ರೋ ಫೈನಾನ್ಸ್ ಅಂತ ಸಿಲೆಬಸ್ ಅಲ್ಲಿ ಇದೆ, ರೂರಲ್ ಕ್ರೆಡಿಟ್ ಸಿಸ್ಟಮ್ ಮೈಕ್ರೋ ಫೈನಾನ್ಸ್ ಅಂತ. ಈ ಸಲ ಆರ್ಡಿನೆನ್ಸ್ ಬಂದಿದೆ, ಬ್ಯೂಟಿಫುಲ್ ಆರ್ಡಿನೆನ್ಸ್ ಬಂದಿದೆ ಮೈಕ್ರೋ ಫೈನಾನ್ಸ್. ಗೊತ್ತಲ್ಲ ಆರ್ಡಿನೆನ್ಸ್ ಅಂದ್ರೆ? ಎಸ್. ಮೇ ಬಿ ಎಕ್ಸ್ಪೆಕ್ಟಿಂಗ್ SC ಆಲ್ಸೋ ಈ ಕ್ವಶನ್ ಮೇಲೆ. ಫ್ರೇಮ್ ಚೆನ್ನಾಗಿ ಫ್ರೇಮ್ ಮಾಡ್ಬೋದು. SC ಆರ್ಡಿನೆನ್ಸ್ ಸಖತ್ ಬಾಂಬಾರ್ಡಿಂಗ್ ಕ್ವಶನ್. ಅದು ಬೌನ್ಸರ್ ಅಂತ ಬಂದ್ಬಿಡ್ತದೆ. ಬಂದ್ರೆ ಮೈಕ್ರೋ ಫೈನಾನ್ಸ್ ಏನ್ ಸರ್ ಮೈಕ್ರೋ ಫೈನಾನ್ಸ್ ಎಲ್ಲ 12 ಪೇಜ್ ಬರೀಬಹುದು ಅಂತ ಬರೀಬೇಕು. ಅದನ್ನ ಬರೀಬೇಕಂದ್ರೆ ನಾನು essay ಹೇಳೋಕೆ ಹೇಳ್ತೀನಿ ಯಾವ ರೀತಿ ಬರೀಬಹುದು ಅಂತ. ಸೊ ಈ ಮೈಕ್ರೋ ಫೈನಾನ್ಸ್ ಏನ್ ಕ್ವಶನ್ ಟಾಪಿಕ್ ಇದೆಯಲ್ಲ, ಇದು ಇಲ್ಲಿ ಹಾಕ್ಬೇಕು. ಕರೆಂಟ್ ಅಫೇರ್ಸ್ ಇಲ್ಲಿ ನಡೀತಕ್ಕಂಥ ಇಶ್ಯೂಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಬರೋ ಚಾನ್ಸಸ್ ಬಹಳ ಇರುತ್ತೆ. ಇಂಥವೆಲ್ಲ ಅನಾಲಿಸಿಸ್ ಮಾಡ್ರಿ. ಇನ್ನು ಕೆಲವೊಂದು ಕ್ವಶನ್ಸ್ ಪ್ರಾಸ್ಪೆಕ್ಟಿವ್ ಬೇಸ್ಡ್ ಬ್ರಾಡ್ಲಿ ಆಡಿ ಹೇಳಿದ್ನಲ್ಲ ಆ ರೀತಿ. ಸೊ ಇಂಟರ್ಲಿಂಕ್ ಮಾಡಬೇಕು. ಸೊ ಸಿಲೆಬಸ್ ತಗೊಳ್ರಿ, ನೀಟಾಗಿ ನೋಡ್ರಿ. ಯಾವ್ದು ಡೈರೆಕ್ಟ್ ಹಿಟ್ ಕ್ವಶನ್ಸ್ ಇರುತ್ತೆ ಡೈರೆಕ್ಟ್ ಹಿಟ್ ಮಾಡಬೇಕು. ಯಾವ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ರೆಗ್ಯುಲರ್ ಆಗಿ ನ್ಯೂಸ್ ಅಲ್ಲಿ ಇದೆ ಅದನ್ನ ಫೋಕಸ್ ಮಾಡ್ರಿ. ದೆನ್ ಬ್ರಾಡ್ ಕ್ವಶನ್ಸ್ ಅದನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಮೇಲೆ GS 1, 2, 3, 4 essay ಇದನ್ನ ನೀಟಾಗಿ ಇಂಟಿಗ್ರೇಟ್ ಮಾಡುವಂತ ಕೆಪಾಸಿಟಿ ನಿಮ್ಗೆ ಬರಬೇಕು. ಅದು ಯಾವಾಗ ಬರುತ್ತಂದ್ರೆ ವೆನ್ ಯು ಹ್ಯಾವ್ ಅ ಕ್ಲಾರಿಟಿ ಆಫ್ ಥಾಟ್ಸ್. ಅದ್ರ ಬಗ್ಗೆ ಕಂಟೆಂಟ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಒಂದು. ಎರಡನೇದು ಡಿಮ್ಯಾಂಡ್ ಏನ್ ಮಾಡ್ತದೆ, ಕ್ವಶನ್ ಏನ್ ಡಿಮ್ಯಾಂಡ್ ಮಾಡ್ತದೆ ಸರಿಯಾಗಿ ಅಪ್ರೋಚ್ ಮಾಡಬೇಕು, ಸರಿಯಾಗಿ ಗೊತ್ತಿರಬೇಕು ನಿಮಗೆ. ಆಮೇಲೆ ಡಿಮ್ಯಾಂಡ್ ಮಾಡುವಾಗ ಕ್ವಶನ್ ಅನ್ನ ನೀವು ಕರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾ ಇದ್ದೀರಾ, ಟುವರ್ಡ್ಸ್ ಕ್ವಶನ್ಗೆ ಅಪ್ರೋಚ್ ಮಾಡ್ತಾ ಇದೆ ಅಂತ ನಿಮ್ಗೆ ಗೊತ್ತಿರೋ ಕ್ಲಾರಿಟಿ ಇರಬೇಕು. ಇವು 3 ಇದ್ರೆ ಅಷ್ಟೇ. ಇಲ್ಲ ಸುಮ್ಮನೆ ಕತೆ ಬರೆದು ವೇಸ್ಟ್ ಮಾಡ್ಕೋಬೇಡ ಟೈಮ್. ಎನಿ ಡೌಟ್ ಸಿಲೆಬಸ್ ಇಲ್ಲಲ್ಲ? ನೆಕ್ಸ್ಟ್ ನೋಟ್ ಮೇಕಿಂಗ್ ಇರೋದೇ ಟೈಮು 38 ಡೇಸು. ಇನ್ನೇನು ನೋಟ್ ಮೇಕಿಂಗ್ ಮಾಡೋಕೆ ಟೈಮ್ ಇರಂಗಿಲ್ಲ. ಈಗ ಆಲ್ರೆಡಿ ಯಾರು ಮಾಡಿದ್ದೀರಾ? ಓಕೆ. ಇನ್ನು ಯಾರು ಮಾಡಿಲ್ಲ ಏನೇನು ಪ್ಲಾನ್ ಮಾಡ್ಕೊಂಡಿರಿ? ಜಸ್ಟ್ ಐ ವಾಂಟ್ ಟು ನೋ. ಯಾರಾದ್ರೂ ಹೇಳ್ರಿ ಹೆಂಗ್ ಸಿಲೆಬಸ್ ಕವರ್ ಮಾಡ್ತೀರಾ? ಯಾರಿಗೂ ಐಡಿಯಾ ಇಲ್ವಾ? ಇಲ್ಲ ಏನೋ ಕತ್ಕೊಂಡ್ಬಿಡ್ತಾರ ಏನ್ ಹೇಳ್ರಿ ಅಂತ ಹಂಗೆಲ್ಲ ತಿಳ್ಕೊಬೇಡ್ರಿ. ದಿಸ್ ಇಸ್ ಓಪನ್ ಕಾಂಪಿಟೇಷನ್. ತುಂಬಾ ಬ್ರಾಡ್ ಡೈಮೆನ್ಷನ್ ಇರುತ್ತೆ. ಸೊ ತಲೆ ಕೆಡ್ಸ್ಕೊಬೇಡ್ರಿ. ಯಾರು ಕಾಪಿ ಹೊಡೆಯಂಗಿಲ್ಲ. ಅಲ್ಲಿ ಎಕ್ಸಾಮ್ ಹಾಲ್ ಏನ್ ಬರುತ್ತೆ ಅಲ್ಲಿ ನೀವೇನ್ ಬರೀತೀರಿ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಆ ರೀತಿ ಮನಸ್ಸಿಗೆ ಇಟ್ಕೋಬೇಡ್ರಿ. ನೆಕ್ಸ್ಟ್ ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೊಂಡಿರಿ ನೋಡ್ರಿ. ಈ 38 ದಿನ ಉಳ್ಕೊಂಡಿದೆ, ಹಾರ್ಡ್ಲಿ ಹೋಯ್ತು. ಇವತ್ತಿನ ದಿನ ಹೋಯ್ತು 39 ಸರ್, 39 38 39. ನಾನು ಏನ್ ಪ್ಲಾನ್ ಮಾಡ್ಕೊಂಡ್ರೆ ಹೆಂಗ್ ನೀವು ಸುಮ್ನೆ ಮೂವ್ ವಿತ್ ದ ಫ್ಲೋ ಹೋಗ್ಬೇಡ್ರಿ. ಸಿ ಇಫ್ ಯು ಆರ್ ಕ್ರ್ಯಾಕಿಂಗ್ ಸಮ್ ಎಕ್ಸಾಮ್, ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಫಿಕ್ಸ್ ಯುವರ್ ಮೈಂಡ್ ಅಂಡ್ ಮೇಕ್ ಅ ಪ್ಲಾನ್ ಪ್ರಾಪರ್ಲಿ. ಸಕ್ಸೆಸ್ ಹೆಂಗಂದ್ರೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋನೇ ವಿನ್ನರ್. ಸುಮ್ನೆ ಮೂವ್ ವಿತ್ ದ ಫ್ಲೋ ಆಗಲ್ಲ. ಪ್ಲೀಸ್. Sir, syllabus copy, like accordingly, we have to choose the topics and just start like studying, sir. As I'm new, like after many years, I have touched books, so it is very difficult to like complete the syllabus. Adike syllabus copy na hitkondu like test series through ne completing the syllabus. Okay, next. Chat GPT ಕೊಟ್ಟಿದ್ದು ಕಾಪಿ ಪೇಸ್ಟ್ ಮಾಡಬೇಡಿ. ಕೊಟ್ಟಿದ್ದು ಕರೆಕ್ಟ್ ಇದೆಲ್ಲ ಸ್ವಲ್ಪ ಅನಾಲಿಸಿಸ್ ಮಾಡಿ ಕಾಪಿ ಪೇಸ್ಟ್ ಮಾಡಿ. ಸಬ್ಜೆಕ್ಟ್ ಅನ್ನ ಬ್ರಾಡ್ ಸಬ್ಜೆಕ್ಟ್ ಯಾವುದು, ಕರೆಂಟ್ ಅಫೇರ್ಸ್ ಸಬ್ಜೆಕ್ಟ್ ಯಾವುದು, ಈಗ ಆಲ್ರೆಡಿ ಡಿವಿಷನ್ ಕೊಟ್ಟಿದ್ದೀನಿ. ಯಾವುದು ಹಿಟ್ ಕ್ವಶನ್ಸ್ ಇರುತ್ತೆ ಅವ್ನು ನೋಟ್ಸ್ ಮಾಡ್ಕೊಳ್ಳಿ, ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಆಯ್ತು, ಕೆಲವೊಂದು ಮನೆ ಬರೀದ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಹೇಳ್ತೀನಿ, ಯಾರಿಗೆ ರೈಟಿಂಗ್ ವೀಕ್ ಇದೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅವರು ನೋಟೇ ಮಾಡ್ಕೊಳ್ಳಿ. ಯಾರಿಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಸರ್, ಐ ವೆರಿ ಕಾನ್ಫಿಡೆಂಟ್, ನಾನು ತುಂಬಾ ಚೆನ್ನಾಗಿದೆ, ಜಸ್ಟ್ ಐ ವಾಂಟ್ ಕಂಟೆಂಟ್ ರೆಡಿ ಅನ್ನೋರು ಆನ್ಲೈನ್ ಮಾಡ್ಕೊಡ್ರಿ. ಜಸ್ಟ್ ಸ್ಕ್ರೀನ್ ಶಾಟ್ ಹೊಡ್ಕೋತೀರಾ, ಕಾಪಿ ಪೇಸ್ಟ್ ಮಾಡ್ತೀರಾ, PDF ಮಾಡ್ಕೊಡ್ರಿ. ಇಂಥ ಕ್ವಶನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಹಾವನೂರ್ ಕಮಿಟಿ ಆಗಿರ್ಬೋದು, ಪೂರಾ ಆಗಿರ್ಬೋದು, ಇಂಥವೇನಿದೆಯಲ್ಲ, ಇಂಥವ ನೀವು ಆಲ್ರೆಡಿ ನೋಟ್ಸ್ ಇನ್ಸ್ಟಿಟ್ಯೂಷನ್ದವ್ರು ಕೊಟ್ರೆ ಅಲ್ಲಿ ತಗೊಳ್ರಿ. ಅಲ್ಲಿ ಇಲ್ಕಂದ್ರೆ ಗೂಗಲ್ ಮಾಡ್ರಿ. ಒಟ್ ಲೈನ್ ಟು ಲೈನ್ ಕವರ್ ಇರಬೇಕು. ಐ ಥಿಂಕ್ ಎಲ್ಲರೂ ಕೊಡ್ತಿದ್ದಾರೆ ನೋಟ್ಸ್. ಯು ಟೇಕ್ ಅ ನೋಟ್ಸ್. ಅದು ಟಾಪಿಕ್. ಕರೆಂಟ್ ಅಫೇರ್ಸ್ ಟಾಪಿಕ್ ಅನ್ನ ಲಿಂಕ್ ಮಾಡಬೇಕು. ಅದನ್ನ ನೀವು ಸಿಲೆಬಸ್ ನೋಡ್ಬೇಕಾದ್ರೆ ಅನಾಲಿಸಿಸ್ ಮಾಡ್ಕೋರಿ. ಈ ಟಾಪಿಕ್ ಏನಾದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇದೆ, ಆಲ್ರೆಡಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದೀರಾ. ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ರೆ ಐ ಥಿಂಕ್ ಎಲ್ಲ 200+ ಇರ್ತೀರಾ GM ಇದ್ದವರೆಲ್ಲ ಇಲ್ಲಿ, ಹೌದಾನೆ? ಎಸ್. ಸೊ GM 1 to 200+ ಇದ್ರೆ
ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಓದಿರ್ತೀರಾ ಅಂತ ನನ್ಗೆ ನಂಬಿಕೆ. ಓದಿರ್ತೀರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ್ದು ಕರೆಂಟ್ ಅಫೇರ್ಸ್ ಇದೆ. ಈ ಖಾತಾ ಸಿಸ್ಟಮ್ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಸೊ ಕೇಳ್ಬೋದು BBMP ಈ ಖಾತಾ ಸಿಸ್ಟಮ್ ಬಗ್ಗೆ ಒಂದು 5-10 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ನಾವು ಫ್ರೇಮ್ ಮಾಡ್ಬೋದು. ಅವಾಗ ಸಡನ್ ಆಗಿ ನೀವು ಅಲ್ಲಿ ಟಿಕ್ ಹಾಕಿದಂಗೆ ಆಗಂಗಿಲ್ಲ. ಇಲ್ಲಿ ಯು ಹ್ಯಾವ್ ಟು ರೈಟ್ ಹಿಯರ್. ಸೊ ಅಂಥವು ಏನ್ ಮಾಡ್ರಿ, ಸ್ವಲ್ಪ ಅನಾಲಿಸಿಸ್ ಮಾಡಿ. ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇದೆ ಡಿಜಿಟಲೈಸೇಷನ್, ಭೂಮಿ, ಕಾವೇರಿ ಮನೆ ಇಶ್ಯೂ ಆಯ್ತು, ತುಂಬಾ ಸ್ವಲ್ಪ ಸ್ಟಕ್ ಆಗಿತ್ತು ಕಾವೇರಿ. ಭೂಮಿ ರಾಶಿ ಪೋರ್ಟಲ್ ಎಲ್ಲ ಕಷ್ಟ ಆಗಿ ಸರ್ ಗೊತ್ತಿರುತ್ತೆ. ಸೊ ಅದೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ನ್ಯೂಸ್ ಇತ್ತು. ಸ್ಟ್ರೈಕ್ ಮಾಡಿದ್ರು ಸಬ್ ರಿಜಿಸ್ಟರ್ ಕಡೆ. ಕೇಳ್ಬೋದು ವಾಟ್ ಇಸ್ ಕಾವೇರಿ 2.0 ಸಿಸ್ಟಮ್ ಅಂತ ಕೇಳ್ಬಿಡ್ಬೋದು. ಕಾವೇರಿ 2.0 ಸಿಸ್ಟಮ್ ಅಂದ ತಕ್ಷಣ ನೀವು ನೀರಾವರಿಗೆ ಹೋಗ್ಬಿಡ್ಬೇಡ್ರಿ. ಏನು ಕಾವೇರಿ 2.0 ಅಂದ್ರೆ ನೋಂದಣಿ ಸಬ್ ರಿಜಿಸ್ಟರ್. ಸೊ ಇಲ್ಲ ತುಂಬಾ ಆಗತ್ತೆ ಇಂಥವೆಲ್ಲ. ಇಂಥವ್ ಯಾಕಾಗತ್ತೆ ಅಂದ್ರೆ ನೀವು ಹಿಂಗ್ ಓದಿರ ಆಗತ್ತೆ. ಹಿಂಗೆ ಒಂದು ಕುದುರೆ ಹಿಂಗ್ ಕಟ್ಟಿರ್ತಾರೆ, ಹಿಂಗ್ ಟಕ್ 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 ಕುದುರೆ ಹೋಗ್ತಾ ಇರುತ್ತೆ. ನೀವು ಬೇರೆ ಏನು ನೋಡಂಗಿಲ್ಲ, ಬ್ರಾಡ್ ಸ್ಪೆಕ್ಟ್ರಮ್ ಥಿಂಕೇ ಮಾಡಲ್ಲ. ಇಂಥವ್ರಿಗೆ ಯಾವ್ದು ಹೆಲ್ಪ್ ಆಗುತ್ತೆ ಅಂದ್ರೆ ಡೈರೆಕ್ಟ್ ಹಿಟ್ ಕ್ವಶನ್ಸ್ ಹೆಲ್ಪ್ ಆಗುತ್ತೆ. ಪೊಲಿಟಿಕಲ್ ಕಾಂಟ್ರಿಬ್ಯೂಷನ್ ಆಫ್ ದಿ ಕೃಷ್ಣದೇವರಾತ್ರಿ, ಹಿಂಗೆ ಆ ರೀತಿ ಇದ್ದವ್ರಿಗೆ ಹೆಲ್ಪ್ ಆಗುತ್ತೆ. ಬಟ್ ಇಂಥ ಕ್ವಶನ್ಸ್ ಬಂದಾಗ ಹೆಲ್ಪ್ ಆಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಸ್ಟ್ರೆಚ್ ಮಾಡ್ರಿ, ಯಾವ್ದು ಏನಾಗುತ್ತೆ ಆ ರೀತಿ ನೋಡ್ಕೊಂಡು ಹೋಗ್ರಿ. ಸೊ ಬ್ರಾಡ್ ಕ್ವಶನ್ಸ್ಗೆ ನೋಟ್ಸ್ ಅನ್ನ ಬ್ರಾಡ್ ಆಗೇ ಮಾಡ್ರಿ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಈಗ ಸೊಸೈಟಿಯಲ್ ಕ್ವಶನ್ಸ್ ಇರುತ್ತೆ, ವಿಮೆನ್ ರಿಲೇಟೆಡ್ ಇರುತ್ತೆ. ವುಮೆನ್ ರಿಲೇಟೆಡ್ ಅಂದ್ರೆ ಸೊಸೈಟಿಯಲ್ಲೂ, ಪೊಲಿಟಿಕಲ್, ಎಕನಾಮಿಕಲ್, ಆರ್ಟಿಕಲ್ಸ್ ಏನ್ ಬರುತ್ತೆ, ಆಕ್ಟ್ಸ್ ಏನ್ ಬರುತ್ತೆ, ಇಂಡೆಕ್ಸ್ ಏನ್ ಹೇಳುತ್ತೆ, ರಿಪೋರ್ಟ್ಸ್ ಏನ್ ಹೇಳುತ್ತೆ, ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಯು ಕ್ಯಾನ್ ಪಿಕ್ ಅಂಡ್ ಕ್ಯಾನ್ ಪುಟ್ ರೈಟ್ ಎನಿವೇರ್. ಸೊ ಆ ರೀತಿ ಪ್ಲಾನ್ ಮಾಡ್ಕೊಡ್ರಿ ಅಂತ ಟಾಪಿಕ್ಗಳು. ಸೊ ಫಸ್ಟ್ ಡಿವೈಸ್ ಅ ಟಾಪಿಕ್ ಅಂಡ್ ಮೇಕ್ ಅ ನೋಟ್. ಯಾವ್ದು ನೋಟ್ ಬೇಕಾಗಿದೆ ಅದನ್ನ ನೋಟ್ ಮಾಡ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಪಬ್ಬ್ಯಾಡ್, ಅದಕ್ಕೆ ನೋಟ್ಸ್ ಬೇಕಾಗುತ್ತೆ. ಸ್ವಾಟ್ ಅನಾಲಿಸಿಸ್, ಪೈಮು, ಏನೇನೋ ವರ್ಡ್ಸ್ ಇದಾವೆ. ಲಕ್ಕಿಲಿ ನಾವು ಯಾವ ಕ್ವಶನ್ ನಮ್ಗೆ ಬರ್ಲಿಲ್ಲ, ನಾವು ಅಂತ ಚೆನ್ನಾಗಿ ಓದಿರ್ಲಿಲ್ಲ, ಬಟ್ ನಮ್ ಕ್ವಶನ್ ಬರ್ಲಿಲ್ಲ. ಬಟ್ ಈ ಸಲ ಹಂಗ್ ಅನ್ಕೊಂಡು ಹೋಗ್ಬೇಡ್ರಿ, ಕ್ವಶನ್ ಬರ್ಬೋದಲ್ಲ. ಸೊ ಯಾವ್ದು ಬಿಡಾಕ್ ಹೋಗ್ಬೇಡ್ರಿ, ನಿಮ್ ಕಡೆ ಬ್ಲೇಮ್ ತಗೋಕ್ ಹೋಗ್ಬೇಡ್ರಿ. KPSR ಹಂಗ್ ಕೊಟ್ರು ಹಿಂಗ್ ಕೊಟ್ರು ಅಂತ. ಅದಕ್ಕೆ KPSR ಒಂದು ಮೇನ್ಸ್ ನೋಟಿಫಿಕೇಶನ್ ನೋಡಿರಲಿಲ್ಲ ಯಾರು ಹೋದ್ರು, ಒಂದ್ ಚೆನ್ನಾಗಿ ಒಂದು ನೋಟಿಫಿಕೇಶನ್ ಮೆನ್ಷನ್ ಮಾಡಿದಾನೆ ಅವನು. ಏನಂತಂದ್ರೆ ಒಂದ್ ಚೆನ್ನಾಗಿ ಒಂದು ಮೆನ್ಷನ್ ಮಾಡಿದಾನೆ, ಯಾರಾದ್ರಿಗೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರ, ಇಫ್ ಎನಿ ಅಬ್ಜೆಕ್ಷನ್ಸ್ ಆರ್ ದೇರ್, ಯು ಹ್ಯಾವ್ ಟು ಫೈಲ್ ದ ಅಬ್ಜೆಕ್ಷನ್ ಆನ್ ದ ಎಕ್ಸಾಮ್ ಡೇ ಓನ್ಲಿ. ನೀವು ಹಿಂದ್ಗಡೆ ಬಂದ್ಬಿಟ್ಟು ಟೆಲಿಗ್ರಾಮ್ ಅಲ್ಲಿ ಗ್ರೂಪ್ ಮಾಡ್ಕೊಂಡು ಆ ಕ್ವಶನ್ ರಾಂಗ್ ಇದೆ, ಈ ಕ್ವಶನ್ ರಾಂಗ್, ನೋ. ಅದಕ್ಕೆ ನೋಡ್ರಿ, ನೀವು ನೋಟಿಫಿಕೇಶನ್ ಕರೆಕ್ಟ್ ಆಗಿ ಹೋದ್ರಿ, ಮೆನ್ಷನ್ ಮಾಡ್ಬಿಡ್ತಾನೆ ಎಕ್ಸಾಮ್ ಡೇ. ಆ ಎಕ್ಸಾಮ್ ಏನ್ ನಡೀತಿಲ್ಲ ಅದೇ ಎಕ್ಸಾಮ್ ಡೇ ದಿನ ಅದೇ ಅವರ್ ಅಲ್ಲಿ ಅಲ್ಲೇ ಹಿಂಗೆ ಕೊಟ್ಟಿದ್ದಾನೆ ಅವನು. ಅವತ್ತೇ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು. ಈ ಕ್ವಶನ್ ತಿಳಿಲ್ಲ ಸರ್, ಈ ಕ್ವಶನ್ ನೀವು ಇದನ್ನ ಕೇಳಿದ್ರಿ, ಕನ್ನಡದಲ್ಲಿ ಹೆಂಗ್ ಕೇಳಿದ್ರಿ, ಇಂಗ್ಲೀಷ್ ಹೆಂಗ್ ಕೇಳಿಲ್ಲ, ಇದು ಎದೆ ಕೊಟ್ಟಿದಂಗೆ ಗೊತ್ತಾನ, ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಬರ್ರಿ ಅಂತ ಅದ್ರ ಮೀನಿಂಗ್. ಸೊ ಆ ರೀತಿ ನೋಟ್ಸ್ ಮೇಕಿಂಗ್ ಕ್ಲಿಯರ್ ಆಯ್ತಾ, ಯಾವ್ದಕ್ ಮಾಡಬೇಕು ಯಾವ್ದಕ್ ಮಾಡಬಾರ್ದು ಅಂತ. ಅಂಡ್ ಇನ್ನೊಂದು ಒನ್ ಮೋರ್ ಥಿಂಗ್, ಇಂಡಿವಿಜುವಲ್ ಕೆಪಾಸಿಟೀಸ್ ಡಿಫ್ರೆಂಟ್. ಸರ್ ನಾನು ನೋಟ್ಸ್ ಮಾಡಿ ಓದೋಷ್ಟು ಕೆಪಾಸಿಟಿ ಇದೆ, ಎಸ್ ಯು ಪ್ಲೀಸ್ ಗೋ ಹೆಡ್. ಸರ್ ನಾನು ನೋಟ್ಸ್ ಮಾಡಲ್ಲ, ಜಸ್ಟ್ ನಾನು ಇನ್ಸ್ಟಿಟ್ಯೂಷನ್ ನೋಟ್ಸ್ ಇನ್ಸ್ಟಿಟ್ಯೂಷನ್ ಇದನ್ನ ಮಾಡ್ಕೊಂಡು ಓದ್ಕೊತ ಹೋಗ್ತೀನಿ, ಜಸ್ಟ್ ಗೋ ಹೆಡ್. ಇಲ್ಲ ಸರ್ ಯಾರೋ ಫ್ರೆಂಡ್ಸ್ ಹೇಳಿ ಕೇಳಿಸ್ಕೊತೀನಿ, ಗೋ ಹೆಡ್. ಇಲ್ಲ ಸರ್ ನಾನು ಕ್ವಶನ್ ಆನ್ಸರ್ ವೈಸ್ ನೋಡ್ಕೊತ ಹೋಗ್ತೀನಿ, ಗೋ ಹೆಡ್. ಬಟ್ ವರ್ಕೌಟ್ ಆಗಬೇಕು, ಅದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ನಮ್ ಕ್ವಶನ್ ಪೇಪರ್ ಯಾಕೆ ಹಾಕ್ತಾ ಇದೀನಿ ಅಂದ್ರೆ ಲಾಸ್ಟ್ ಟೈಮ್ ಬರ್ದಿದ್ದು ಇಟ್ಸ್ ವೆರಿ ಬ್ಯೂಟಿಫುಲ್ ಕ್ವಶನ್ ಪೇಪರ್, ಅದಕ್ಕೆ ಹಾಕ್ತಿರೋದು. ಅದು ನಿಮ್ಗೆ ಫುಲ್ ಲೆಂತ್ ಅಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಫುಲ್ ಲೆಂತ್ ಇಟ್ಟಿರ್ತಾರೆ ಲಾಸ್ಟ್ಗೆ, ಅವಾಗ ಎಲ್ಲರೂ ಇಡ್ತಾರೆ ಸರ್ ಫುಲ್ ಲೆಂತ್ ಇದೆಯಲ್ಲ ಸರ್ ಈ ಸಲ, ಅವಾಗ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲ ನಿಮ್ ಸಿಚುವೇಶನ್ ಎಲ್ರಿಗೂ ಹಂಗೆ ಇರುತ್ತೆ. ಇವಾಗ ಫಸ್ಟ್ ಟೈಮ್ ನೀವು ಈಗ ಅಂತೀರ, ಯಾಕಂದ್ರೆ ನಿಮ್ ಕಡೆ ಕಂಟೆಂಟ್ ಇಲ್ಲ. ಒನ್ಸ್ ಯು ಆರ್ ರೈಟಿಂಗ್ ಅಲ್ಲ, ಕಂಟೆಂಟ್ ವಿಲ್ ಬಿ ಫುಲ್ ಓವರ್ಲೋಡೆಡ್, ಮ್ಯಾಚೂರ್ ಆಗಿಬಿಡ್ತೈತಿ. 40 days ಅಲ್ಲಿ ಈ ಕ್ವಶನ್ ನಿಮ್ಗೆ ಕೇಳಲ್ಲ, ನೀವು ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ 40 days ಅಲ್ಲಿ. ಸ್ಟಾರ್ಟಿಂಗ್ ಅನ್ಸುತ್ತೆ, ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲರೂ 10 to 12 ಕ್ವಶನ್ ಅಷ್ಟೇ ಬರೀತೀರಾ, ಓಕೆ. ಆಮೇಲೆ ಬರ್ತಾ 15 ಕ್ವಶನ್ ಶಿಫ್ಟ್ ಆಗ್ತೀರಾ, ಬರ್ತಾ 20 ಕ್ವಶನ್ಸ್ ಬರೀತೀರಾ. ಯಾಕೆ? ಫ್ಲೋ ಬರ್ತಾ ಇರುತ್ತೆ, ಕಂಟೆಂಟ್ ರೆಡಿ ಇರುತ್ತೆ, ಸ್ಟ್ರಕ್ಚರ್ ಆಗ್ತಾ ಇರುತ್ತೆ, ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಇಟ್ಸ್ ಅ ಪ್ರೊಸೆಸ್ ಆಕ್ಚುಲಿ. ಫಸ್ಟ್ ಡೇಲಿ ಇವತ್ತು ಯಾರೋ ಒಬ್ರು ಚೆನ್ನಾಗಿ ಸ್ಕೋರ್ ತೆಗೆದಿರ್ಬೋದು, ಎಸ್ ಎಲ್ಲ 120, 140 ತೆಗಿಬಹುದು 250ಗೆ. ಇವರೆಲ್ಲ ನೀವೆಲ್ಲ ಸ್ವಲ್ಪ 60, 70 ತೆಗೆದಿರ್ಬೋದು. ಅವ್ರು ಕಂಪೇರ್ ಮಾಡ್ಕೊಂಡು ಅವ್ರು ಆಲ್ರೆಡಿ ಮುಂದಿದ್ದಾರೆ. ಎಕ್ಸಾಮ್ ಡೇ ಏನ್ ಅವತ್ತು ಬರೀತಿಲ್ಲ ಅದು ಮ್ಯಾಟರ್ ಆಗುತ್ತೆ. ಸೊ ನೀವು ಇನ್ನ ಪ್ರೊಸೆಸ್ ಐತಿ, ಯಾರು ಬೇಕಾದ್ ಎಲ್ಲಿ ಬೇಕಾದ್ ಓವರ್ಟೇಕ್ ಮಾಡ್ಕೋಬಹುದು ಯಾರನ್ನಾದ್ರು. ಈ ಕ್ವಶನ್ ಪೇಪರ್ ಯಾರಾದ್ರೂ ನೋಡಿದೀರಾ 2015, 17, 18? ಓಕೆ, ಏನ್ ಅನಿಸ್ತು ನಿಮ್ಗೆ? ಯಾರು ನೋಡಿದಿರಾ ಕ್ವಶನ್ ಪೇಪರ್? ನೋಡ್ಬೇಕ್ರಿ, ನೋಡಿರ್ತೀರ, ಎಲ್ಲ ನೋಡ್ತೀರಾ, ಯಾರು ಬಾಯ್ ಬಿಡಲ್ಲ. ಸರ್ ಹೇಳ್ತಾರೆ ನೋಡೋ ಅಂತಡಿ, ಅವ್ರು ಕೇಳೋಣ ಅಂತೇಳಿ. ಸೊ ಓಕೆ, ಈ ಕ್ವಶನ್ ಪೇಪರ್ ನೋಡಿದ್ರೆ ಕೆಲವೊಂದು ಕ್ವಶನ್ಸು ಡೈರೆಕ್ಟ್ ಆಗಿ ಬರಿಬಹುದು ನೋಟ್ಸ್ ಇಂದ ಅಥವಾ ಯಾವ್ದ್ರಿಂದ. ಇನ್ನು ಕೆಲವೊಂದು ಕ್ವಶನ್ಗೆ ಅನಾಲಿಸಿಸ್ ಇರುತ್ತೆ, ಇನ್ನು ಕೆಲವೊಂದು ಕ್ವಶನ್ ಬ್ರಾಡ್ ಸ್ಪೆಕ್ಟ್ರಮ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾರಿಗೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತಾ ಅವ್ರು ಎಲ್ಲರೂ ಬರೆದಿರ್ತೀರ. 90% ಇಲ್ಲಿ ಏನು ಸ್ಟೂಡೆಂಟ್ಸ್ ಇದ್ರಲ್ಲ, ಎಲ್ಲರೂ ನೀವು ಸ್ಟ್ಯಾಂಡರ್ಡ್ ಆಗಿ ಕೆಲವೊಂದು ಓದ್ಕೊಂಡು ಹೋಗಿರ್ತೀರ. ಅದ ಲೆಟ್ಸ್ ಸೇ ಹಾವ್ನೂರ್ ಕಮಿಟಿ, ಅದು ಯಾರಿಗೆ ಗೊತ್ತಿರಲ್ಲ ಹೇಳ್ರಿ. ಈಗ ಓದಿಲ್ಲ ಅಂದ್ರೆ ಎಕ್ಸಾಮ್ ಡೇ ಬಿಫೋರ್ ಪಕ್ಕಾ ಓದ್ಕೊಂಡು ಹೋಗಿರ್ತೀರಾ, ಪಕ್ಕಾ ಬರೀತೀರಾ. ಆ ಕ್ವಶನ್ ನಿಮ್ ಕಾಂಪಿಟೇಷನ್ ಇಲ್ಲ, ತಿಳ್ಕೊಂಬಿಡ್ರಿ. ಆ ಕ್ವಶನ್ ಕಾಂಪಿಟೇಷನ್ಗೆ ಅಲ್ಲ ಕ್ವಶನ್. ಯಾಕ್ರಿ? ಅದೆಲ್ಲ ಚೆನ್ನಾಗಿ ಓದಿರ್ತಾರೆ ಎಲ್ಲರೂ. ಓದಿಲ್ಲ ಅಂದ್ರೆ ಬಿಡಿ, ಒಂದು 10% ಇರ್ತಾರೆ, ಅವ್ರು ಔಟ್ ಆಫ್ ದ ರೇಸ್, ಅವ್ರು ಎಲಿಜಿಬಲ್ ಇಲ್ಲ. 1:15 ಫ್ಲೂಕಲ್ಲಿ ಹೋಗ್ಬಿಟ್ಟಿರ್ತಾರೆ, ಓದಿರಂಗಿಲ್ಲ, ಏನೋ ಇಂಟ್ರೆಸ್ಟ್ ಇಲ್ಲ, ಸಮಥಿಂಗ್. ಬಟ್ 1:15 ಮ್ಯಾಲ್ 5 ಏನಿರ್ತಿರ್ಲ, ಇವರ ಟಫ್ ಕಾಂಪಿಟೇಟರ್ ಎಲ್ಲ
1:10 ಬಿಡಿ, ಅಟ್ಲೀಸ್ಟ್ 5 ಮೆಂಬರ್ಸ್ ಇರ್ತಿರಲ್ಲ, 5ದಾಗ 1 ಸೆಲೆಕ್ಟ್ ಆಗಬೇಕು ನೀವು. ಈಗ ಯಾರು ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀರಾ ಅವರೇ ಪಕ್ಕ ಮೇನ್ಸ್ ಅನ್ಕೊಂಬಿಡಿ. ನಾನು ಹೇಳ್ತೀನಿ ಯಾಕೆ ಇಂಟರ್ವ್ಯೂ ಸೆಲೆಕ್ಟ್ ಆದ್ರೆ ಯಾಕೆ ಪಕ್ಕ ರ್ಯಾಂಕ್ ಅಂದ್ರೆ ನಾನು ಆಮೇಲೆ ಹೇಳ್ತೀನಿ. ಸೊ ಯಾರೀಗ 1:5 ಅಲ್ಲಿ ಮ್ಯಾಲ್ 5 ಏನಿದೆಯಲ್ಲ, ವೆರಿ ಟಫ್ ಕಾಂಪಿಟೇಷನ್. ಆಮೇಲೆ 6, 7 ಇಲ್ಲ ಅಂತ ಅನ್ಕೋಬೇಡಿ. ಅವ್ರು ಏನೋ ಕ್ಲೇಮ್ಸ್ ಅಲ್ಲಿ ವೀಕ್ ಇರ್ತಾರೆ, ಮೇನ್ಸ್ ಅಲ್ಲಿ ಎದ್ದು ಬರ್ತಾರೆ ಅವರು, ಅದು ಇರ್ತಾರೆ. ನಂದು ಲಾಸ್ಟ್ ಟೈಮ್ ನಂದು ಜಸ್ಟ್ 1 ಮಾರ್ಕ್ಸ್ ಕಟ್ ಆಫ್ ಕ್ಲಿಯರ್ ಆಗಿದೆ. 199 GM 200 ಮಾರ್ಕ್ಸ್. ಗೊತ್ತಾಯ್ತಾ? ಲಾಸ್ಟ್ ಟೈಮ್ 199 GM ಇತ್ತು, 200 ಮಾರ್ಕ್ಸ್ ಬಂದಿದೆ. ಒಂದೇ ಒಂದು ಮಾರ್ಕ್ಸ್ ಕ್ಲಿಯರ್ ಆಗಿದ್ದು ಕಟ್ ಆಫ್ ಇಂದ. ಸೊ ಸಿ ಥಿಂಕ್ ಲೈಕ್ ದಟ್. ಕಾಂಪಿಟೇಷನ್ ಇಸ್ ಹೆವಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಯಾವ ಕ್ವಶನ್ಸ್ ನಿಮ್ಗೆ ಕಾಂಪೀಟ್ ಮಾಡ್ತಾರೆ ಯಾರು ಅಂತೇಳಿ. ಇಂಥ ಕ್ವಶನ್ ಯಾರು ಕಾಂಪೀಟ್ ಮಾಡಲ್ಲ. ಈಗ ಅಶೋಕ ದಮ್ಮ ಪ್ರಿನ್ಸಿಪಲ್ ಯಾರಿಗೆ ಗೊತ್ತಿಲ್ರಿ? ಯಾರಿಗೆ ಗೊತ್ತಿಲ್ಲ? 5 ಈಗ 4 ತೆಗಿಯೋಂಗಿದೆಯಾ 10 ಮಾರ್ಕ್ಸ್ಗೆ? ಎಲ್ಲರಿಗೂ ಗೊತ್ತಿದೆ. ಮತ್ತೆ ಇಲ್ಲಿ ಕಾಂಪಿಟೇಷನ್ ಏನ್ ಬಂತು? ನೆಕ್ಸ್ಟ್ ಕ್ವಶನ್. ಇದನ್ನ ಯಾವ್ದಕ್ಕೆ ಹೇಳ್ತೀನಿ ಅಂದ್ರೆ ಜಸ್ಟ್ ಐ ವಾಂಟ್ ಟು ಗೋ ವಿತ್ ಕ್ವಶನ್ ಪೇಪರ್, ಅಂದ್ರೆ ನಿಮ್ಗೆ ಒಂದು ಪಾಯಿಂಟ್ಸ್ ಬರುತ್ತೆ. ಇನ್ನ ಫಸ್ಟ್ ನಾನು ಕ್ವಶನ್ ಪೇಪರ್ ಹೇಳ್ತೀನಿ, ಕ್ವಶನ್ಸ್ ಯಾವ ರೀತಿ ಇದಾವ ಅಂತ ಹೇಳ್ತೀನಿ. ಇದಾದ್ಮೇಲೆ ಯಾವ ರೀತಿ ಕ್ವಶನ್ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀನಿ, ಯಾವ ರೀತಿ ಸ್ಟ್ರಕ್ಚರ್ ಇರ್ಬೇಕಂತ ಹೇಳ್ತೀನಿ, ಕ್ಲಾರಿಟಿ ಯಾವ ರೀತಿ ಇರ್ಬೇಕು, ಥಾಟ್ಸ್ ಆಫ್ ಕ್ಲಾರಿಟಿ, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್, ಇಷ್ಟು ಹೇಳ್ತೀನಿ. ಆಯ್ತಾ? ಇನ್ ಬಿಟ್ವೀನ್ ಬೋರ್ ಆದ್ರೆ ಹೇಳ್ರಿ ಅಥವಾ ಡೌಟ್ಸ್ ಇದ್ರು ಹೇಳ್ರಿ. ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ದ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಇನ್ ಬೆಂಗಾಲ್. ಗೊತ್ತಾ ಎಲ್ಲರಿಗೆ? ಯಾವ್ದು ಹೇಳ್ರಿ? ಹಾ, ಓಕೆ, ಗುಡ್, ಎಲ್ಲರಿಗೂ ಗೊತ್ತಿರುತ್ತೆ. ರಾಜಾರಾಮ್ ಮೋಹನ್ ರಾಯ್ ಇನಾಗ್ರೇಟೆಡ್ ದ ಮಾಡರ್ನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇದು ಹೇಳ್ರಿ. ಇದು ಕ್ವಶನ್ ಬಂತು. ಇದು ಪಾರ್ಷಿಯಲಿ ಸ್ಟ್ಯಾಟಿಕ್ ಅಂಡ್ ಪಾರ್ಷಿಯಲಿ ಅನಾಲಿಸಿಸ್ ಕ್ವಶನ್. ಇದು ಒಪ್ಕೊಂತೀರಾ? ಡೈರೆಕ್ಟ್ ಬರಂಗಿಲ್ಲ ಇದು. ರಾಜಾರಾಮ್ ಮೋಹನ್ ರಾಯ್ ಇನಾಗ್ರೇಟೆಡ್ ದ ಮಾಡರ್ನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ. ಸೊ ಈ ಕ್ವಶನ್ ಯಾವ ರೀತಿ ಅಪ್ರೋಚ್ ಮಾಡ್ತೀರಾ? ಇಲ್ಲಿ ಸುಮ್ಮನೆ ಏನೋ ಓದ್ಕೊಂಡು ಹೋಗಿದ್ದಾರೆ ಬಿಡಪ್ಪ ರಾಜಾರಾಮ್ ಮೋಹನ್ ಬಗ್ಗೆ, ಏನೋ 4 ಪಾಯಿಂಟ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಮೇನ್ ರಿಲೇಟೆಡ್ ಎಜುಕೇಶನ್ ರಿಲೇಟೆಡ್ ಏನೋ ಮಾಡಿದ್ದಾರೆ ಅಂತ ಹೇಳಿ ಓದ್ಕೊಂಡು ಬಂದವ್ರಿಗೆ 3 ಮಾರ್ಕ್ಸ್ ಬರುತ್ತೆ. ಸ್ವಲ್ಪ ಅನಾಲಿಸಿಸ್ ಮಾಡಿ ಅದನ್ನ ಆ ಕ್ವಶನ್ ಏನ್ ಕೇಳಿದಾನೆ ಅದಕ್ಕೆ ಡಿಮ್ಯಾಂಡ್ಗೆ ಅಪ್ರೋಚ್ ಮಾಡಿದ್ರೆ 5 ಬರುತ್ತೆ 10ಗೆ. ನಾನು ಹೇಳ್ತಾ ಇರೋದು 50% ಮಾರ್ಕ್ಸ್. ಬಟ್ ಲಾಸ್ಟ್ ಟೈಮ್ 50% ಜಾಸ್ತಿ ಕೊಟ್ಟಿದ್ದಾನೆ ಮಾರ್ಕ್ಸ್ ಕ್ವಶನ್ಗಳಿಗೆ ರಾಜಾರಾಮ್ ಮೋಹನ್ ರಾಯ್. ಬಿಕಾಸ್ ನಂದು GS1 170 ಬಂದಿರೋದು, GS2 is 168. ನನ್ನ GS1 GS2 ಅಲ್ಲಿ ನನ್ನ ಕತೆ ಮುಗಿದೋಗ್ಬಿಟ್ಟಿದೆ. ಸೊ ಐ ಟಾಪರ್ ಅಂತ ಗೊತ್ತಾಗಿದೆ GS1 2 ಅಲ್ಲಿ. ಸೊ ಅದಕ್ಕೆ ಹೇಳ್ತೀನಿ ಅಂದ್ರೆ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ KPSC UPSC ಕಂಪೇರ್ ಮಾಡಿದ್ರೆ. UPSC ಅಲ್ಲಿ ನಂದು 112 and 110 ಬಂದಿತ್ತು GS1 2. ಬಟ್ ಅದೇ ಪ್ಯಾಟರ್ನ್ ಇಲ್ಲಿ ಬಂದಿದೆ. ಸೊ ನನಗನಿಸ್ತು GS1 2 ಏನಿದೆಯಲ್ಲ UPSC ಲೆವೆಲ್ಗೆ ಕರೆಕ್ಷನ್ ಆಗಿದೆ, ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಕರೆಕ್ಷನ್ ಸೇಮ್ ಇದೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಸೊ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇನಾಗ್ರೇಟೆಡ್ ದ ಮಾಡರ್ನ್ ಏಜ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇಲ್ಲಿ ಏನ್ ಅರ್ಥ ಆಗ್ತಾ ಇದೆ ನಿಮ್ಗೆ? ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್. ಅವ್ರು ಕೇಳಿದ ಕ್ವಶನ್ ಇಲ್ಲಿ SR ಹತ್ರ ಕೇಳಿಲ್ಲ, ಎಕ್ಸ್ಪ್ಲೇನ್ ಅಂತ ಕೇಳಿದಾನೆ. ಅವ್ರು ಮಾಡಿದ್ರು ಇಲ್ಲ ಅಂತ ಕೇಳಿಲ್ಲ, ಎಕ್ಸ್ಪ್ಲೇನ್. ರಾಜಾರಾಮ್ ಮೋಹನ್ ರಾಯ್ನು ಇಂಡಿಯನ್ ಹಿಸ್ಟ್ರಿನ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಓಪನ್ ಮಾಡಿದ್ರಾ? ಏನೇನು ಬರಿಬಹುದು ಇಂಡಿಯನ್ ಹಿಸ್ಟ್ರಿ ಅಂದ್ರೆ? ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಏನು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಏನು, ಯಾವ ರೀತಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ಓಪನ್ ಮಾಡಿದೆ ಅಂತ ಹೇಳ್ಬೋದು ಅವ್ರಿಗೆ. ಬೇರೆದವ್ರು ಯಾರು ಇರಲಿಲ್ವಾ? ಇವ್ರದೇ ಯಾಕೆ ಮೇಜರ್ ರೋಲ್ ಇತ್ತು? ದಟ್ ಇಸ್ ದ ಆನ್ಸರ್. ಏನೇನು ಬರಿಬಹುದು? ಎಜುಕೇಶನ್ ಯಾವ ರೀತಿ ಬರಿಬಹುದು, ಕಲ್ಚರಲ್ ಯಾವ ರೀತಿ ಬರಿಬಹುದು, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಯಾವ ರೀತಿ ಬರಿಬಹುದು, ಚೈಲ್ಡ್ ಮ್ಯಾರೇಜ್ ಯಾವ ರೀತಿ ಬರಿಬಹುದು, ಎಜುಕೇಶನ್ ಸಿಸ್ಟಮ್. ಅವ್ರು ಫಸ್ಟ್ ಪೊಲಿಟಿಕಲ್ ಅಜಿಟೇಷನ್ ಸ್ಟಾರ್ಟ್ ಮಾಡಿದವರು, ಹೌದಿಲ್ರಿ? ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಮಾಡಿದವರು, ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ರು, ಕಲ್ಚರಲ್ ಲಿಟ್ರೇಚರ್ ರೆವಲ್ಯೂಷನ್ ಮಾಡಿದ್ರು. ಸಿ ದಿಸ್ ಇಸ್ ದ ಆನ್ಸರ್. ಈಗ ನ್ಯೂಸ್ ಪೇಪರ್ ಬರೀದಕ್ಕಿಂತ ಲಿಟ್ರೇಚರ್ ರೆವಲ್ಯೂಷನ್ ಅಂತ ಬರೀರಿ. ಯಾವುದೇ ಇನ್ಸ್ಟಿಟ್ಯೂಷನ್ ಬರೀದಾಗ ಪೊಲಿಟಿಕಲ್ ಅಜಿಟೇಷನ್ ಅಂತ ಬರೀರಿ. ಯಾವುದೇ ಎಜುಕೇಶನ್ ಈಗ ಸ್ಕೂಲ್ ಆರಂಭಿಸಿದ್ರು ಅಂತ ಬರೀಕ್ಕಿಂತ ಎಜುಕೇಶನ್ ರೆವಲ್ಯೂಷನ್ ಅಂತ ಬರೀರಿ. ದೇ ಚೇಂಜ್ ದ ಸ್ಟ್ರಕ್ಚರ್ ಆಫ್ ಎಜುಕೇಶನ್. ಗುರುಕುಲ ಸಿಸ್ಟಮ್ ಇದ್ದಿದ್ದನ್ನ ಎಜುಕೇಶನ್ ಕ್ಲಾಸ್ ರೂಮ್ ಸಿಸ್ಟಮ್ ಮಾಡಿದ್ರು ಅವರು 1828 ಅಲ್ಲಿ. ಗೊತ್ತಾಯ್ತಾ? ಈ ರೀತಿ ಬರ್ಕೋತ ಹೋಗ್ಬೇಕು ನೀವು. ರಾಜಾರಾಮ್ ಮೋಹನ್ ರಾಯ್ ಹೌದು, ಎಸ್, ಇಂಡಿಯನ್ ಹಿಸ್ಟ್ರಿನ ಸ್ಟಾರ್ಟ್ ಮಾಡಿದ್ರು. ಸೊ ನಿಮ್ ಮೋರ್ ಫೋಕಸ್ ಇರೋದು ಇಂಡಿಯನ್ ಹಿಸ್ಟ್ರಿಯಲ್ಲಿ. ಇಲ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಏನು, ವಿಚ್ ಕಾಂಪೋನೆಂಟ್ಸ್ ಇನ್ಕ್ಲೂಡಿಂಗ್ ಇನ್ ದಿಸ್, ಹೌ ರಾಜಾರಾಮ್ ಮೋಹನ್ ರಾಯ್ ಸ್ಟಾರ್ಟೆಡ್ ದಿಸ್. ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಅದೇ ಬರೀರಿ, ಎಲ್ಲರೂ ಅದೇ ಬರೀತಾರೆ. ಅವರು ಏನೇನು ಸಿಸ್ಟಮ್ ಮಾಡಿ, ಸೋಷಿಯಲ್ ಏನ್ ಮಾಡಿದ್ರು, ಎಕನಾಮಿಕಲ್ ಏನ್ ಮಾಡಿದ್ರು, ಎಜುಕೇಶನ್ ಅದೇ ಬರ್ದಿರ್ತಾರೆ. ದ ವೇ ಆಫ್ ರಿಪ್ರೆಸೆಂಟೇಷನ್ ಇಸ್ ಡಿಫ್ರೆಂಟ್. ಒಬ್ರು ಸುಮ್ಮನೆ ಡಂಪ್ ಮಾಡಿ ಬಂದಿರ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಹಾಕೋದು, ಹಿಂಗೆ ಎರಡು ಹಾಕೋದು. ಸೊ 1 2 3 4 ಅಲ್ಲ, ಯು ಎಂಡ್ ಅಪ್ ವಿತ್ 3 ಮಾರ್ಕ್ಸ್, ನಾಟ್ 5 ಮಾರ್ಕ್ಸ್. ಹಿಂಗೆ ನೀವು 3 ಮಾರ್ಕ್ಸ್ ಅಷ್ಟು ಕ್ವಶನ್ ತೆಗೆದ್ರೆ ಯು ಆರ್ ಔಟ್ ಆಫ್ ದ ರೇಸ್. 1:5 ಅಲ್ಲಿ ಮ್ಯಾಲೆ 2 3 4 ಅಷ್ಟೇ ಇರ್ತಾರೆ, 5 6 7 ಹೊರಗೆ ಬಂದಿರ್ತಾರೆ. ಇದಕ್ಕೆ ತುಂಬಾ ಜನಕ್ಕೆ ಮೇನ್ಸ್ ಆಗಲ್ಲ. ಸೊ ಈ ಫೋಕಸ್ ಆನ್ ಸಚ್ ಥಿಂಗ್ಸ್. ಅರ್ಥ ಆಯ್ತಾ? ಇದು ಇನ್ನೊಂದೆರಡು ಕ್ವಶನ್ಸ್ ಇದೆ, ಚೆನ್ನಾಗಿದೆ, ಹೇಳ್ತೀನಿ. ಡಿಸ್ಕಸ್ ಅಬೌಟ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ಪಲ್ಲವಾಸ್. ಡೈರೆಕ್ಟ್ ಕ್ವಶನ್. The ancient Indians showed the insatiable curiosity of science and technology, and their contribution to astronomy is immense.
ಇದು ಬ್ಯೂಟಿಫುಲ್ ಕ್ವಶನ್ಸ್ ಫಾರ್ 15 ಮಾರ್ಕ್ಸ್. ನೀವು ಓದಿರ್ತೀರಾ ಅಷ್ಟೊಂದ ಮೇಲೆ ಏನೋ ಒಂದು ಗುಪ್ತಾ ಟೈಮಲ್ಲಿ ಒಂದು ಇಬ್ಬರ ಹೆಸರು ನೆನಪಿರ್ತೈತಿ. ಎಕ್ಸಾಮ್ ಟೈಮಲ್ಲಿ ಅಷ್ಟೇ ನೆನಪಿರೋದು ಎಲ್ಲರಿಗೆ. ಗುಪ್ತಾಸ್ ಓದ್ತಿರ್ತೀರಾ, ಒಂದ್ 2-3 ಪಾಯಿಂಟ್ ಅಷ್ಟೇ ಬಂದ್ಬಿಡುತ್ತೆ. ಇಲ್ಲಿ ನೋಡ್ತೀರಾ 15 ಮಾರ್ಕ್ಸ್ ಕ್ವಶನ್ ಇದು, ಸಾರಿ 10 ಮಾರ್ಕ್ಸ್ ಕ್ವಶನ್, 15 ಮುಗಿತ್ ಕತೆ. ಇಲ್ಲಿ ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತೀರಾ, ಒಂದು ಪೇಜ್ ಬಸ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಯ್ತೆ 5 ಮಾರ್ಕ್ಸ್. ಇಂಥವ್ 4-5 ಕ್ವಶನ್ ಓದಿದ್ರೆ ಮುಗೀತು, ರೇಸಿಂದ ಔಟ್. ಸಿ ದಿಸ್ ಇಸ್ ಅ ಮಾರ್ಕ್ಸ್ ಗೇನಿಂಗ್ ಕ್ವಶನ್ಸ್ ಅಂಡ್ ದಿಸ್ ಡಿಸೈಡ್ ದ ರ್ಯಾಂಕ್. ಈ ಕ್ವಶನ್ ರ್ಯಾಂಕ್ ಡಿಸೈಡ್ ಮಾಡೋದು ನಿಮ್ದು. ಇಂಥವು ಪ್ರತಿಯೊಂದು ಪೇಪರ್ ಒಂದು 4-5 ಕ್ವಶನ್ಸ್ ಇರ್ತಾವ್ರಿ. ಇವೇ ರ್ಯಾಂಕ್ ಡಿಸೈಡ್ ಮಾಡೋದು ನಿಮ್ನ, ಬೇರೆ ಯಾವ ಕ್ವಶನ್ಸ್ ಅಲ್ಲ. ತಿಳ್ಕೊಂಡ್ರೆ ನಾ ಹೇಳ್ತಿರೋದ್ರಿಂದ. ಇಲ್ಲೊಂದು ಇದಿದೆ ಸಿಲೆಬಸ್ ಅಲ್ಲಿ ಒಂದು ಮೆನ್ಷನ್ ಮಾಡಿದೆ ಬ್ಯೂಟಿಫುಲ್ ಆಗಿ. ಮ್ಯಾಥಮೆಟಿಕ್ಸ್, ಅಸ್ಟ್ರೋನಮಿ, ಮೆಟಲರ್ಜಿ, ಇನ್ನೂ ಮೆನ್ಷನ್ ಮಾಡಿದ್ದಾನೆ ಶಿಪ್ ಅಂಡ್ ಬಿಲ್ಡಿಂಗ್, ಮೈನಿಂಗ್ ಅಂತ ಮೆನ್ಷನ್ ಮಾಡಿ. ಗೋ ಸಿಲೆಬಸ್. ಈ ಸಲ ಅವನು ಇಲ್ಲಿ ಅಸ್ಟ್ರೋನಮಿ ತೆಗೆದ್ಬಿಟ್ಟು ಶಿಪ್ ಬಿಲ್ಡಿಂಗ್ ಅಂತ ಕೊಡ್ಬೋದು. ಶಿಪ್ ಬಿಲ್ಡಿಂಗ್ ಅಂತ ಯಾಕೆ ಗೊತ್ತಾಗುತ್ತೆ? ಶಿಪ್ ಬಿಲ್ಡಿಂಗ್ ಅಂದ್ರ ಎಲ್ಲೋ ಒಂದ್ ಕಡೆ ನಿಮ್ಗ ಚೋಳ ಚೇರ ಓದ್ಬೇಕಾದ್ರೆ, ಎಲ್ಲೋ ಗುಪ್ತಾಜ್ ಓದ್ಬೇಕಾದ್ರೆ, ಎಲ್ಲೋ ಒಂದು ನೇವಲ್ ಸಿಸ್ಟಮ್ ಯಾರೋ ಕಾಯಿನ್ ಮೇಲೆ ಬೋರ್ಡ್ ಸಿಸ್ಟಮ್ ಏನೋ ತೆಗ್ದಂಗಿತ್ತು ಅಂತ ಅಷ್ಟೇ ನೆನಪು ಬರುತ್ತೆ. ಎಕ್ಸಾಮ್ ಅಲ್ಲಿ ಎಲ್ಲ ಬರಲ್ಲ, ಒಮ್ಮೆ ಫುಲ್ ಫ್ಲಾಶ್ ಆಫ್ ಯಾರಿಗೂ ಬರಲ್ಲ. ಬಟ್ ಆ ಟೈಮಲ್ಲಿ ಯಾರು ಬ್ರಾಡ್ ಆಗಿ ಕನ್ಸಾಲಿಡೇಟ್ ಮಾಡಿ ಆನ್ಸರ್ ಸ್ಟ್ರಕ್ಚರ್ ಮಾಡ್ತಿರಲ್ಲ, ಆ ವಿದಿನ್ ಗಿವನ್ ಟೈಮ್ ಅಲ್ಲಿ ದಟ್ ಈಸ್ ಅ ಟ್ಯಾಲೆಂಟ್. ಗಿವನ್ ಟೈಮ್ ಅಲ್ಲಿ ಇದ್ದ ಕಂಟೆಂಟ್ ಅಲ್ಲಿ ಸ್ಟ್ರಕ್ಚರ್ ರೆಡಿ ಮಾಡಿ ಏನ್ ಬರೀತಿರಲ್ಲ, ದಟ್ ವಿಲ್ ಫೆಚ್ ದ ಮಾರ್ಕ್ಸ್. ಈ ಕ್ವಶನ್ಗೆ ಈ ಸಲ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಅಸ್ಟ್ರೋನಮಿ ಒಂದೇ ಇಲ್ಲ, ಮೆಟಲರ್ಜಿ ಇದೆ, ಶಿಪ್ ಬಿಲ್ಡಿಂಗ್ ಇದೆ, ಮೈನಿಂಗ್ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಸಿಲೆಬಸ್ ಓದ್ರಿ, ಅದ್ರಲ್ಲಿ ಇದೆ. ಸೊ ಈ ಸಲ ಕ್ವಶನ್ ಆ ರೀತಿನೂ ಬರ್ಬೋದು. ಅಸ್ಟ್ರೋನಮಿ ಅಥವಾ ಶಿಪ್ ಬಿಲ್ಡಿಂಗ್ ಬರ್ಬೋದು. ಆಮೇಲೆ ನೀವು ಅಂತೀರಾ ಇದು ಔಟ್ ಆಫ್ ದ ಸಿಲೆಬಸ್. ಶಿಪ್ ಬಿಲ್ಡಿಂಗ್ ನಮ್ಗೆ ಯಾರು ಹೇಳೇ ಇಲ್ಲ, ಇದನ್ನ ಸಿಲೆಬಸ್ ಐತದ. ಅದಕ್ಕೆ ಹೇಳ್ತಿರೋದು ಬ್ರಾಡ್ ಆಗಿ ಹೋದ್ರತ್ತ. ಎಲ್ಲಿ ಐತಂದ್ರೆ ನೀವು ಕರ್ನಾಟಕ ಸ್ಟೇಟ್ ಟೆಕ್ಸ್ಟ್ ಬುಕ್ ನಾಗ ಐತದ, ನೀಟಾಗಿ ಕೊಟ್ಟವಲ್ಲ. ಯಾಕಂದ್ರೆ ನಾವು ಸ್ವಲ್ಪ ಈಸಿಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ನೆಗ್ಲೆಕ್ಟ್ ಮಾಡ್ತೀವಿ. ಡೋಂಟ್ ನೆಗ್ಲೆಕ್ಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್. ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ಕಮಿಟಿ ಮಾಡಿ ಸರ್ ಗೊತ್ತಿರುತ್ತೆ ಆ ರೀತಿ ಯಾವ ರೀತಿ ಫಾರ್ಮ್ ಮಾಡ್ತಾರೆ. ಒಳ್ಳೆ ಸ್ಕಾಲರ್ಸ್ ಇರ್ತಾರೆ, ಅದನ್ನ ಅಷ್ಟು ಈಸಿಯಾಗಿ ಮಾಡಿರಂಗಿಲ್ಲ. ಕೆಲವೊಂದು ಡಿಬೇಟೇಬಲ್ ಟಾಪಿಕ್, ಐ ವಾಂಟ್ ಟಾಕ್ ವಿತ್ ದಟ್. ಬಟ್ ಹುಡುಗರಿಗೆ ಏನ್ ಬೇಕೋ ಚೆನ್ನಾಗಿರೋದು ಇರ್ತೈತಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ಮೇಲೆ ಡಿಪೆಂಡ್. ಈಗ ಅವ್ನು ಕೇಳಿದಲ್ಲ ಇನ್ಸಿಡೆಂಟ್ ಅಂತ ಕೇಳ್ಬಿಟ್ಟಿದಾನೆ, ಮುಗಿದೋಯ್ತು. ಸಿ ಜಸ್ಟ್ ಶಿಪ್ ಬಿಲ್ಡಿಂಗ್ ಅಂದ್ರೆ ಇವು ರೈಟ್ ಮೆಜಾರಿಟಿ ಟಾಪಿಕ್ಸ್ ಒಂದು ಮಾಡರ್ನ್ ಇಂಡಿಯಾ ಓನ್ಲಿ, ಸಾರಿ ಮಾಡರ್ನ್ ಟಾಪಿಕ್ಸ್ ನ ಬರ್ದ್ಬಿಡುವ. ಮಾಡರ್ನ್ ಅಲ್ಲಿ ಶಿಪ್ ಬಿಲ್ಡಿಂಗ್ ಅಲ್ಲಿ ಮೈನಿಂಗ್, ಪೋರ್ಟ್, ಮಿನಿಸ್ಟ್ರಿ ಆಫ್ ಪೋರ್ಟ್ ಅಲ್ಲಿ ಏನೇನು ವೆಬ್ಸೈಟ್ ಹಾಕಿದಾರೆ ಅಷ್ಟು ಇಯರ್ ಅಂಡ್ ರಿವ್ಯೂ ನೋಡಿ, PIB ನೋಡಿ ಎಲ್ಲ ಬರ್ದ್ಬಿಡು. ಆಲ್ ಆರ್ ಕರೆಕ್ಟ್. ಲಾಸ್ಟಿಗೆ ಒಂದ್ಸಲ ಜಸ್ಟ್ ಕ್ಯಾಂಡಿ ತರ ಕೊಟ್ಬಿಡು, ಎನ್ಸಿಡೆಂಟ್ ಒಂದು ಓದೋಯ್ತು. ಬಟ್ ಕ್ವಶನ್ ಅವ್ನು ಕೊಡಂಗಿಲ್ಲ, ಅವ್ನು ಗೊತ್ತಿರುತ್ತೆ. ಅದೇ ಟ್ರ್ಯಾಪ್ ಕ್ವಶನ್. ನೆಕ್ಸ್ಟ್ ಇಸ್ ಅ ಡಿಫೆಕ್ಟಿವ್ ಸಿಸ್ಟಮ್ ಆಫ್ ಇಂಡಿಯನ್ ಎಜುಕೇಶನ್ ಇಸ್ ಅ ಇಂಡಿಕೇಟರ್ ಆಫ್ ಯೂತ್ ಅಂಡ್ ರೆಸ್ಟ್. ಈ ಕ್ವಶನ್ ಎಸ್ಸೆಗೂ ಬಂದಿತ್ತು, ಹೌದಾ? ಸೋಷಿಯಲ್ ಪಾಲಿಸಿ ಬ್ರಿಂಗ್ಸ್ ದ ಸೋಷಿಯಲ್ ಚೇಂಜ್. ಇದು ನೋಡಿದ್ರೆ ಅಬ್ಸರ್ವ್ ಮಾಡಿರಿ, ಇದನ್ನ ಅಬ್ಸರ್ವ್ ಮಾಡಿರಿ. ಸೋಷಿಯಲ್ ಪಾಲಿಸಿ ಬ್ರಿಂಗ್ಸ್ ದ ಸೋಷಿಯಲ್ ಚೇಂಜ್. ಡಿಸ್ಕಸ್. ಸಿ ನಾನು ಯಾಕೆ ಇದನ್ನ ಹೇಳತ್ತೀನಿ ಅಂದ್ರೆ, UPSC ಏನ್ ಪ್ರಾಕ್ಟೀಸ್ ಮಾಡಿದೀರಾ, UPSC ಏನ್ ಕ್ವಶನ್ ಪೇಪರ್ ಬರ್ತಾ ಇದೆ ಅದೇ ರೇಂಜ್ಗೆ ಕ್ವಶನ್ ಪೇಪರ್ ಬರ್ತಾ ಇದೆ. ಯು ಕೀಪ್ ದ ಸ್ಟ್ಯಾಂಡರ್ಡ್ ಅನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಈ ನಮ್ಮ ಬ್ಯಾಚ್ ಅಲ್ಲಿ 48 ಜನ ತಹಸೀಲ್ದಾರ್ ಅಲ್ಲಿ ಆಲ್ಮೋಸ್ಟ್ 40 ಜನ ಎಲ್ಲ UPSC ಬರ್ದವ್ರು ಇದಾರೆ. ಅದ್ರಲ್ಲಿ ಇಂಟರ್ವ್ಯೂ ಕೊಟ್ಟವ್ರು ಇದೀವಿ, ಎಲ್ಲ ಮೇನ್ಸ್ ಕೊಟ್ಟವ್ರು ಇದೀವಿ. ಆಲ್ಮೋಸ್ಟ್ ಆ ಬ್ಯಾಚ್ ಎಲ್ಲ ಯಾರು UPSC ಪ್ರಿಪೇರ್ ಮಾಡಿದ್ರೆ ಎಲ್ಲಾರ್ದು ಆಗ್ಬಿಟ್ಟಿತ್ತು ಲಿಸ್ಟ್ನಾಗ. ಸೊ ಈ ರೀತಿನೂ ಈ ಸಲ ಹಂಗ ಬರ್ತೈತಿ. ನೀವು ತಲೆ ಕಟ್ಸೋಕ್ ಹೋಗ್ಬೇಡ್ರಿ, ಯಾಕಂದ್ರೆ ತುಂಬಾ ಚೇಂಜ್ ಆಗಿದೆ. 2021 ಅಲ್ಲಿ ಬರ್ದಿದ್ದು, ದಿಸ್ ಇಸ್ ನಾವ್ 2025. ಇನ್ನ ರಿಫಾರ್ಮ್ ಮಾಡ್ತಾ ನಾವು. ಓಕೆ, ಯಾವತ್ತು ಹಿಂದೆ ಹೋಗಂಗಿಲ್ಲ, ಮುಂದೆ ಹೋಗ್ತಾರೆ. ಆಮೇಲೆ ಈಗ ನಿಮ್ KPSC ಕ್ಲಾರಿಫಿಕೇಶನ್ ಕೊಡ್ತಾ ಇದಾರಲ್ಲ ಬ್ಯಾಕ್ ಟು ಬ್ಯಾಕ್ ಒಂದು ವೀಕಿಂದ, ಅದು ನೋಡ್ರೆ ಅರ್ಥ ಆಗಿರ್ಬೇಕು ಎಷ್ಟು ಪ್ರೋ ಇದಾರೆ KPSC ಅವ್ರಿಗೆ ಅಂತೇಳಿ. ಓಕೆ, ನೆಕ್ಸ್ಟ್ ಇದನ್ನ ನೋಡ್ರಿ. ಇನ್ನ ಎಕ್ಸ್ಪ್ಲೇಷನ್ ಕೊಡಲ್ಲ, ಬಟ್ ಇಂಥ ಕ್ವಶನ್ ನ ಅನಾಲಿಸಿಸ್ ಮಾಡ್ರಿ. ಐ ವಿಲ್ ಗೋ ಟು ಎಸ್ಸೆಗೆ ಹೋಗ್ಬಿಡೋಣ. ಇದಾದ್ಮೇಲೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಹೇಳ್ತೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಇದು ಕ್ವಶನ್ ಪ್ಯಾಟರ್ನ್, ದ ಟೈಪ್ ಆಫ್ ಕ್ವಶನ್ಸ್. ಇದು ಈ ಸಲ ಯಾರು ಎಕ್ಸಾಮ್ KPSC ಬರ್ದಾಗ ತುಂಬಾ ಶಾಕಿಂಗ್ ಆಗಿದ್ದು ಈ ಪೇಪರ್ ಅಲ್ಲಿ. 4 ಇತ್ತು, 4 ಆಪ್ಷನ್ಸ್ ಕೊಡ್ತಾ ಇದ್ರು, 1 ಬರಿಬೇಕಿತ್ತು. ಇವನ್ UPSC ಅಲ್ಲಿ ಸ್ಟಿಲ್ ಅದೇ ಇದೆ. ಬಟ್ KPSC ತುಂಬಾ ಸ್ಟ್ರಕ್ಚರ್ ರಿಫಾರ್ಮ್ ಮಾಡಿ ಅವ್ರು ಫುಲ್ ಒಂದೇ ಕ್ವಶನ್ ಕೊಡ್ತೀವಿ, ಒಂದೇ ಬರಿಬೇಕು ನೀವು, ಅಷ್ಟೇ ಪೇಜ್. ಅದು ಮೊದಲೆಲ್ಲ ಪೇಜ್ ಇರ್ಲಿಲ್ಲ, ತುಂಬಾ ಒಂದು ಬುಕ್ಲೆಟ್ ತರ ಕೊಡ್ತಿದ್ರು, ಅದು ಹೋಯ್ತು. ಇವಾಗ ಒಂದ್ ಎಸ್ಸೆ ಒಂದೇ. ಇನ್ ಕೆಲವು ಜನ ಹೇಳ್ತಿದ್ದಾರೆ ಈ ರೀತಿ 17 ಅಲ್ಲಿ ಮಾಡಿರ್ಬೋದು, ಅಗೇನ್ ಬ್ಯಾಕ್ ಟು 14-15 ತರ ಹೋಗ್ಬೋದು, ಬುಕ್ಲೆಟ್ ಕೊಡ್ಬೋದು ಅಂತ. ಸ್ಟಿಲ್ ಆಗಿರಿ, ಬಟ್ ಅದಕ್ಕೂ ರೆಡಿ ಆಗಿರಿ ಮೆಂಟಲಿ. ಮತ್ತೀಗ ನಾನು ಇಲ್ಲ ಹಂಗೆ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ದೇರ್ ನೋ ಹಾರ್ಡ್ ಅಂಡ್ ಸ್ಟ್ರಿಕ್ಟ್ ರೂಲ್. ಅದಕ್ಕೂ ರೆಡಿ ಆಗಿರಿ, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೋಗ್ರಿ. ನಿಮ್ಗೆ ಹೆಂಗಿರ್ಬೇಕಂದ್ರೆ ಇಷ್ಟು ಇದ್ದಿದ್ದು ಇಷ್ಟು ಬರಿಬೇಕು, ಇಷ್ಟು ಇದ್ದಿದ್ದು ಇಷ್ಟು ಬರಿಬೇಕು, ಯಾವ್ದು ಕಲೆ ಇರ್ಬೇಕು ನಿಮಗೆ, ಅದಿದ್ರೆ ಎಲ್ಲರೂ ಬರಿಬೋದು. ಸೊ ಸದ್ಯಕ್ಕೆ ಇದೇ ಸ್ಟ್ಯಾಂಡರ್ಡ್ ಅಂತ ಅನ್ಕೊಳ್ರಿ, ಹಿಂಗೆ ಪ್ರಾಕ್ಟೀಸ್ ಮಾಡ್ರಿ. ಬಟ್ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಹೋಗ್ರಿ. ಎಕ್ಸಾಮ್ ಹಾಲಲ್ಲಿ ನೋಡಿದ ತಕ್ಷಣ ಏನು ಬುಕ್ಲೆಟ್ ಸರ್ ಹೇಳಿದ್ರು 12 ಪೇಜ್, ಇಲ್ಲಿ ನೋಡಿರೋ ಗ್ರಂಥ ಬರಿಬೇಕು. ಓಕೆ, ದೆನ್ ಸ್ಟಾರ್ಟ್ ಮಾಡಿ ಬರೆಯಕ. ಸಿ ಅಲ್ಲಿ ನಾವು ಹೋದಾಗ ಎಷ್ಟೋ ಜನ ನನ್ಗಂದ್ರು, ನನ್ನ ಫ್ರೆಂಡ್ಸ್ ಎಲ್ಲ, ಇವರೆಲ್ಲ 15 ಇಲ್ಲ 30 ಪೇಜಸ್ ಅನ್ಕೊಂಡು ಹೋಗಿದ್ರಲ್ಲ,
ಇವ್ರು ಹಂಗ ಬರ್ಕೋತಾನೆ ಹೋಗ್ಯಾರ, ಲಾಸ್ಟಿಗೆ ಪೇಜ್ ತುಂಬಿಟ್ಟೈತೆ ಅವ್ರಿಗೆ 1 ತಾಸಲ್ಲೇ. ಅವಾಗ ಗೊತ್ತಾಗೈತಿ ಇವ್ರಿಗೆ ಪೇಜ್ 12 ಕೊಟ್ಟಾನ ಅಂತೇಳಿ. ಪೇಜ್ ನೋಡಕ್ ಹೋಗಿಲ್ಲ ಅವ್ರ. ಆಮೇಲೆ ಎಲ್ರು ಹೆಂಗ್ ಬ್ಯೂಟಿಫುಲ್ ಅಂದ್ರೆ ಎಕ್ಸಾಮ್ ಇಂದ ಹೊರಗಿಂದ ಸರ್ ಎಸ್ಸೆ ಬರ್ದ ತಕ್ಷಣ ಹೊರಗೆ ಬಂದಾಗ ನನಗೊಂದು ಡೌಟ್ ಬತ್ತು, ನಾನು ಎಕ್ಸಾಮ್ ಪಾಸ್ ಆಗ್ತಿಲ್ಲ ಇದನ್ನ ಅಂತೇಳಿ. ಎಸ್ಸೆ ಇಂಪಾರ್ಟೆಂಟ್ ಇದ, ದಿಸ್ ಈಸ್ ವೆರಿ ಡೇಂಜರಸ್. ಹೋಯ್ತಂದ್ರ ಫುಲ್ ಪಾತಾಳಕ್ಕೆ ಹೋಗುತ್ತೆ, ಇಲ್ಲ ಬಂದ್ರೆ ಒಳ್ಳೆ ಸ್ಕೋರ್ ಬರ್ತದೆ. ನನಗೆ ಇದನ್ನ ನೋಡಿ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಾಗ ತುಂಬಾ ಡಿಸ್ಕರೇಜ್ ಆಗಿತ್ತು. ಯಾಕಂತ ಹೇಳ್ತೀನಿ, ಎಸ್ಸೆ ಹೋದ್ರೆ ಯಾರು ಒಬ್ರು ಡಿಸ್ಕ್ಲೈಮರ್ ಏನಂದ್ರೆ, ನಾನು ಹೇಳ್ತಾ ಇದೀನ ಅದನ್ನ ಎಕ್ಸಾಮ್ ಅಲ್ಲಿ ಬರ್ದಿದ್ದು. ಸೊ ದಿಸ್ ಇಸ್ ಮೈ ಸ್ಟ್ರಾಟಜಿ ಅಂಡ್ ಮೈ ಆನ್ಸರ್. ಸೊ ನಿಮಗೆ ಇಷ್ಟ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕೆಲವೊಂದು ಸ್ಟ್ರಾಟಜಿನ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಹೋದ್ರಿ ಯಾರಾದ್ರೂ ಒಬ್ರು. ಹೆಂಗೆ ನಾನು SDM ಅದು ಆದ್ರೆ ಮೈಕ್ ನನ್ ಕೊಡಂಗಿಲ್ಲ ಅಂದ್ರೆ ನೀವೇ ಮಾಡಿರ್ತೀರಾ, ತಾಲೂಕಲ್ಲಿ ಎಲ್ಲ ನೀವೇ ಮಾಡ್ಬೇಕಾಗಿರುತ್ತೆ. ಎಲ್ಲಾರು ಕರಿಬೇಕು, ಕಮಿಟಿ ಮಾಡ್ಬೇಕು, ಸಮಿತಿ ಮಾಡ್ಬೇಕು, ಮಾತಾಡ್ಬೇಕು, ಇಲ್ಲ ನೀವೇ ಇರ್ಬೋದು. ಮತ್ತೆ KPSC ಆಗ್ತು ಅಂತ. First essay, Yes. the new education policy 2020 ensures the youth to face the challenges in a challenging way. ಓಕೆ, ನೆಕ್ಸ್ಟ್ ಇದ್ರ ಮೀನಿಂಗ್ ಯಾರು ಹೇಳ್ತೀರಿ? ಇದ್ರ ಮೀನಿಂಗ್ ಅರ್ಥ ಆದ್ರೆ ಹಾಫ್ ಡನ್. ಎಲ್ರು ಒಂದೇ ಪ್ಯಾಟರ್ನ್ ಅಲ್ಲಿ ಎಜುಕೇಶನ್ ಕಂಪ್ಲೀಟ್ ಮಾಡಿ ಬಂದು ಒಂದೇ ತರ ಜಾಬ್ ಸೆಕ್ಟರ್ ಹೋಗಿ ಅದು ಅಗೇನ್ಸ್ಟ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಯಾವ್ದು ಸಬ್ಜೆಕ್ಟ್ಸ್ ಅಲ್ಲಿ ಇದೆ ಅದನ್ನ ಚೂಸ್ ಮಾಡ್ಕೊಂಡು ನೀವು ಎದ್ರಲ್ಲಿ ಬೇಕು ಅದ್ರಲ್ಲಿ ಏಸ್ ಮಾಡಿ ಅಂತ ಹೇಳಿ. ಓಕೆ ಓಕೆ, ಸೊ ನಿಮಗೆ ಅನಿಸ್ತಾ ಇದೆಯಾ ಯಾರ್ದು ಕರೆಕ್ಟ್ ಅಂತ? ನೆಕ್ಸ್ಟ್ ಎನಿವನ್ ಎಲ್ಸ್? ಅದೇ ಸರ್, ಐ ವಿಲ್ ಟೆಲ್ ಯು ದಟ್. ಅದೇ ಸರ್, ದಟ್ಸ್ ಆಲ್. ಇದೇ ನನಗೆ ಎಕ್ಸಾಮ್ ಹಾಲ್ನ ಬಂದ ತಕ್ಷಣ ನಂಗೆ ಶಾಕ್ ಆಗಿದ್ದು. ಅದು ಎಲ್ಲರದು ಕೇಳ್ಬಿಟ್ರೆ ನಾನು ತಪ್ಪು ಬರ್ತೀನಿ ಅನ್ಕೊಂಡೆ, ರ್ಯಾಂಕ್ ಮೇಲೆ ಗೊತ್ತಾಯ್ತು ನಾನು ಬರ್ದು ಕಟ್ಟಿದೆ ಅಂತ. ಸೊ ನೆಕ್ಸ್ಟ್ Sir, there are some challenges in the new education policy. So, ಪ್ಲೀಸ್ ಕಂಟಿನ್ಯೂ. students are facing these challenges in a different ways. ನೋಡ್ರಿ, ಒಂದು ಎಸ್ಸೇನೆ ನಾವು ಇಂಟರ್ಪ್ರಿಟೇಷನ್ ಮಾಡಕ್ ಆಗ್ತಿಲ್ಲ. ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ಪ್ರೆಷರ್ ಇರ್ತೈತೆ ಅಂದ್ರೆ, ಹೋಗಿ ಕೂತಿರ್ತೀವಿ 10 ಗಂಟೆಗೆಲ್ಲ ರೆಡಿಯಾಗಿ ಕೊಡ್ತಿರ್ತಾನೆ, ಫುಲ್ ಭಯ ಇರ್ತೈತಿ, ಹೆಂಗ್ ಬರುತ್ತೆ. ಇನ್ನು ಫಸ್ಟ್ ಪೇಪರ್ ಇದು, ದಿಸ್ ಇಸ್ ದ ಫಸ್ಟ್ ಪೇಪರ್. ಬಂದ ತಕ್ಷಣ ಹಿಂಗ್ ಕೊಟ್ಟು ಬಿಟ್ಟ ಅಂದ್ರೆ ಎಕ್ಸಾಮ್ ಅಲ್ಲಿ ಮುಗಿದೋಯ್ತು ಕತೆ. ನಾವು ಏನೇನೋ ಓದಿರ್ತಿದ್ದೀವಿ ಇಲ್ಲಿ, 1 ನೇಷನ್ 1 ಎಲೆಕ್ಷನ್, ಪ್ರೆಸಿಡೆಂಟ್ ಅರವಿಂದ್ ಕೋವಿಂದ್, ಕಮಿಟಿ, ಎಸ್ ಬರ್ತಾ ಹೋಗು, ಹಿಂಗೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ. ಬಟ್ ಇಂಥ ಕ್ವಶನ್ ಬಂದ್ರೆ ಏನ್ ಮಾಡ್ತೀರಾ? ಬರುತ್ತೆ, ಇಂಥ ಕ್ವಶನ್ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಯು ರೆಡಿ ಫಾರ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ನೆಕ್ಸ್ಟ್ ಅನಾಲಿಸಿಸ್ ಎಲ್ಸ್. ಲಾಸ್ಟ್ ಟೈಮ್ ಯಾರು ಬರ್ದಿದ್ರ ಮೇನ್ಸು? ಎಸ್ ಪ್ಲೀಸ್, ನೀವು ಹೇಳಿ ಹೆಂಗ್ ಬರ್ದಿದ್ರಿ? ಕರೆಕ್ಟ್, ಅರ್ಥ ಆಯ್ತು ಅವ್ರು ಹೇಳಿದ್ ನಿಮ್ಗೆ? ಓಕೆ, ಇದು ಅನಾಲಿಸಿಸ್. ನಾ ಹೇಳ್ತೀನಿ ಕೇಳ್ರಿ. ಈಗ ಎಕ್ಸಾಮ್ ಹಾಲಿಂದ ಬಂದ ತಕ್ಷಣ ಹೆಂಗಾಯ್ತು ಎಸ್ಸೆ ಅಂದ ತಕ್ಷಣ? ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕೇಳ್ಬಿಟ್ಟಿದ್ದ, ಫುಲ್ ಚಚ್ಚಿ ಬಿಸಾಕ್ಬಿಟ್ಟಿವಿ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕೇಳಿದ್ದ, ಫುಲ್ ಚಚ್ಚಿ ಬರ್ದೀವಿ. ಹಂಗ ಅವ್ರು ಹೆಂಗಂದ್ರ ಫುಲ್ ಆ ಡೈಗ್ರಾಮ್ ಇರುತ್ತಲ್ಲ, 6 3 8 2 9 5 + 3 + 3 + 4 ಅಲ್ಲ, ಎಷ್ಟು 4. ಕರೆಕ್ಟ್ ಹೇಳಿದ್ದೀನಿ. ಎಸ್. ಆಮೇಲೆ ಡಿಗ್ರಿ 4 years ಕಾಲಮ್ ಹಾಕಿದ್ದ. ಡಿಪ್ಲೊಮಾ 1 year ಎಕ್ಸಿಟ್, 2nd year ಡಿಪ್ಲೊಮಾ, 3rd year ಸರ್ಟಿಫಿಕೇಟ್, 4th year MPhil MA. ಅದೊಂದು ಡೈಗ್ರಾಮು, ಇದೊಂದು ಡೈಗ್ರಾಮು. ಆಮೇಲೆ ಇನ್ನೊಂದು ಸ್ವಲ್ಪ ಕೆಲವು ಸ್ಟ್ಯಾಂಡರ್ಡು. ಇಷ್ಟು ಎಜುಕೇಶನ್ ಪಾಲಿಸಿಗೆ ಎಲ್ಲರೂ ಗೊತ್ತಿರುತ್ತೆ. ಸೊ ಯಾರು ಕೇಳೋ ಎಲ್ಲ 2 ಡೈಗ್ರಾಮ್ ಹಾಕಿದ್ದೀನಿ, 2 ಫ್ಲೋ ಬಾಕ್ಸ್ ಹಾಕಿದ್ದೀನಿ, ಫುಲ್ ಚೆನ್ನಾಗಿ ಬರ್ದಿದ್ದೀನಿ ಎಸ್ಸೆ. ಎಜುಕೇಶನ್ ಪಾಲಿಸಿ. ಆಕ್ಚುಲಿ ದಿಸ್ ಎಸ್ಸೆ ಇಸ್ ನಾಟ್ ಅಬೌಟ್ ಎಜುಕೇಶನ್ ಪಾಲಿಸಿ. ಎಸ್ಸೆ ಸ್ವಲ್ಪ ಸ್ಪ್ಲಿಟ್ ಮಾಡಿ ಅವೇನ್ ಕೇಳಿದಾನೆ, ನ್ಯೂ ಎಜುಕೇಶನ್ ಪಾಲಿಸಿ. ದಿಸ್ ಈಸ್ ನ್ಯೂ ಎಜುಕೇಶನ್ ಪಾಲಿಸಿ 2020. ಯಾವಾಗಲೂ ಈ ರೀತಿ ಮಾಡೋದು ಹ್ಯಾಬಿಟ್ ಮಾಡ್ಕೊಡ್ರಿ, ಕಟ್ ಮಾಡಬೇಕು ಯಾವಾಗಲೂ. ಎನ್ಶ್ಯೂರ್ಸ್ ವಿತ್ ಚಾಲೆಂಜಸ್ ಇನ್ ಅ ಚಾಲೆಂಜಿಂಗ್ ವೇ. ಸೊ ಫೋಕಸ್ ಏನಿದೆ ಅಂದ್ರೆ ಒಂದು ವಿತ್ ಚಾಲೆಂಜಸ್ ಬಗ್ಗೆ ಫೋಕಸ್ ಇರೋದು ಒಂದು ಎಸ್ಸೆಸ್ ಅಲ್ಲಿ. ವಿತ್ ಚಾಲೆಂಜಸ್ ಇದು ಲಿಂಕ್ಡ್ ವಿತ್ NEP. ಬಟ್ NEP ಇಟ್ ಸೆಲ್ಫ್ ಈಸ್ ಇನ್ ಅ ಚಾಲೆಂಜಿಂಗ್ ವೇ. ಅದು ಇಂಪ್ಲಿಮೆಂಟೇಷನ್ ಚಾಲೆಂಜಿಂಗ್ ವೇದಲ್ಲಿದೆ. NEPನೇ ಕಷ್ಟಪಟ್ಟು ಇಂಪ್ಲಿಮೆಂಟ್ ಆಗ್ತಾ ಇದೆ. ಅಂತ ಕಷ್ಟಪಟ್ಟು ಇಂಪ್ಲಿಮೆಂಟ್ ಆಗ್ತಾ ಇರೋದು NEP ವಿತ್ ಚಾಲೆಂಜಸ್ ನ ಸಾಲ್ವ್ ಮಾಡಕ್ ಆಗತ್ತಾ? ಏನೇನ್ ಮಾಡ್ಬೋದು ಮಾಡಿದ್ರೆ? ದಟ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಬೇನಿ ಅದರ್ ಇಂಟರ್ಪ್ರಿಟೇಷನ್? ಎಸ್ ಪ್ಲೀಸ್ ಸರ್. ಸರ್ ಆ ಟೈಮಲ್ಲಿ ಯೂತ್ ಪೇಸ್ ಚಾಲೆಂಜಸ್ ಐತ್ಲ, ಐ ವಿಲ್ ಕಮ್ ಟು ದಿಸ್ ಟಾಪಿಕ್ ಸರ್. ನಾವು ಈಗ ಯೂತ್ ಚಾಲೆಂಜಸ್ ಇದೆ. ಯೂತ್ ಚಾಲೆಂಜಸ್ ಬ್ರಾಡ್ ಚಾಲೆಂಜಸ್ ಯೂತ್ ಅಲ್ಲಿ. ಸೊ ಈಗ ಫಾರ್ ಎಕ್ಸಾಂಪಲ್ ಯೂತ್ಗೆ ಪೊಲಿಟಿಕಲ್ ಎಂಟ್ರಿ ಹಾಕಕ್ ಆಗ್ತಿಲ್ಲ, ಅದಕ್ಕೆ ಎಜುಕೇಶನ್ ಸಿಸ್ಟಮ್ಗೆ ಲಿಂಕ್ ಇದೆಯಾ ಈ NEP ಅಲ್ಲಿ? ಇಲ್ಲಿ ನೀವು ಯೂತ್ ಚಾಲೆಂಜಸ್ ಯಾವ ರೀತಿ ಸಾರ್ಟ್ ಔಟ್ ಮಾಡ್ಬೇಕಂದ್ರೆ, ಯಾವ ಯೂತ್ ಚಾಲೆಂಜಸ್
ಎಜುಕೇಶನ್ ಇಂದ ಸಾಲ್ವ್ ಆಗುತ್ತೆ. ಪ್ರಾಪರ್ ಎಜುಕೇಶನ್ ಕೊಡೋದ್ರಿಂದ, ದ ಪ್ರಾಪರ್ ವೇ ಆಫ್ ಎಜುಕೇಶನ್ ಕೊಡಬೇಕು, ಪ್ರಾಪರ್ ವೇ ಆಫ್ ಓರಿಯಂಟೇಷನ್ ಮಾಡೋದ್ರಿಂದ ಎಲ್ಲಿ ಸಾಲ್ವ್ ಆಗುತ್ತಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್ ಸ್ಕಿಲ್ ಡೆವಲಪ್ಮೆಂಟ್, ಪ್ರೈಮರಿ ಎಜುಕೇಶನ್ ಕಂಪಲ್ಸರಿ, ವೋಕಲ್ ಟ್ರೈನಿಂಗ್. ಎಷ್ಟೋ ಜನ ಡಿಗ್ರಿ ಮುಗಿದ್ರು ಟ್ರೈನಿಂಗ್ ಇರಂಗಿಲ್ಲ, 6th ಟ್ರೈನಿಂಗ್ ಎಕ್ಸಿಟ್ ಮಾಡ್ತಾರೆ, ವೋಕಲ್ ಟ್ರೈನಿಂಗ್. ಆಮೇಲೆ ಹೈಯರ್ ಎಜುಕೇಶನ್ ನಂಬರ್ ಆಫ್ ಸ್ಕೂಲ್ ಕಾಲೇಜ್ ಜಾಸ್ತಿ, MBBS ಸೀಟ್ಸ್ ಜಾಸ್ತಿ, PG ಸೀಟ್ಸ್ ಜಾಸ್ತಿ. ಇವೆಲ್ಲ ಈಗಿನ ಯುತ್ ಎಲ್ಲಿ ಫೋಕಸ್ ಮಾಡ್ಬೇಕಂದ್ರೆ ಸ್ಕಿಲ್ಲು ಡೆವಲಪ್ಮೆಂಟು, ಅವರ ಎಜುಕೇಶನ್, ವೋಕಲ್ ಟ್ರೈನಿಂಗು, ಈ ಯೂತ್ ಚಾಲೆಂಜ್ ಅಲ್ಲಿ ಫೋಕಸ್ ಮಾಡಬೇಕು. ಯೂತ್ ಚಾಲೆಂಜ್ ಎಲ್ಲಾನು ಸ್ಪೋರ್ಟ್ಸ್ ತಗೊಂಬರಂಗಿಲ್ಲ, ಇಲ್ಲಿ ತರಬಹುದು, ಬಟ್ ಬ್ರಾಡ್ ಯೂತ್ ಚಾಲೆಂಜ್ ತರಂಗಿಲ್ಲ. ಯೂತ್ ಚಾಲೆಂಜ್ ಹೆಂಗ್ ತರಬೇಕಂದ್ರೆ ಯೂತ್ ಪ್ರಾಬ್ಲಮ್ಸ್ ಅನ್ನ ಈ ಎಜುಕೇಶನ್ ಸಾಲ್ವ್ ಆಗಬೇಕು. ಆ ಪಾಯಿಂಟ್ಸ್ NEP ಅಲ್ಲಿ ಇರಬೇಕು. ಹೇಳ್ತೀನಿ, 6th ಇಂದ ವೋಕಲ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ನಮ್ಗೆ. NEP ಅಲ್ಲಿ 6th ಇಂದ ವೋಕಲ್ ಟ್ರೈನಿಂಗ್ ಕೊಡ್ತೀವಂತ. ರೆಗ್ಯುಲರ್ ಟ್ರೈನಿಂಗು, ರೆಗ್ಯುಲರ್ ಕ್ಲಾಸ್ ರೂಮ್, ವೋಕಲ್ ಟ್ರೈನಿಂಗು. ಬ್ಯೂಟಿಫುಲ್. ಇನ್ನೊಂದು ಕೊಟ್ಟಿದ್ದಾರೆ ಅವ್ರು ಬ್ಯೂಟಿಫುಲ್ ಆಗಿ. ಡಿಗ್ರಿ 1 year ಇದ್ರೆ ನೋ ಸರ್ಟಿಫಿಕೇಟ್, ಜಸ್ಟ್ ಕಲ್ತು ಬಿಡೋದು. 2 year ಇದ್ರೆ ಡಿಪ್ಲೊಮಾ, 3 year ಇದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. 4th year ಮುಗಿಸಿದ್ರೆ ನಿಂಗ ಕಂಪ್ಲೀಟ್ ಆಗಿ MSc ನೋ MPL ತರ ಕೊಡ್ತೀವಿ. ಮೊದಲು ಹೆಂಗಿತ್ತು? 3 year ಡಿಗ್ರಿ ಇದೇ ಬೇರೆ, 2 year ಡಿಪ್ಲೊಮಾ ಅದೇ ಬೇರೆ, 2 year 3 years ಆದ್ಮೇಲೆ ಎಂಟ್ರೆನ್ಸ್ ಬರ್ದು ಮತ್ತೆ 2 to 3 years PhD ನೋ MPL ಗೋ ಎಲ್ಲ ಆಯ್ತು. ಇದು ಹಳೆ ಪ್ಯಾಟರ್ನ್, ರಿಜಿಲ್ಡ್. ದಿಸ್ ಇಸ್ ಬ್ಯೂಟಿಫುಲ್ ನ್ಯೂ ಪ್ಯಾಟರ್ನ್, ವೆರಿ ಫ್ಲೆಕ್ಸಿಬಲ್. ಒಂದು ಎಂಟ್ರಿ ತಗೋ, 1 ವರ್ಷ ಕಲಿಯಕ್ ಆಗಲಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಕೊಡಂಗಿಲ್ಲ. 2 ವರ್ಷ ಕಲ್ತಿದ್ರೆ ಒಂದು ನಿನ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಆಯ್ತಪ್ಪ, ನಿಂಗೆ ಕಲಿ ಮನಸ್ಸಿದ್ಯಾ, ಕಂಟಿನ್ಯೂ ಮಾಡಿ ಡಿಗ್ರಿ ಮುಗಿಸ್ಕೊ. ಸೊ ಇಟ್ಸ್ ಲೈಕ್ ಫ್ಲೆಕ್ಸಿಬಲ್ ಇದೆ ಡಿಪ್ಲೊಮಾಗ, ಇದಕ್ಕೆಲ್ಲ. ಇದರಿಂದ ಏನಾಗುತ್ತಂದ್ರೆ, ಈಗ 2 ವರ್ಷ ಕಲ್ತ ಡಿಪ್ಲೊಮಾ ಜಾಬ್ ತಗೊಂಡಿದ್ದಂದ್ರೆ, ಡಿಗ್ರಿ ಬೇಡಾಗಿತ್ತಂದ್ರೆ ಮುಗಿತಲ್ಲ, ಸರ್ಟಿಫಿಕೇಟ್ ಸಿಗ್ತಾವಂಗೆ, ಆಯ್ತಿಲ್ಲ. ಇದನ್ನ ಸೇಮ್ ಪಾಯಿಂಟ್ಸ್ ಹೇಳ್ತಿರೋದು. ಅದೇನು ಎಜುಕೇಶನ್ ಪಾಲಿಸಿ ಬರ್ದಿರಲ್ಲ, ಆ ಎಜುಕೇಶನ್ ಪಾಯಿಂಟ್ಸನ್ನೇ ಲಿಂಕ್ ಮಾಡಬೇಕು ಪ್ರತಿಯೊಂದು ತಂತಂದ. ಎವ್ರಿ ಎಸ್ಸೇದಲ್ಲಿ ಒಂದು ಪ್ರತಿಯೊಂದು ಪ್ಯಾರಾಗ್ರಾಫು ಮಾಡ್ತಿರ್ತಿರಲ್ಲ, ಪ್ರತಿಯೊಂದು ಪ್ಯಾರಾಗ್ರಾಫ್ ಅಲ್ಲಿ ನೋಡ್ಬೇಕು ನಾನು ಬರೀತಕ್ಕಂಥ ಕ್ವಶನ್ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ ಅಲ್ವಾ ಎಸ್ಸೆಗೆ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಯೂತ್ ಚಾಲೆಂಜ್ ತಗೊಂಡು ಈ ಎಜುಕೇಶನ್ ಪಾಲಿಸಿ ಸಾಲ್ವ್ ಮಾಡುತ್ತಾ, ಯೂತ್ ಚಾಲೆಂಜ್ ತಗೊಂಡು ಇದು ಎಜುಕೇಶನ್ ಸಾಲ್ವ್ ಮಾಡುತ್ತಾ. ಇಲ್ಲಿ ಕ್ವಶನ್ ಇದೆ, ಖಾತ್ರಿಗೊಳಿಸುತ್ತಿದೆ ಅಂತಿದೆ, ಎಸ್ ಅಂತ ಬರೀಬೇಕು ನೀವು. ಇಲ್ಲಿ ಖಾತ್ರಿಗೊಳಿಸ್ತಾ ಇದ್ರೆ ಎಸ್ ಸಾಲ್ವ್ ಮಾಡ್ತಾ ಇದೆ. ನಾನು ಬರ್ದಿದ್ದು ಸ್ಕಿಲ್, ಎಸ್ ಈ ಎಜುಕೇಶನ್ ಪಾಲಿಸಿ ಸ್ಕಿಲ್ ರಿಲೇಟೆಡ್ ಸಾಲ್ವ್ ಮಾಡುತ್ತೆ. ಎಸ್ ಇದು ವೋಕಲ್ ಟ್ರೈನಿಂಗ್ ಅಂತ ಕೊಡ್ತಾ ಇದೆ, ಜಾಬ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಎಸ್ ಇಲ್ಲಿ ನಮ್ದು ಇದು ಹೈಯರ್ ಎಜುಕೇಶನ್ ಕಮ್ಮಿ ಇದೆ ನಮ್ದು ಸದ್ಯಕ್ಕೆ, ತುಂಬಾ ಪ್ರಾಬ್ಲಮ್ ಇದೆ, MBBS PG ಸೀಟ್ಸ್. ಎಸ್ ಇದು ತುಂಬಾ ಪ್ರಾವಿಷನ್ಸ್ ಇದೆ. ಎಸ್ ಆಮೇಲೆ ಈಗ ಬಜೆಟ್ ಕಮ್ಮಿ ಇದೆ, ಇದರಿಂದ ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ಬಜೆಟ್ ಬರ್ತಲ್ಲ ಎಜುಕೇಶನ್ ಪಾಲಿಸಿಗೆ, ಬಟ್ ಇದು 2.5 ಗಿಂತ 5% ಆಫ್ GDP ಪ್ರಪೋಸ್ ಮಾಡಿದೆ, ಬರುತ್ತೆ. ಆಮೇಲೆ ಅವರು 50% ಸಮಥಿಂಗ್, ಇಟ್ ಮೇ ರಾಂಗ್ ಡೇಟಾ, ಡೋಂಟ್ ವರಿ, ಅದನ್ನ ಕರೆಕ್ಟ್ ಮಾಡ್ಕೊಡ್ರಿ. ಹೈಯರ್ ಎಜುಕೇಶನ್ ಪರ್ಸೆಂಟೇಜ್ ಕೊಡ್ಬೇಕಂತ ಹೇಳಿದ್ದಾರೆ. ಅದ್ರ ತಕ್ಕಂಗ ಆದ್ರೆ ಪ್ರತಿ ವರ್ಷ 100ಗಿಂತ ಪ್ಲಸ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಬೇಕಂತ ಅನಾಲಿಸಿಸ್ ಓದಿದ್ದೆ PRS ಅಲ್ಲಿ. ಅವೆಲ್ಲನೂ ಕಂಟೆಂಟ್ ಮಾಡಿ ಎಸ್ ಇದು ಸಾಲ್ವ್ ಮಾಡುತ್ತೆ. ಬಟ್ ಚಾಲೆಂಜಿಂಗ್ ವಿಧ ಹೆಂಗ್ ಸಾಲ್ವ್ ಮಾಡುತ್ತೆ ಅಂದ್ರೆ ಅದಕ್ಕೆ ಬಜೆಟ್ ಇಲ್ಲ ಅಷ್ಟೊಂದು ಎಜುಕೇಶನ್ ಪಾಲಿಸಿ. ಆಮೇಲೆ ಫೆಡರಲ್ ಸಿಸ್ಟಮ್ ಅಲ್ಲಿ ಎಲ್ಲಾ ಸ್ಟೇಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಮತ್ತೆ ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ಇಲ್ಲ. ಆಮೇಲೆ ಇದು ಹೆಂಗಾಗಿದೆ ಅಂದ್ರೆ ಓನ್ಲಿ ಎಜುಕೇಶನ್ ಅಷ್ಟಲ್ಲ, ಸ್ಕಿಲ್ ಅಂತಂದ್ರೆ ಓನ್ಲಿ ಎಜುಕೇಶನ್ ಕೊಟ್ಟ ಸ್ಕಿಲ್ ಅಲ್ಲ, ಆ ವೋಕಲ್ ಟ್ರೈನಿಂಗ್ ಎಕ್ಸಿಟ್ ಆಗುತ್ತೆ, ಎಕ್ಸಿಟ್ ಇಂದ ಮತ್ತೆ ಇನ್ನೊಂದೇನೋ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಆಗ್ಬೇಕಲ್ಲ ಸ್ಕಿಲ್ ಕೊಡಕ್ಕೆ, ದಟ್ ಹ್ಯಾಸ್ ಟು ಬಿ ದೇರ್. ಅದನ್ನ ನೀವು ಅನಾಲಿಸಿಸ್ ಮಾಡಿ ಬರ್ಬೇಕು. ಇಂಟರ್ಲಿಂಕಿಂಗ್ ಆಫ್ ಡಿಪಾರ್ಟ್ಮೆಂಟ್, ಕೋಆರ್ಡಿನೇಷನ್ ಆಫ್ ಡಿಪಾರ್ಟ್ಮೆಂಟ್, ಫೆಡರಲ್ ಸಿಸ್ಟಮ್ಸ್, ಇಷ್ಟೆಲ್ಲ ಬ್ಯೂಟಿಫುಲ್ ಸ್ಟ್ರಕ್ಚರ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಇದಕ್ಕೆ. ಜಸ್ಟ್ ನೀವು ಎಜುಕೇಶನ್ ಇದನ್ನ ಡಂಪ್ ಮಾಡೋದು ಪ್ಲಸ್ ಯೂತ್ ಚಾಲೆಂಜ್ ನ ಡಂಪ್ ಮಾಡಿ ಬಂದ್ರೆ 150ಗೆ ಮೋಸ ಇಲ್ಲ. ಐ ಆಮ್ ಸ್ಪೀಕಿಂಗ್ ಅಬೌಟ್ KPSC ಮಾರ್ಕ್ಸ್, UPSC ಎಲ್ಲ 100 ಬರಲ್ಲ. ಇಲ್ಲಿ 140 ಅಂದ್ರೆ ಸ್ಟ್ಯಾಂಡರ್ಡು. ನಮ್ಮ ಬ್ಯಾಚ್ ಅಲ್ಲಿ 212 ಬಂದಿತ್ತು ಫಸ್ಟ್ ರ್ಯಾಂಕ್ ರಶ್ಮಿಗೆ, 212 ಸ್ಕೋರ್, ಅದು 250ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 140 ಅಂತಂದ್ರೆ ಜಸ್ಟ್ ಮಾರ್ಕ್ಸ್ ಅಷ್ಟೇ ಜಾಸ್ತಿ ಕೊಡ್ತಾರೆ, ಬಟ್ ಸ್ಟ್ಯಾಂಡರ್ಡ್ ಸೇಮ್ ಇರುತ್ತೆ. ಐ ಗಾಟ್ ಅರೌಂಡ್ 190 ಫಾರ್ ದಿಸ್ ಎಸ್ಸೆ. ಸೊ ಸ್ಪ್ಲಿಟ್ ಮಾಡಿ ಅನಾಲಿಸಿಸ್ ಮಾಡಿ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಜಸ್ಟ್ ನೀವು ಹೋಗಿ ಡಂಪ್ ಮಾಡಿ ಬರೆದ್ರೆ, ನಿಮ್ಗೆ ಗೊತ್ತಿದೆ ಎಜುಕೇಶನ್ ಪಾಲಿಸಿ ಡಂಪ್ ಮಾಡಿ ಬರೆದ್ರೆ 150 ಅಂತ ಕೊಡ್ತಾರೆ, ಅದಕ್ಕೆ ಮೋಸ ಇಲ್ಲ. ಬಟ್ ಏನ್ ಗೊತ್ತಾ, ಎಲ್ಲದ್ರಲ್ಲಿ ಕಮ್ಮಿ ಮಾರ್ಕ್ಸ್ ತೆಗ್ತಾ ಬಂದ್ರೆ ನಿಮ್ ಲಿಸ್ಟ್ ನಾಗ ಹೊರ ಹಾಕಿರ್ತಾರೆ, ಅಲ್ಲಿ ಆಲ್ರೆಡಿ ಲಿಸ್ಟ್ ನಾಗ ಒಳಗೆ ಬೇರೆದವ್ರು ಇರ್ತಾರೆ. ಸೊ ನೀವು ಲಿಸ್ಟ್ ನಾಗ ಒಳಗೆ ಹೋಗ್ಬೇಕಂತಂದ್ರೆ ಯು ಹ್ಯಾವ್ ಟು ಡೂ ಸಮಥಿಂಗ್. ಅರ್ಥ ಆಯ್ತಾ? ಭಯ ಆಗ್ತಿದ್ಯಾ? ಭಯ ಪಡ್ಕೋಬೇಡಿ, ಬಟ್ ಅದನ್ನ ಓದಿ ಹಂಗೆ. ಯಾ ಗಾಟ್ ಇಟ್, ಐ ಕಮ್ ಟು ಯುವರ್ ಪಾಯಿಂಟ್. ಬಟ್ ಈ ಎಸ್ಸೆ ನೀವು ನೆಗೆಟಿವ್ ತಗೋಬೇಕಂದ್ರೆ ಬಹಳ ಸ್ಟ್ರಗಲ್ ಮಾಡ್ಬೇಕು ಎಸ್ಸೆದಲ್ಲಿ. ಒಂದು ಕೀಪ್ ಇನ್ ಮೈಂಡ್ ಆಲ್ವೇಸ್ ಪ್ರೋ ಗವರ್ಮೆಂಟ್, ಅದರ್ ಮೀನ್ಸ್ ಸೆಂಟರ್ ಯೂನಿಯನ್ ಬೀಯಿಂಗ್ ಆಸ್ಪರೆಂಟ್, ನೀವು ಪ್ರೋ ಗವರ್ಮೆಂಟ್. ಅದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕಸ್ತೂರಿರಂಗನ್ ಕಮಿಟಿ ಫುಲ್ ಬ್ರಾಡ್ ಆಗಿ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಫ್ರಾಂಕ್ಲಿ ನೀನ್ ಮನ್ಸ್ಗೆ ಓಪನ್ ಮನಸ್ಸಲ್ಲಿ ನೀನು ಓದಿದ್ರೆ, ಇವನ್ ಅಗ್ರಿಕಲ್ಚರ್ ಆಕ್ಟ್ಸ್ ಬಂದಿತ್ತಲ್ಲ, ಅಗ್ರಿಕಲ್ಚರ್ ಬಿಲ್ಸ್ ತುಂಬಾ ಚೆನ್ನಾಗಿತ್ತು, ಅದು ತುಂಬಾ ಅಪೋಸ್ ಮಾಡಿ, ಅದು ಐ ಡೋಂಟ್ ಟಾಕ್ ವಿತ್ ಪಾಲಿಟಿಕ್ಸ್. ಬಟ್
ಬೀಯಿಂಗ್ ಒಂದು ಕಾಮನ್ ಸಿಟಿಜನ್ ಆಗಿ ನೀನು ಅದನ್ನ ಬಿಲ್ ಅಥವಾ ಆಕ್ಟ್ ಓದಿದ್ರೆ ನಿಮ್ಗೆ ಅನಿಸ್ಬೇಕು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ನೆಗೆಟಿವ್ ಆಗಿ ಮಾಡ್ಬೋದು, ಇಲ್ಲ ಚಾಲೆಂಜಿಂಗ್ ಇದಾಗ ಏನಿಲ್ಲ ಸಿಂಪಲ್ ಇದಾಗ ಮಾಡ್ಬೋದು ಅಂತ ಹೇಳ್ಬೋದು, ಇಲ್ಲ ಆ ಚಾಲೆಂಜ್ ಸಾಲ್ವ್ ಮಾಡಂಗಿಲ್ಲ ಅಂತ ಹೇಳ್ಬೋದು ನೀವು. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಚಾಲೆಂಜ್ ಸಾಲ್ವ್ ಮಾಡಕ್ ಆಗಲ್ಲ. ಎಸ್ challenges na solve ಮಾಡುತ್ತೆ, but challenging way you can interpret it in two ways. Yeah. Like you can challenge the challenges in like that means even you are empowered. Second, ನಿನಗೆ ಚಾಲೆಂಜ್ ಮಾಡಕ್ಕೆ it is challenging for you. Yes. So it becomes the last word I'm talking, not the first challenge. ಅದು ಕರೆಕ್ಟ್, ಬಟ್ ಅದಕ್ಕೆ ನಿಮ್ ಪಾಯಿಂಟ್ಸ್ ಇರಬೇಕು. ಈಗ ನನ್ನ ಪಾಯಿಂಟ್ಸ್ ಚಾಲೆಂಜಿಂಗ್ ಇದ್ದಾಗ ಸ್ವಲ್ಪ ಚಾಲೆಂಜಿಂಗ್ ವೇದಾಗ ಅಂತ ಹೇಳಿದೀನಿ, ಅದು ನನ್ನ ಇಂಟರ್ಪ್ರಿಟೇಷನ್. ಯಾಕಂದ್ರೆ ನನಗೆ ಡೇಟಾ ಇತ್ತು, ಯಾಕಂದ್ರೆ ಇಲ್ಲಿ ಇವ್ರು ಕೊಡ್ತಕ್ಕಂಥ ಬಜೆಟ್, ಇವ್ರು ಕೊಡ್ತಕ್ಕಂಥ GDP, ಇವ್ರು ಕೊಡ್ತಕ್ಕಂಥ ರೇಷಿಯೋ, ಇವ್ರು ಕೊಡ್ತಕ್ಕಂಥ ಇನ್ಸ್ಟಿಟ್ಯೂಷನ್, ಇವ್ರು ಕೊಡ್ತಕ್ಕಂಥ ಫೆಡರಲ್ ಸಿಸ್ಟಮ್ ಇರೋ ಇಂಪ್ಲಿಮೆಂಟೇಷನ್, ಇದು ನನಗೆ ಪಾಯಿಂಟ್ಸ್ ಗೊತ್ತಿತ್ತು. ಐ ಇಂಟರ್ಪ್ರಿಟೆಡ್ ಸಚ್ ಅವೇ ಅಂಡ್ ಬರ್ದಿದ್ದು. ಬಟ್ ನೀವು ಆ ರೀತಿ ಇಂಟರ್ಪ್ರಿಟೇಷನ್ ಮಾಡಿದ್ರೆ ಅದಕ್ಕೆ ಪಾಯಿಂಟ್ಸ್ ಇರಬೇಕು. ಇಂಟರ್ಪ್ರಿಟೇಷನ್ ಇಸ್ ಗುಡ್, ಬಟ್ ಅದು ಸಬ್ಸ್ಟಾನ್ಷಿಯಲ್ ಪಾಯಿಂಟ್ಸ್ ಇರಬೇಕು, ಅಂದ್ರೆ ಯು ಕ್ಯಾನ್ ರೈಟ್. ಜಸ್ಟಿಫಿಕೇಶನ್ ಕೊಡಬೇಕು, ಓದಂಗ ನೀನು ಕರೆಕ್ಟ್ ಅನ್ಸ್ಬೇಕು. ಕರೆಕ್ಷನ್ ಮಾಡೋರು GS ಕರೆಕ್ಷನ್ ಮಾಡೋರು ಅಥವಾ AC ಕರೆಕ್ಷನ್ ಮಾಡೋರು ಹೆಂಗಿರ್ತಾರ, ಸ್ಟೀರಿಯೋ ಟೈಪ್ ಇರಂಗಿಲ್ಲ. ಹಿಂಗೆ ಬರ್ದ ಆನ್ಸರ್ ಕೊಡ್ತೀನಿ ನಾನು, ಇದೇ ಸ್ಟ್ಯಾಂಡರ್ಡು, ಇದೇ ದೇವರ ಸತ್ಯ, ಹಿಂಗಿರಲ್ಲ. ನೀನು ಆನ್ಸರ್ ಬರಿಬೇಕಾದ್ರೆ ಜಸ್ಟ್ ಓಕೆ ಬರ್ದಿದ್ದಾನೆ, ಡಿಮ್ಯಾಂಡ್ ಮೀಟ್ ಆಗಿದೆ, ಐ ವಿಲ್ ಗಿವ್ ಫುಲ್ ಮಾರ್ಕ್ಸ್ ಅಂತ. ಓಕೆ, ಎನಿ ಡೌಟ್ಸ್? ಎಸ್ ಅದಲ್ಲ. ಫ್ಲೋ ಚಾರ್ಟ್ ಡಯಾಗ್ರಾಮ್ ಅಂತ GS ತರ ಮಾಡಬೇಡ್ರಿ, ರೆಲಿವೆಂಟ್ ಇದ್ರೆ ಮಾಡ್ರಿ. ನಾ ಲಾಸ್ಟ್ ಟೈಮ್ ಇದಕ್ಕೊಂದು ಇದನ್ನ ಹಾಕಿದ್ದೆ, ಉಳ್ಳೋರಿಗೆ ಇಲ್ಲ ಉಳುವ ಆಸಕ್ತರಿಗೆ ಜಮೀನು, ಇದಕ್ಕೆ ಒಂದು ಇದನ್ನ ಹಾಕಿದ್ದೆ ನಾನು, ಟ್ರಯಾಂಗಲ್ ಸ್ಟೋರಿದು ಇದೊಂದು ಹಾಕಿ ಬರ್ದಿದ್ದೆ. ಇದರಲ್ಲೇನೂ ಬರ್ದಿರ್ಲಿಲ್ಲ, ಇದರಲ್ಲಿ ಅದು ಬಾಕ್ಸ್ ಹಾಕಿದ್ದೆ, 6th 7th 8th ಅದೊಂದು ಡಿಗ್ರಿದೊಂದು ಬಾಕ್ಸ್ ಹಾಕಿದ್ದೆ ಅಷ್ಟೇ. ಬಟ್ ಫ್ಲೋ ಚಾರ್ಟ್ ಮ್ಯಾಪ್ಸ್ ಜಾಸ್ತಿ ಏನು ಹಾಕಿಲ್ಲ. ಜಾಸ್ತಿ ಎಸ್ಸೆಗೆ ಬರೆಯಕ್ಕೆ ಹೋಗ್ಬೇಡ್ರಿ, ಬೋರ್ ಆಗ್ಬಿಡುತ್ತೆ. ಅದು ಎಸ್ಸೆ ಇಸ್ ನಥಿಂಗ್ ಬಟ್ ಕಾಂಪ್ರೆನ್ಷನ್. ನಿನಗೆ ಚೆಕ್ ಮಾಡ್ತಿರ್ತಾರೆ, ನೀನು ವೊಕ್ಯಾಬ್ಯುಲರಿ, ಕಾಂಪ್ರೆನ್ಷನ್, ಫ್ಲೋ ಆಫ್ ಥಾಟ್ಸ್ ಎಲ್ಲ ಚೆಕ್ ಮಾಡ್ತಿರ್ತಾರೆ. ತುಂಬಾ ಜಾಸ್ತಿ ಬರೆಯೋದು ಬೇಕಾಗಿಲ್ಲ, ರೆಲಿವೆಂಟ್ ಇದ್ರೆ ಬರೀರಿ. ಲೈಕ್ ಒಂದು ಪೇಜ್ ಅಲ್ಲಿ ಹೇಳೋದಂದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳಬೇಕಾಗಿತ್ತು. ಆಮೇಲೆ ಸ್ಟ್ಯಾಂಡರ್ಡ್ ಇರ್ತಾವ ಕೆಲವೊಂದು, ಬಿಲ್ ಅಲ್ಲೇ ಕೊಟ್ಬಿಟ್ಟಿರ್ತಾನೆ ಬಾಕ್ಸ್ಗಳನ್ನೆಲ್ಲ. ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಅದು ಎಜುಕೇಶನ್ ಪಾಲಿಸಿಯಲ್ಲೇ ಇತ್ತು ಆ ಬಾಕ್ಸ್ ಅಂತ, ಯು ಕ್ಯಾನ್ ಯೂಸ್ ಇಟ್. ಸಾಕಾಯ್ಸೆ ಸರ್. ಸೆಕೆಂಡ್ ಎಸೆನ್ ಹಂಗೆ ಇದೆ, ಸೆಕೆಂಡ್ ಸ್ವಲ್ಪ ಉಲ್ಟಾನೇ ಇದೆ. ಒಂದ್ಸಲ ಓದ್ ನೋಡಿ, ನೀವು ಓದ್ಕೊಳ್ಳಿ, ಅದು ಉಲ್ಟಾ ಇದೆ. ಕೆಲವೊಂದರ ಇಂಟರ್ಪ್ರಿಟೇಷನ್ ತಪ್ಪು ಮಾಡಿದ್ರೆ ಅದು ಉಳುವವರಿಗಿಲ್ಲ ಉಳುವ ಆಸಕ್ತರಿಗೆ ಭೂಮಿ ಜಮೀನು ಅಂದ್ರೆ ಲ್ಯಾಂಡ್ ಫಾರ್ ಟಿಲ್ಲರ್ ಅಂತ ಮೊದಲು ಇತ್ತು ಕಾನ್ಸೆಪ್ಟ್ ಇಂದಿರಾ ಗಾಂಧಿ ಟೈಮಲ್ಲಿ. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಆಯ್ತು, ಎಲ್ಲ ಬಂತು. 2020 ಉಲ್ಟಾ ಮಾಡ್ಬಿಟ್ರು. ಅಗ್ರಿಕಲ್ಚರ್ ಲ್ಯಾಂಡ್ ರಿಫಾರ್ಮ್ ತೆಗೆದ್ರು, 79 ಅಮೆಂಡ್ಮೆಂಟ್ ಆಯ್ತು. ಅವಾಗ ಏನ್ ಮಾಡಿದ್ರು, ಅಗ್ರಿಕಲ್ಚರ್ಗೆ ಅಷ್ಟಲ್ಲ ಇಂಡಸ್ಟ್ರಿಯಲ್ ಎಷ್ಟು ಜಮೀನು ತಗೋಬಹುದು, ಲ್ಯಾಂಡ್ ಹೋಲ್ಡಿಂಗ್ಸ್ ಲಿಮಿಟ್ ತೆಗೆದ್ಬಿಟ್ರು. ಉಲ್ಟಾ ಆಯ್ತದ. ಅವಾಗ ಅಗ್ರಿಕಲ್ಚರ್ ಮಾಡೋಷ್ಟು ಅಗ್ರಿಕಲ್ಚರ್ ಜಮೀನು ಅಂತ ಇತ್ತು ಮೊದಲ. ಅಗ್ರಿಕಲ್ಚರ್ ಮಾಡದಿರೋ ಇಂಡಸ್ಟ್ರಿಯಲ್ ಎಷ್ಟು ಅಗ್ರಿಕಲ್ಚರ್ ಜಮೀನು ಅಂತ 2020 ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಮಾಡಿದಾಗ ತುಂಬಾ ಡಿಬೇಟ್ ಇತ್ತು, ಅದಕ್ಕೆ ಎಸ್ಸೆ ಬಂದಿತ್ತು. ಈ ಎಸ್ಸೆದಲ್ಲಿ ಆ ಪ್ರೊವಿಷನ್ಸ್ ಕಂಪಲ್ಸರಿ ಗೊತ್ತಿರ್ಬೇಕು ನಿಮಗೆ. ಲ್ಯಾಂಡ್ ಅಮೆಂಡ್ಮೆಂಟ್ ಬಿಲ್ ಏನ್ ಮಾಡಿದಿಲ್ಲ 2020, ಈ ಅಮೆಂಡ್ಮೆಂಟ್ ಬಿಲ್ ಕಂಪ್ಲೀಟ್ ಗೊತ್ತಿರಬೇಕು ಪ್ರೊವಿಷನ್ಸ್. ಅದು ಎದಕ್ಕೆ ಮಾಡಿದ್ದಾರೆ, ಪ್ರೊವಿಷನ್ಸ್ ಅಂತ ಪ್ರಿಯಾಂಬಲ್ ಆಫ್ ದಟ್ ಆಕ್ಟ್. ಪ್ರಿಯಾಂಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಆಕ್ಟ್ ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ಅದು. ಈಗ ಇಂಡಿಯನ್ ಯೂನಿಯನ್ ಸರ್ವೆ ಆಯ್ತಲ್ಲ ಮೊನ್ನೆ 2025, ಅದ್ರದ್ದು ಏನ್ ಹೇಳುತ್ತೆ ಪ್ರಿಯಾಂಬಲ್ ಅಲ್ಲಿ, ಕಂಪ್ಲೀಟ್ ಸರ್ವೆ ಇರೋದೇ ಡಿರೆಗ್ಯುಲೇಷನ್ಸ್. ಪ್ರಿಯಾಂಬಲ್ ಕೊಟ್ಬಿಟ್ಟಿದ್ದಾನೆ ಯಾವ ರೀತಿ ಸಿಸ್ಟಮ್ನ ಡಿರೆಗ್ಯುಲೇಷನ್ ಮಾಡ್ಬೋದು, ಪ್ರೈವೇಟೇಷನ್ ಜಾಸ್ತಿ ಮಾಡ್ಬೋದು, ರಿಫಾರ್ಮ್ಸ್ ಜಾಸ್ತಿ ಮಾಡ್ಬೋದು, ಓಪನ್ ಆಕ್ಸೆಸಿಬಿಲಿಟಿ ಯಾವ ರೀತಿ ಕೊಡ್ಬೋದು ಅನ್ನೋದೇ ಎಲ್ಲ ಟಾಪಿಕ್ ಅಲ್ಲಿ ಹೇಳುತ್ತೆ. ಪ್ರಿಯಾಂಬಲ್ ಅದನ್ನ ಹೇಳ್ಬಿಟ್ಟಿದ್ದಾನೆ ನಾವು. ಸೊ ಆ ಎಸ್ಸೆ ಅದು ಸರ್ವೇಸ್ ಕಂಟೆಂಟ್ ಮೋರ್ ಅಬೌಟ್ ಡಿರೆಗ್ಯುಲೇಷನ್. ಸೊ ಈ ರೀತಿ ಓದ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕಂಟೆಂಟ್ ಏನಿರಬೇಕು, ಎರಡನೇದು ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು, ಮೂರನೇದು ಟೈಮ್ ಮ್ಯಾನೇಜ್ಮೆಂಟು, ನಾಲ್ಕನೇದು ನಂಬರ್ ಆಫ್ ಕ್ವಶನ್ಸ್ ಅಟೆಂಪ್ಟ್ ಟೆಸ್ಟ್ ಮಾಡಬೇಕು. ಓಕೆ, 4 ಪಾಯಿಂಟ್ಸ್ ಮೇಲೆ ಹೇಳ್ತೀನಿ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ತನಕ ಹೇಳಿದ ಪ್ರವಚನ ಅನ್ಕೊಡ್ರಿ, ಬಟ್ ಈಗ ಏನ್ ಹೇಳ್ತೀನಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಎಲ್ಲರೂ ಹೇಳಿರ್ತಾರೆ, ನಾ ಏನೇ ಸ್ಪೆಷಲ್ ಆಗಿ ಹೇಳಂಗಿಲ್ಲ. ಆಲ್ಮೋಸ್ಟ್ ಇನ್ಸ್ಟಿಟ್ಯೂಷನ್ಯಾಗ ಹೇಳ್ತಾರೆ, ಟಾಪರ್ಸ್ ನೋಟ್ಸ್ ಅಲ್ಲಿ ಹೇಳ್ತಾರೆ, ಯೂಟ್ಯೂಬಲ್ಲಿ ನೋಡಿರ್ತಾರೆ, ಎಲ್ಲರೂ ಹೇಳ್ತಾರೆ ಕರೆಕ್ಟಾಗಿ ಓದಬೇಕು, ಟೈಮ್ ಮ್ಯಾನೇಜ್ ಮಾಡಿ. ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಟೈಮ್ ಡಿವಿಷನ್ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ. ಬಟ್ ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ. ಫಸ್ಟು ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಸರ್ ಹೇಳಿದ್ರು ಕ್ರಿಸ್ಟಲ್ ಕ್ಲಿಯರ್ ಕಾನ್ಸೆಪ್ಟ್ ಇರಬೇಕು, ಅದು ಏನು ಕ್ವಶನ್ ಕೇಳಿದಾನಂತ. ಇಲ್ಲಿ ನಿಮಗೆ ಥಿಂಕ್ ಮಾಡಕ್ಕೆ ಟೈಮ್ ಇರಲ್ಲ. ಎಕ್ಸಾಮ್ ಹಾಲಲ್ಲಿ ಥಿಂಕ್ ಮಾಡ್ತೀನಿ, 1 ನಿಮಿಷ ನೋಡ್ತೀನಿ, 2 ನಿಮಿಷ ನೋಡ್ತೀನಿ, ಟೈಮ್ ಇರಲ್ಲ ಇಲ್ಲಿ ಥಿಂಕ್ ಮಾಡಕ್ಕೆ. ಫಸ್ಟು ಕ್ವಶನ್ ಏನು ಕೇಳಿದಾನೆ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಇರಬೇಕು. ಇಲ್ಲಿ ಕೆಲವೊಂದು ಕ್ವಶನ್ಸ್ ಆಲ್ರೆಡಿ ಹೇಳಿದ್ರೆ ಕ್ಲಿಯರ್ ಆಗಿರುತ್ತೆ, ಕೆಲವೊಂದು ಕ್ವಶನ್ ಡೌಟ್ ಅಲ್ಲಿ ಇರುತ್ತೆ, ಅನಾಲಿಸಿಸ್ ಇರುತ್ತೆ. ಫಸ್ಟ್ ನೀವೇನು ಮಾಡ್ಕೊಳ್ಳಿ, ಯಾವುದೇ ಕ್ವಶನ್ಸ್ ಟಚ್ ಮಾಡಬೇಕಾದ್ರೆ ಈ ಕ್ವಶನ್ ದಮ್ಮ ಪ್ರಿನ್ಸಿಪಲ್ ಅಶೋಕಸ್ ಕ್ಲಿಯರ್ ಇದೆ, ಡೌಟ್ ಇಲ್ಲ, ಓಕೆ ಡನ್. ಕ್ವಶನ್ ಅರ್ಥ ಆಯ್ತು, ಫಟ್ 10 ಸೆಕೆಂಡಲ್ಲಿ ಕ್ವಶನ್ ಅರ್ಥ ಆಗಬೇಕು. 10 ಸೆಕೆಂಡ್ ಅಷ್ಟೇ ಇರೋದು. ಇನ್ 10-15 ಸೆಕೆಂಡಲ್ಲಿ ಸ್ಟ್ರಕ್ಚರ್ ಇನ್ನು ಯಾವ ರೀತಿ ಬರಿಬೋದು. ಅಶೋಕ ದಮ್ಮ ಪ್ರಿನ್ಸಿಪಲ್, ಪಿಲ್ಲರ್ಸು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ಏನಿದೆ ಇಂಟ್ರೊಡಕ್ಷನು, ಯಾವ ಎರಾದಲ್ಲಿ ಬಂತು, ಇಯರ್ ಮೆನ್ಷನ್ನು, ಅದಾದ್ಮೇಲೆ ಏನೇನು ಹೇಳಿದ್ದಾರೆ, ಕಂಪ್ಯಾಷನ್ ಇರಬೇಕು ಹಿರಿಯರಿಗೆ, ಅನಿಮಲ್ಸ್ ರಿಲೇಟೆಡ್, ಸ್ಯಾಕ್ರಿಫೈಸು ಯಾವಾಗ ಬಂತು, ಆಮೇಲೆ
ಕಳಿಂಗ ವಾರ ಆದ್ಮೇಲೆ ಬಂತ ಒಂದು. ಸೊ ಅದೇನೇನ ಪ್ರಿನ್ಸಿಪಲ್ ಅನಾಕ್ಡೋಟ್ಸು ಏನದಾವಲ್ಲ ಏನು ಓದಿರ್ತೀರಿ ಅದನ್ನ ಒಂದು ಕ್ಷಣ ಮೈಂಡಲ್ಲಿ ಬರ್ಬೇಕು ನಿಮ್ಗೆ, ಎಸ್ ಇದು ಬಂತು, ದೆನ್ ನೀವು ಸ್ಟಾರ್ಟ್ ರೈಟಿಂಗ್. ಇದಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಒಂದು 20-25 ಸೆಕೆಂಡ್ ಅಷ್ಟೇ, ನಾಟ್ ಮೋರ್ ದೆನ್ 30 ಸೆಕೆಂಡ್. 30 ಸೆಕೆಂಡ್ಗೆ ನಿಮ್ಗೆ ಇಲ್ಲ ಹೋದ್ರೆ ಔಟ ನೀವು. ಪ್ರತಿ ಕ್ವಶನ್ 30 ಸೆಕೆಂಡ್ ಅಂದ್ರೆ 20 ಕ್ವಶನ್ಗೆ ಎಷ್ಟಾಯ್ತು? ಮತ್ತೆ ಆಯ್ತಲ್ಲ 10 ಮಿನಿಟ್ಸ್ ಹೊರಗೆ 10 ಮಿನಿಟ್ಸ್ ಆದ್ರೆ. ಓಕೆ, ಈ ರೀತಿ ನೀವು ಮಾಡಿದ್ರೆ ನೆಕ್ಸ್ಟ್ ಬರೆಯೋದು 2 ಪೇಜ್ ಇರುತ್ತೆ. ಯಾವ ಪೇಜಲ್ಲಿ ಏನು ಬರೀತೀನಿ? ಫಸ್ಟು ದಮ್ಮ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡ್ತೀಯಾ, ಪಿಲ್ಲರ್ಸ್ ಬರೀತೀಯಾ, ಅದಾದ್ಮೇಲೆ ಯಾಕೆ ಅದು ಬಂತಂತ ಬರೀತೀಯಾ, ಏನೇನು ಎಕ್ಸ್ಪ್ಲನೇಷನ್, ಇದು ಮೇನ್ ಬಾಡಿ ಏನೇನಿದೆ ಅದರಲ್ಲಿ. ಸೊ ಇದಕ್ಕೆ ಭಾಳ ಆದ್ರೆ ಒಂದು 2 ಕೊಡ್ಬೋದು, ಇಲ್ಲಾಂದ್ರೆ ಇದಕ್ಕೆ 4, 6, 5 ಕೊಡ್ಬೋದು. ಯಾಕಂದ್ರೆ ಡೈರೆಕ್ಟ್ ದಮ್ಮನು ಬರೆಯೋಕ್ಕಾಗಲ್ಲ. ದಮ್ಮ ಪ್ರಿನ್ಸಿಪಲ್ ಅಂದ ತಕ್ಷಣ 1 ಪಾಯಿಂಟ್ 2 ಪಾಯಿಂಟ್ ಅಂತೂ ಬರೆಯೋಕ್ಕಾಗಲ್ಲ. ಯು ಹ್ಯಾವ್ ಟು ರೈಟ್ ಸಮ್ ಪರ್ಸ್ಪೆಕ್ಟಿವ್. ಸೊ ಈ ರೀತಿ ಫಸ್ಟು ಕ್ವಶನ್ ಓದಾಗ ಕ್ಲಾರಿಟಿ ಇರಬೇಕು. ಸೆಕೆಂಡು ಇನ್ನೊಂದು ಹೇಳ್ತೀನಿ, ಸ್ಪ್ಲಿಟ್ ಮಾಡೋದು ಹೇಳ್ತೀನಿ. ಯಾವ ರೀತಿ ಸ್ಪ್ಲಿಟ್ ಮಾಡೋದು ಅಂತಂದ್ರೆ, ನಿಮ್ದು ಕ್ವಶನ್ ಪೇಪರ್ ಇತ್ತು ಇವತ್ತಿಂದು, ನಾನು ಜಸ್ಟ್ ನೋಡತ್ತಿದ್ದೆ. ನಿಮ್ಮ ಕಡೆ ಕ್ವಶನ್ ಪೇಪರ್ ಇದೆ ಇವತ್ತು ನಿಮ್ದು, ಇಂಡಿಯಾ ಫಾರ್ ಐಎಸ್ದು ಸೆಕೆಂಡ್ ಕ್ವಶನ್ ಇದು ಬರ್ದ್ರಿ ಎಲ್ಲರೂ ಕ್ರಿಟಿಕಲಿ. ಇಲ್ಲಿ ನೋಡ್ರಿ, ಕ್ರಿಟಿಕಲಿ ಎಕ್ಸಾಮಿನ್ ದ ಫಿಸಿಬಿಲಿಟಿ ಆಫ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇನ್ ಇಂಡಿಯಾ ಹೈಲೈಟಿಂಗ್ ಇಟ್ಸ್ ಬೆನಿಫಿಟ್ಸ್, ಚಾಲೆಂಜಸ್, ಪಾಲಿಸಿ ಸಪೋರ್ಟ್ಸ್, ಮೇಜರ್ಸ್. ಇಲ್ಲಿ 10 ಮಾರ್ಕ್ಸ್ ಕೊಡಿದ್ದು ಕ್ವಶನ್ 2 ಪೇಜ್ ಇರುತ್ತೆ. ಇದು 2 ಪೇಜಸ್ ಅಷ್ಟೇ. ನೋಡ್ರಿ, ಬೆನಿಫಿಟ್ಸ್ ಕೇಳಿದಾನೆ, ಚಾಲೆಂಜಸ್ ಕೇಳಿದಾನೆ, ಪಾಲಿಸಿ ಸಪೋರ್ಟ್ ಕೇಳಿದಾನೆ. ಮತ್ತೆ ಅದನ್ನೆಲ್ಲ ಕ್ರಿಟಿಕಲ್ ಎಕ್ಸಾಮಿನ್ ಮಾಡ್ಬೇಕಂತ ಹೇಳಿದ್ರೆ ಫಿಸಿಬಲ್ ಇದೆಯಾ ಇಲ್ವಾ, ಇದು ಕಮೆಂಟ್ ಇದೆ ನಿಮ್ದು ಲಾಸ್ಟಿಗೆ. ಚಾಲೆಂಜಸ್ ಫಸ್ಟು ಬೆನಿಫಿಟ್ಸ್ ಬರಿಬೇಕು, ಚಾಲೆಂಜಸ್ ಬರಿಬೇಕು, ಪಾಲಿಸಿ ಸಪೋರ್ಟ್ಸ್ ಮೆಜರ್ ಮಾಡಬೇಕು, ಆಮೇಲೆ ಫಿಸಿಬಿಲಿಟಿ ಇದೆಯಾ ಅಲ್ವಾ ಅಂತ ಬರಿಬೇಕು. ಎಲ್ಲೆಲ್ಲಿ ಸ್ಪ್ಲಿಟ್ ಮಾಡ್ತಿದ್ದೆ ನಾ 10 ಮಾರ್ಕ್ಸ್ಗೆ. ಆಮೇಲೆ ಒಂದು ಹೇಳ್ತೀನಿ, ಜೀರೋ ಬಜೆಟ್ ಫಾರ್ಮಿಂಗ್ ಕೇಳೋಣ ಅಂದ ತಕ್ಷಣ ಇದು ನಿಮ್ಗೆ ಗೊತ್ತಿದೆ ಅಂದ ತಕ್ಷಣ ಫುಲ್ ಡೆಫಿನೇಷನ್ ಬರೆಯೋದು, ಟೈಪ್ಸ್ ಆಫ್ ಜೀರೋ ಬಜೆಟ್ ಫಾರ್ಮಿಂಗ್ ಬರೆಯೋದು, ಆಮೇಲೆ ಒಂದು ಡೈಗ್ರಾಮ್ ಹಾಕೋದು, ಇಷ್ಟೆಲ್ಲ ಬರ್ದು ಒಂದು ಪೇಜ್ ಬರ್ದು ಆಮೇಲೆ ನೆಕ್ಸ್ಟ್ ಪೇಜ್ಗೆ ಚಾಲೆಂಜಸ್ ಇಷ್ಟು ಇದಿಷ್ಟು ನೋ ಹಿಂಗೆ ಮಾಡಿದ್ರೆ ಮಾರ್ಕ್ಸ್ ಹೋಗುತ್ತೆ. ಕ್ವಶನ್ಗೆ ಏನು ಡಿಮ್ಯಾಂಡ್ ಮಾಡತೈತಿ ಅವ್ನು ಎಷ್ಟು ಕೇಳಿದ್ರೆ ಅದನ್ನ ಬರಲೇಬೇಕು. ಇಲ್ಲಿ ಅವ್ನು ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ. ಬೆನಿಫಿಟ್ಸು, ಚಾಲೆಂಜಸ್ಸು, ಇದು 3 ಪಾರ್ಟ್ ಇಲ್ಲೇ ಮಾಡಿದ್ದಾನೆ. 3 ಪಾರ್ಟ್ಸ್ ಅಂದರೆ 2 ಮಾರ್ಕ್ಸ್ ಬಂತು ಇಲ್ಲೇ. 6 ಕ್ರಿಟಿಕಲಿ ಎಕ್ಸಾಮಿನ್ ಮಾಡೋಣಲ್ಲ, ಇದು 4 ಮಾರ್ಕ್ಸ್. ಸೊ ನೀವು ಒಂದು ಪೇಜಲ್ಲಿ ಇದನ್ನ ಮುಗಿಸಿರೋ ಇನ್ನೊಂದು ಪೇಜಲ್ಲಿ ನೀವು ಅನಾಲಿಸಿಸ್ ಮಾಡಲೇಬೇಕು. ಫಿಸಿಬಿಲಿಟಿ ಇದೆಯಾ ಇಲ್ವಾ ಇಂಡಿಯಾಗ ಕಂಪೇರ್ ಮಾಡಬೇಕು. ಆರ್ಗ್ಯಾನಿಕ್ ಸಿಸ್ಟಮ್, ಕಂಪ್ಲೀಟ್ ಜೀರೋ ಬಜೆಟ್, ಆರ್ಗ್ಯಾನಿಕ್ ಜೀರೋ ಬಜೆಟ್, ಫರ್ಟಿಲೈಸರ್ಸ್, ಜೀರೋ ಬಜೆಟ್ ಅನ್ನ ಪಾರ್ಷಲ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಯಾವ ರೀತಿ ಈಲ್ಡ್ ಇದೆ, ಡೇಟಾ ಏನು ಹೇಳುತ್ತೆ, ಸರ್ವೆ ಡೇಟಾ ಈಲ್ಡ್ ಇದೆಯಾ ಇಲ್ವಾ ಅದ್ರದ್ದು, ಯಾಕೆ ಫಿಸಿಬಲ್ ಇಲ್ಲ ಅಂತ ಕ್ವಶನ್ ಇದೆ, ಯಾವ್ದು ರಿಪೋರ್ಟ್ಸ್ ನಡೀತಾ ಇದೆ ಇಲ್ವಾ ಅದ್ರ ಮೇಲೆ, ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಇಂಪ್ಲಿಮೆಂಟ್ ಆಗಿದೆ, ಅಲ್ಲಿ ಮಾಡಿದವ್ರದ್ದು ಏನಾಗಿತ್ತಾ ಇದೆ, ಇದೆಲ್ಲ ಬರೀಬೇಕು ಫಿಸಿಬಿಲಿಟಿ ಇದೆಯಾ ಇಲ್ವಾ ಅಂತೇಳಿ. ಅದ್ರ ಜೊತೆಗೆ ಬೆನಿಫಿಟ್ಸು, ಚಾಲೆಂಜಸ್, ಪಾಲಿಸಿ ಸಪೋರ್ಟ್ಸು. ಬೇಕಿದ್ರೆ ಹೆಂಗ್ ಬರಿಬೋದು ಅಂದ್ರೆ ಈ ಬೆನಿಫಿಟ್ಸು, ಚಾಲೆಂಜಸ್ ಕ್ಲಬ್ ಮಾಡಿ ಇದನ್ನ ಫಿಸಿಬಿಲಿಟಿ ಲೆವೆಲ್ಗೆ ಬರಿಬೋದು. ಇಲ್ಲ ಇದು ಸಪ್ರೇಟ್ ಬರೆದು ಫಿಸಿಬಲ್ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡ್ತೀನಿ ಅಂತ ಲಾಸ್ಟಿಗಂತೂ ಬರಿಬೋದು. ಇದನ್ನ ಪ್ರಿಪೇರ್ ಆಗಿದೆ ಎಷ್ಟೇ ಅಲ್ಲ, ಇದು ಕ್ವಶನ್ ಅಲ್ಲ, ನಿಮ್ಮ ಕ್ವಶನ್ ನಿಮ್ಗೆ ಹೇಳ್ತಿರೋದು ಇವತ್ತು ಮುಂಜಾನೆ ಇದೆ. ನಾನು ಇವತ್ತೇ ನಿಮ್ಮ ಜೊತೆ ನೋಡಿದ ಕ್ವಶನ್, ಬಟ್ ನನಗೆ ಎಷ್ಟು ಥಾಟ್ಸ್ ಬಂತು. ಸೊ ನಿಮ್ಗಿನ್ನ ನನಗೆ ಚೆನ್ನಾಗಿ ಬಂದಿರ್ಬೋದು, ಬಂದ್ರೆ ಒಳ್ಳೇದು, ಬರಲಿಲ್ಲ ಅಂದ್ರೆ ಈ ರೀತಿ ಬರಕ್ ಟ್ರೈ ಮಾಡ್ರಿ, ಆಯ್ತಾ? ಇಷ್ಟು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈ ರೀತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ಸು 10 ಮಾರ್ಕ್ಸ್ ಕ್ವಶನ್ಗೆ 7 ಮಿನಿಟ್ಸು, 15 ಮಾರ್ಕ್ಸ್ಗೆ 10 ಮಿನಿಟ್ಸು, ಅದಕ್ಕಿಂತ ಜಾಸ್ತಿ ಹೋಗಕ್ಕೆ ಹೋಗ್ಬೇಡ್ರಿ. ಸೊ ಅಲ್ಲೇ ಕಟ್ ಶಾರ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲ ಕ್ವಶನ್ಗೂ ಜಸ್ಟಿಸ್ ಕೊಡಬೇಕು. ಆಲ್ ಕ್ವಶನ್ಸ್ ಮಸ್ಟ್ ಅಂಡ್ ಶುಡ್. ಎಲ್ಲಕ್ಕೊಂದು ಅರ್ಧ ಪೇಜ್ ಬಿಟ್ಕೊಂಡು ಬಂದಿನಿ ಅಂದ್ರೆ ಔಟ್ ಆಫ್ ದ ರೇಸ್, ಮುಗೀತು ಕತೆ. ತಿಳ್ಕೊಂಬಿಡ್ರಿ, ಒಂದೊಂದು ಕ್ವಶನ್ ಎಲ್ಲ ಕಡೆ ನೆಗೆಟಿವ್ ತೆಗ್ಯಾಕತ್ತಾನ ಅಂದ್ರೆ ನಿಂದು ಔಟ್ ಆಫ್ ದ ರೇಸ್. 20 ಕ್ವಶನ್ ಇಲ್ಲಿ, 20 × 4 80 ಮುಗೀತಲ್ರಿ ಕಟ್ ಆಫ್. ಹೌದಿಲ್ಲ? 21 ಕ್ವಶನ್ 1 ಮಾರ್ಕ್ಸ್ ಹೋಯ್ತಂದ್ರೆ 20 ಕ್ವಶನ್ಸ್ ಇಂಟು 4 80, ಅಲ್ಲಿ ಎಸ್ಸೇದಲ್ಲಿ ಒಂದು 10 ಹೋಗಿರುತ್ತೆ. ಅದಕ್ಕೆ 1 ಮಾರ್ಕ್ಸ್ ಬೀಳ್ದಂಗೆ ಬರೀರಿ, ಪ್ರಾಕ್ಟೀಸ್ ಮಾಡ್ರಿ. ಇದು ಟೈಮ್ ಮ್ಯಾನೇಜ್ಮೆಂಟ್. ಸೊ ಇದಕ್ಕೆ ಪ್ರಾಕ್ಟೀಸ್ ಬೇಕೇ ಬೇಕು. ಎಲ್ಲ ಕ್ವಶನ್ ಅಟೆಂಪ್ಟ್ ಮಾಡ್ರಿ. ಆಮೇಲೆ ಇನ್ನೊಂದೇನಂದ್ರೆ ಕೆಲವೊಂದು ಕ್ವಶನ್ಸ್ ಅನಾಲಿಸಿಸ್ ಕ್ವಶನ್ಗೆ ಟೈಮ್ ಕೊಟ್ಟು ಮಾಡ್ರಿ. ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ಗೆ 5 ಮಿನಿಟ್ಸಲ್ಲೇ ಮುಗಿಸಕ್ಕೆ ಟ್ರೈ ಮಾಡ್ರಿ. ದಮ್ಮ ಪ್ರಿನ್ಸಿಪಲ್ ಏನಿದಲ್ಲ 7 ಮಿನಿಟ್ಸ್ ಅಂತ ನಾ 5 ಮಿನಿಟ್ಸ್ ಮುಗಿಸ್ಲಿದ್ನ ಅಂತ ಹಂಗೆ ಹಟಾಡ್ಕೋಬೇಡ್ರಿ ಎಕ್ಸಾಮ್ ಹಾಲಲ್ಲಿ. ಡೈರೆಕ್ಟ್ ರೆಡಿಮೇಡ್ ಆನ್ಸರ್ ಇತ್ತಂದ್ರೆ 5 ಮಿನಿಟ್ಸಲ್ಲಿ ಹೊಡೆದಾಕ್ರಿ. ಇಲ್ಲ ರೆಡಿಮೇಡ್ ಆನ್ಸರ್ ಇಲ್ಲ ನನ್ನ ಕಡೆ, ನಾನು ಅನಾಲಿಸಿಸ್ ಮಾಡ್ಬೇಕಾದ್ರೆ ಗಿವ್ ಅ ಟೈಮ್. ಬಟ್ ಒಂದು ಕ್ವಶನ್ಗೆ 10-15 ನಿಮಿಷ ಕೊಡಕ್ಕೆ ಹೋಗಿ ಇನ್ನೊಂದು ಕ್ವಶನ್ ಹಾರಿಸ್ಬಿಡ್ಬೇಡ್ರಿ. ಅಲ್ಲಿ ಅಟ್ಲೀಸ್ಟ್ ಅದಕ್ಕೆ 3 ಸಿಗ್ತೈತೆ. ಇಲ್ಲಿ ನೀವು 6ಕ್ಕೆ ಚೆನ್ನಾಗಿ 10ಕ್ಕೆ 10 ಮಾರ್ಕ್ಸಿಗೆ ಒಂದು 6 ಮಾರ್ಕ್ಸ್ ತೆಗಿದಲ್ಲಿ ಹೋಗಿ ಇನ್ನೊಂದು 10 ಮಾರ್ಕ್ಸ್ 0 ತೆಗಿಬೇಡ್ರಿ. ಅಟ್ಲೀಸ್ಟ್ 4-4-4-3 ಬರಲಿ. 4-3 7 ಆಗುತ್ತೆ, 6-0-6 ಆಗುತ್ತೆ. ಈ ಮೈಂಡ್ ಸೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಎನಿ ಅದರ್ ಡೌಟ್ಸ್? ಸಾಕು ಅನ್ಸುತ್ತೆ. ಮೈಂಡ್ ಅಪ್ ಮಾಡೋಣ, ಡೌಟ್ಸ್ ಇಲ್ಲ ಅಂದ್ರೆ. ಓಕೆ, ಐ ವಿಲ್ ಕಮ್. ಜಸ್ಟ್ ಎಲ್ಲರೂ ಕೇಳಿದ ಕ್ವಶನು. ಈಗ ಎಲ್ಲರಿಗೂ ಏನು ಟ್ರೆಂಡ್ ನಡೆಯುತ್ತೆ ಅಂದ್ರೆ ಫ್ಲೋ ಚಾರ್ಟ್ ಹಾಕ್ಬಿಡ್ಬೇಕು, ಡಯಾಗ್ರಾಮ್ ಹಾಕ್ಬೇಕು, ಮ್ಯಾಪ್ಸ್ ಹಾಕ್ಬೇಕು ಅಂತ ಇದೆ. ಎಲ್ರಿಗೂ ಅದು
ಒಂಥರ ಸ್ಟ್ಯಾಂಡರ್ಡ್ ರೂಲ್, ಫ್ಲೋ ಚಾರ್ಟ್ ಹಾಕ್ಬಿಟ್ಟು ಡಯಾಗ್ರಾಮ್ ಹಾಕ್ಬಿಟ್ಟು ಮ್ಯಾಪ್ ಹಾಕ್ಬಿಡು ಅಂತ. ಬಟ್ ನಂದು ಏನಂದ್ರೆ ಒಪಿನಿಯನ್ ಆನ್ ದಿಸ್, ಡಿಮ್ಯಾಂಡ್ ಇದ್ರೆ ಹಾಕ್ರಿ. ಒಂದು ಪೇಜ್ ಇಂದ ನೀನು ಒಂದು ಬಾಕ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡೋದ್ರೆ ಹಾಕ್ರಿ. ಇನ್ನು ಕೆಲವು ಮಂದಿ ಹೆಂಗ್ ಹಾಕ್ತಾರೆ ಅಂದ್ರೆ, ಈಗ ಇಂಪಾರ್ಟೆನ್ಸ್ ಆಫ್ ಎಜುಕೇಶನ್ ಅಂತ ಇತ್ತ ತಿಳ್ಕೊ, ಅದಕ್ಕೆ ಹಿಂಗೆ ಬರೀದು ಇಲ್ಲಿ ಸ್ಕಿಲ್ಲು, ಎಂಪ್ಲಾಯ್ಮೆಂಟ್, ಜಾಬ್ ಅಷ್ಟೇ ಬರೀತಾರೆ, ಸ್ಕಿಲ್ ಅಂತ ಬರೀತಾರೆ, ಡೇಟಾನು ಹಾಕಿರಂಗಿಲ್ಲ. ಅದಕ್ಕೆ ಯಾಕೆ ಫ್ಲೋ ಚಾರ್ಟ್ ಹಾಕ್ತೀರಾ? ಇನ್ನು ಒಂದೇ ಲೈನಲ್ಲಿ ಸ್ಕಿಲ್ ಹಿಂಗೆ ಕಾಮ ಹಾಕೋತಾ ಬರೀಬಹುದಲ್ಲ ಅದನ್ನ. ಇಫ್ ಯು ಆರ್ ರಿಪ್ರೆಸೆಂಟಿಂಗ್ ಫ್ಲೋ ಚಾರ್ಟ್, ಫೋಕಸ್ ಹಾಕತ್ತೆ ಅವ್ರದ್ದು ಎಕ್ಸಾಮಿನರ್ದ, ಫೋಕಸ್ ಮಾಡೇ ಮಾಡ್ತಾರೆ ಅವ್ರು. ಫ್ಲೋ ಚಾರ್ಟ್ ಹಾಕ್ಯಾರಂದ್ರೆ ಫೋಕಸ್ ಮಾಡ್ತಾರೆ. ಫೋಕಸ್ ಹಾಕ್ಯಾರಂದ್ರೆ ಒಂದು ಸ್ವಲ್ಪ ಏನೋ ಗಟ್ಟಿ ಸ್ಟ್ರಾಂಗ್ ಆಗಿದ್ದು ಏನೋ ಕಂಟೆಂಟ್ ಬೇಕು. ಸ್ಟ್ರಾಂಗ್ ಕಂಟೆಂಟ್ ಇಲ್ಲ ಅಂದ್ರೆ ವೇಸ್ಟ್. ಸೊ ಏನೇ ಫ್ಲೋ ಚಾರ್ಟ್ ಹಾಕ್ತಾ ಇದ್ರ, ಏನೇ ಮ್ಯಾಪ್ ಹಾಕ್ತಾ ಇದ್ರ ಅಂದ್ರೆ ಕಂಟೆಂಟ್ ಶುಡ್ ಬಿ ಸ್ಟ್ರಾಂಗ್. ಸುಮ್ಮನೆ ಒಂದು ಇಂಡಿಯಾ ಮ್ಯಾಪ್ ಹಾಕ್ಬಿಡಂತ ಹಾಕ್ಬಿಟ್ಟು ಇಲ್ಲ ನಿಂಗೆ ಎರೋ ಮಾರ್ಕ್ ಹಾಕಿ ತೋರಿಸಿರ ಅಲ್ಲ, ಅಲ್ಲಿ ಏನ್ ಎರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಇದ್ರ ಬೇಕು. ಇದು ಯಾವಾಗ ಎವಾಲ್ಯೂಷನ್ ಆಗುತ್ತೆ ಗೊತ್ತಾ? 20 ಮಾರ್ಕ್ಸ್ ಡಿಫ್ರೆನ್ಸ್ ಬಂದ್ರೆ ಸೆಕೆಂಡ್ ಕರೆಕ್ಷನ್ ಗೊತ್ತಲ್ಲ, ಸ್ಕೀಮ್ ಆಫ್ ಎವಾಲ್ಯೂಷನ್ ನಿಮಗೆ. ಓಕೆ, 1 ಮಿನಿಟ್ ಬ್ರೀಫ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡ್ ಕರೆಕ್ಷನ್ಗೆ 140, ಇದೆಲ್ಲ ಹೆಂಗ್ರಿ ಗೊತ್ತಂತ ಕೇಳಬೇಡ್ರಿ, ನಾವೆಲ್ಲ RTI ಕಾಪಿ ತರ್ಸ್ಯಾರ ಕೆಲವೊಂದು ಫ್ರೆಂಡ್ಸ್, ಅವಾಗ ನಮ್ಗೆ ಗೊತ್ತಾಗಿದೆ. ಓಕೆ, ಹಾ, ಸಿ ವಾಟ್ ಆರ್ ಐ ಆಮ್ ಟೆಲಿಂಗ್, ವಾಟ್ ಐ ನೋ ಐ ಆಮ್ ಟೆಲಿಂಗ್ ಅಷ್ಟೇ. 140 ಫಸ್ಟ್ ರೌಂಡ್ ಕರೆಕ್ಷನ್ ಬಂದ್ರೆ ಯೂಶುವಲಿ ಎಲ್ಲಾ ಪೇಪರ್ ಸೆಕೆಂಡ್ ರೌಂಡ್ ಕರೆಕ್ಷನ್ ಹೋಗ್ತಾವ. ಎರಡೆರಡು ರೌಂಡ್ ಡಿಜಿಟಲ್ ಕರೆಕ್ಷನ್ ಇರುತ್ತೆ. ಸ್ಪೆಕ್ಯುಲೇಷನ್ ಲಾಸ್ಟಿಗೆ ಹೇಳ್ತೀನಿ. 140 ಫಸ್ಟ್ ಕರೆಕ್ಷನ್ ಮಾಡಿರ್ತಾರೆ, ಅದೇ ಕಾಪಿನ ಬೇರೆದ್ರು ಕೊಟ್ಟಿರ್ತಾರೆ. ಅಲ್ಲಿ 122 ಸಾರಿ ಬೇಡ 118 ಅಂತ ಬಂದ್ ಅನ್ಕೊಳ್ಳಿ. 118 ಇಲ್ಲಿ 140, ಮೋರ್ ದನ್ 20 ಮಾರ್ಕ್ಸ್ ಡಿಫ್ರೆನ್ಸ್ ಬಂದ್ರೆ ಇಟ್ ಗೋಸ್ ಟು ಥರ್ಡ್ ಕರೆಕ್ಷನ್. ಆಟೋಮೆಟಿಕ್ಲಿ ಕಳಿಸ್ತಾರ ಅವರು. ಥರ್ಡ್ ಕರೆಕ್ಷನ್ ಅಲ್ಲಿ ಎಷ್ಟು ಬರುತ್ತೆ, ಇವ್ ನಿಯರ್ ಇದೆ ನೋಡ್ತಾರ, ಯಾರಿಗೆ ನಿಯರ್ ಇದೆ ಎವರೇಜ್ ಹಾಕೊಡ್ತಾರ. ಹಿಂಗೆ ಕೊಟ್ಟಿರೋದು ಲಾಸ್ಟ್ ಟೈಮ್, ಗೊತ್ತಾಯ್ತಾ? ಸೊ ದಿಸ್ ಇಸ್ ದ ಸ್ಕೀಮ್ ಆಫ್ ಎವಲ್ಯೂಷನ್. ಹಿಂಗೆ ಯಾಕೆ ಆಗತ್ತಂದ್ರೆ, ಆಯ್ತಪ್ಪ ಏನೋ ಭಾಳ ಏನೋ ಬೇಜಾರಲ್ಲಿ ಕರೆಕ್ಷನ್ ಮಾಡ್ತಿರ್ತಾನೆ, ಏನೋ ಸ್ಟ್ರಿಕ್ಟ್ ಇರ್ತಾನೆ, ಹಿಂಗೆ ಯಾಕೆ ಕೊಡೋದು, ಏನೋ ಮನಸ್ಸಲ್ಲಿ 10ಕ್ಕೆ 5 ಕೊಟ್ಕೋತ. ಇನ್ನೊಬ್ಬ ಬ್ರಾಡ್ ಮೈಂಡೆಡ್ ಚೆನ್ನಾಗಿ ಬರ್ತಾನೆ, ಪರವಾಗಿಲ್ಲ 10, 7 ಕೊಟ್ಕೋತ ಹೋಗ್ಬೋದು. ಸೊ ಅಲ್ಲಿ ಡಿಫ್ರೆನ್ಸ್ ಬರಾಕೈತೆ ಅಂದ್ರೆ ಇನ್ನೊಬ್ಬ ಕೊಟ್ಟೆ ಕೊಡ್ತಾರೆ. ಸೊ ಅವೇನ್ ಮಾಡ್ತಾರೆ, ಇನ್ನೊಬ್ಬ ಕೊಟ್ಟ ಥರ್ಡ್ ಕರೆಕ್ಷನ್ ಗೊತ್ತಿರುತ್ತೆ, ಸೊ ಅವರು ಪ್ರಾಪರ್ ಆಗಿ ಕೊಡ್ತಾರೆ. ಅಂದ್ರೆ ಮೂರೇ ಕರೆಕ್ಷನ್ ರಾಂಗ್ ಆಗಂಗಿಲ್ಲ ಅಂತ ಅವ್ರದ್ದು ಅಜಿಮ್ಷನ್. ಸೊ ಹಂಗೆ ಇರುತ್ತೆ. ಇವನ್ UPSC ಹಂಗಿರ್ಬೋದು, ಬಟ್ ನಮ್ಗೆ ಗೊತ್ತಿಲ್ಲ, UPSC ಕಾಪಿ ತರಿಸಿಲ್ಲ. ಬಟ್ KPSC ಕಾಪಿ ತರಿಸಿದವ್ರು ಬರ್ದಿದ್ರು ಫಸ್ಟ್ ಕರೆಕ್ಷನ್, ಸೆಕೆಂಡ್ ಕರೆಕ್ಷನ್, ಥರ್ಡ್ ಕರೆಕ್ಷನ್ ಅಂತ ಬರ್ದಿದ್ರು ಕೆಲವೊಂದು ಆನ್ಸರ್ ಪೇಪರ್ಗಳಿಗೆ. ಇನ್ ಕೆಲವೊಂದು ಫಸ್ಟ್ ಅಂಡ್ ಸೆಕೆಂಡ್ ಕರೆಕ್ಷನ್ ತರಿಸಿದ್ದು. ಅವಾಗ ನೋಡಿದ್ದು ಥರ್ಡ್ ಕರೆಕ್ಷನ್ ಯಾಕಂದ್ರೆ ಮೋರ್ ದನ್ 20 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ ಅಂತ. ಸೊ ಈ ರೀತಿ ಆಗತ್ತೆ ಬ್ಯಾಕ್ ಎಂಡ್ ಅಲ್ಲಿ. ಬಟ್ ಯಾರೇ ಕರೆಕ್ಷನ್ ಮಾಡಿಲ್ರಿ, ನೀವು ಚೆನ್ನಾಗಿ ಬರೀರಿ, ಮುಗೀತು, ಯಾರ್ಯಾರು ಕರೆಕ್ಷನ್ ಮಾಡ್ಕೊಳ್ರದು. ನೆಕ್ಸ್ಟ್ ಸ್ಪೆಕ್ಯುಲೇಷನ್ಸ್. ಡೀಲ್ ಆಗತ್ತಾ ಸರ್, ದುಡ್ಡು ಎಷ್ಟು ಕೊಟ್ರಿ? ಸಿ ಇಟ್ ವಾಸ್ ದೇರ್. ನಾನು ಬರೆಯುವಾಗ ಇದೆ ಅಂದಿದ್ರು. ನಾನು ಫಿಲ್ಮ್ಸ್ ಬರೆಯುವಾಗ ಜಸ್ಟ್ ಐ ವಿಲ್ ಟೆಲ್ ಸ್ಮಾಲ್ ಸ್ಟೋರಿ. ಯಾಕಂದ್ರೆ KPSC ಅಲ್ಲಿ ವರ್ಕ್ ಮಾಡೋರು ಗೊತ್ತು ಎಷ್ಟು ಚೆನ್ನಾಗಿದೆ ಪೋಸ್ಟ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಐ ರಿಯಲಿ ಎಂಜಾಯಿಂಗ್ ಇಟ್. UPSC ಇಸ್ ಕಿಂಗ್. IAS, IPS ಅಂಡ್ IFSC ಇಫ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ ಟೇಕಿಂಗ್ ಅಬೌಟ್ ಅದರ್ ಡಿಫೆನ್ಸ್ ಅಕೌಂಟ್ ಸರ್ವಿಸ್, ಅದ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ಬಟ್ ಇಫ್ ಯು ವಾಂಟ್ ಟು ರಿಯಲಿ ಎಂಜಾಯ್ ದ ಪಬ್ಲಿಕ್ ಸರ್ವಿಸ್ ಅಂತ ಏನು ಕನ್ಸ್ಕೊಂಡಿರ್ತಿಲ್ಲ, ಜನ ಸೇವೆ ಮಾಡ್ಬೇಕಂತ, AC, DYSP, ತಹಸೀಲ್ದಾರ್ ವೆರಿ ಗುಡ್ ಗ್ರೌಂಡ್ ಲೆವೆಲ್. ನಿಮ್ಗೆ ಅನ್ಸಲ್ಲ, ಇಫ್ ಯು ಆರ್ ವರ್ಕಿಂಗ್ ಯು ಮೀಟ್ ಡೈಲಿ 200 ಮೋರ್ ದನ್ 200 ಫಾರ್ಮರ್ಸ್. ಎಲ್ಲ ಸ್ಕೂಲ್ ಕಮಿಟಿಲಿ ಹೋಗಿರ್ತೀರಿ, ಹಾಸ್ಟೆಲ್ ವಿಸಿಟ್ ಕೊಡ್ತಿರ್ತೀರಿ. ರಿಯಲಿ ನೀವೇನು ಓದ್ತಿರ್ತೀರ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು. ಸೀರಿಯಸ್ಲಿ ಯು ವಿಲ್ ಡೂ ಇಟ್. ಅದಕ್ಕೆ KPSC ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ನಾನು ಬರೆಯುವಾಗ ಫಿಲ್ಮ್ಸ್ ಕ್ಲಿಯರ್ ಆದಾಗ ಅದು ಎಲ್ಲ 106 ಅಲ್ಲ 48 ತಹಸೀಲ್ದಾರ್ ಇರ್ತಾವ, ಎಲ್ಲ ಮಾರ್ಕ್ ಮಾಡಿರ್ತಾರೋ OMR. ಓಕೆ ಆಯ್ತು. ಮೇನ್ಸ್ ಬರ್ದಾಗ ಅದೆಲ್ಲ ಡೀಲ್ ಆಗಿರುತ್ತೆ, 1:3 ಅಲ್ವಾ, 3 ಆಗಿರುತ್ತೆ ಅದೆಲ್ಲ. ಓಕೆ ಆಯ್ತು. ಬಟ್ ರ್ಯಾಂಕ್ ಬಂದಾಗ ಅದಕ್ಕೆ ಹೇಳಿದ್ದು. ಸೊ ತುಂಬಾ ಸ್ಪೆಕ್ಯುಲೇಷನ್ ಇಟ್ಕೊಂಡು ಏನು ಹೋಗಕ್ ಹೋಗ್ಬೇಡ್ರಿ. ಇನ್ನೊಂದು ಹೇಳ್ತೀನಿ, ಇಂಟರ್ವ್ಯೂ ಮಾರ್ಕ್ಸ್ ಹೇಳ್ತೀನಿ. ಈಗ ಲಕ್ಕಿ ನಾವಂತೂ ಲಕ್ಕಿ ಅದೇನೆ, ಯಾರ್ಯಾರು ಲಕ್ಕಿ ಅದಲ್ಲ ಗೊತ್ತಿಲ್ಲ. ಎಷ್ಟು ಅಪ್ಲಿಕೇಶನ್ ಫೀಸ್ ನಮ್ಮಿನ ಅಪ್ಲಿಕೇಶನ್ ಫೀಸ್ ಮೇಲೆ ನಾನು ಆಫೀಸರ್ ಆಗಿದ್ದ, ML ಹೇಳ್ಕೊತೀನಿ. ಐ ಆಮ್ ವೆರಿ ಲಕ್ಕಿ. ಯಾಕೆ ಲಕ್ಕಿ ಅಂತ ಹೇಳ್ತೀನಿ ಅಂದ್ರೆ, ಸಿಸ್ಟಮ್ ಚೇಂಜ್ ಮಾಡ್ತು ಆ ರೀತಿ. ಇಂಟರ್ವ್ಯೂ ಮಾರ್ಕ್ಸ್ ಅನ್ನು ತೆಗೆದ್ರು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓಲ್ಡ್ ಥಿಂಗ್ಸ್, ಬಟ್ ರೈಟ್ ನಾವು ಏನಿದೆಯಲ್ಲ ಅದು ತುಂಬಾ ಫೇವರೇಬಲ್ ಇದೆ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸ್ಪೆಕ್ಯುಲೇಷನ್ಗೆ ಕೊಡಕ್ ಹೋಗ್ಬೇಡ್ತಲೆ, ಅದಾಗುತ್ತೆ ಮೇನ್ಸ್ ಕರೆಕ್ಟ್ ಏನು ತಲೆ ಕೊಡ್ಸ್ಕೊಬೇಡ್ರಿ. ನಿಮ್ ಕೆಲಸ ನೀವು ಮಾಡ್ರಿ, ಮಿಕ್ಕಿದ್ ಏನಾದ್ರು ಆಗ್ಲಿ. ಅದ ಇಲ್ಲಿ ಲಾಸ್ಟ್ ಟೈಮ್ ನಮ್ದು 1 to 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸಿಗೆ ಇಂಟರ್ವ್ಯೂ ಇತ್ತು ನಮ್ದು. 50 ಮಾರ್ಕ್ಸ್ ಇಂಟರ್ವ್ಯೂ 1 to 50. ಜಸ್ಟ್ ಐ ವಿಲ್ ಟೆಲ್, ಇದು ಜಸ್ಟ್ ನಿಮ್ ಮೋಟಿವೇಶನ್ಗೋಸ್ಕರ ಹೇಳ್ತಾರದ. ಇದು 50 ಮಾರ್ಕ್ಸ್ ಇಂಟರ್ವ್ಯೂ ಇರ್ತತಿ. ಇದು 20-40 ಅಂತಂದ್ರ ಮಿನಿಮಮ್ 20 ಕೊಡ್ಬೇಕು, ಮ್ಯಾಕ್ಸಿಮಮ್ 40 ಕೊಡ್ಬೇಕಂತ ಇರುತ್ತೆ. ಹೌದಲ್ಲ, ರೂಲ್ ಇದೆ. ಈ ಸಲ ಅದನ್ನ 25 ಮಾಡಿದ್ದಾರೆ. ಸೊ ಮಿನಿಮಮ್ 10, ಮ್ಯಾಕ್ಸಿಮಮ್ 20 ಈ ಸಲದ್ದು, ಗೊತ್ತಲ್ವಾ? ಮೊದಲೆಲ್ಲ ಆಪ್ಷನ್ ಇತ್ತು. ಆಪ್ಷನ್ ತುಂಬಾ ಗದ್ದಲಾಗ್ತಿತ್ತು. ರೂರಲ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಓದಿರ್ತಾರೆ, ಸ್ಕೋರ್ ಚೆನ್ನಾಗಿರ್ತಿತ್ತು, ಹಂಗೆ ಹಿಂಗೆ ಏನೂ ಇತ್ತು. ನಾವು ಲಕ್ಕಿ ನಮ್ಮ ಬ್ಯಾಚ್ಗೆ ಆಪ್ಷನ್ ತೆಗೆದ್ಬಿಟ್ರು. ಸೊ ವಿ ಆರ್ ವೆರಿ ಲೆವೆಲ್ ಫ್ಲೇಯಿಂಗ್.
ಯಾವ GS ಇದೆ ಚೆನ್ನಾಗಿದೆ ಮಾಡ್ಕೊಂಡು ಹೋಗೋದು ಅಷ್ಟೇ ರ್ಯಾಂಕ್. ಸೊ 125 ಪ್ಲಸ್ 50, ಇಲ್ಲಿ 20-40 ಕೊಟ್ಟರು, ಇಲ್ಲಿ ಸ್ವಲ್ಪ 20-40 ಕೊಟ್ಟಿರ್ತಾರೆ. ಇಲ್ಲಿ 1250 ಏನಿರುತ್ತಲ್ಲ ಇದು ಬಹಳ ಇಂಪಾರ್ಟೆಂಟ್, ಇದೇ ಡಿಸೈಡಿಂಗ್ ಫ್ಯಾಕ್ಟರ್. ಇಲ್ಲಿ ಏನಾದ್ರೂ ನೀವು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಈ ಮಾರ್ಕ್ಸ್ ನಥಿಂಗ್. ಯಾಕಂತ ಹೇಳ್ತೀನಿ ಕೇಳ್ರಿ. 1250 ಏನ್ ಮಾರ್ಕ್ಸ್ ಇದೆಯಲ್ಲ ಪ್ಲಸ್ 25, 1275. am I right? Okay. This is very important. ಇದು ಏನು ತಲೆ ಕೆಡಿಸ್ಕೋಬೇಡ ಈಗ ಸದ್ಯಕ್ಕೆ. ಇಟ್ ಇಸ್ ಔಟ್ ಆಫ್ ದ ಬಾಕ್ಸ್. ನಿಮ್ದು ಅಲ್ಲ ಅಲ್ಲಿದ. ಇಲ್ಲಿ ಲೆಟರ್ ಕೊಡ್ಲಿ, ಇಲ್ಲಿದಷ್ಟೇ ನಿಮ್ದು. ಇಲ್ಲಿ ಏನ್ ಮಾಡ್ಕೊಂತಾರೆ, ಇವರೇ ಟಾಪರ್ಸ್, ಇವರೇ ರ್ಯಾಂಕು. ಇಲ್ಲಿ ಒಂದ್ಸಲ ನೀವು ಚೆನ್ನಾಗಿ ಕೂತಿತ್ತಾರ ಇಲ್ಲಿ. ಯಾಕಂದ್ರೆ ಲಾಸ್ಟ್ ಟೈಮು ತಹಸೀಲ್ದಾರ್ ಕಟ್ ಆಫ್ 799. ತಹಸೀಲ್ದಾರ್ ಲಾಸ್ಟ್ ಟೈಮ್ ಈಗ AC ರೆವಿನ್ಯೂ ತುಂಬ್ತಾರೆ, ಎಲ್ಲ ತಹಸೀಲ್ದಾರ್ ತುಂಬಿದ್ವಿ ಲಾಸ್ಟ್ ಟೈಮ್. ಅವರ್ ಫಸ್ಟ್ ಪ್ರಿಫರೆನ್ಸ್ ಇಸ್ AC ರೆವಿನ್ಯೂ ಅಲ್ಲ, ನಮ್ದು AC ರೆವಿನ್ಯೂ ಇರಲಿಲ್ಲ. ವಿ ಆರ್ ವೆರಿ ಬ್ಯಾಡ್ ಲಕ್. ಬಟ್ ತಹಸೀಲ್ದಾರೇ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಎಲ್ಲ ತಹಸೀಲ್ದಾರ್ಸೇ ನಾವೆಲ್ಲ. ಅಂದ್ರೆ ಎಲ್ಲ ಫಸ್ಟ್, ಯಾಕಂದ್ರೆ ಮುಂದೆ AC ಆಗ್ತೀವಿ ಪ್ರಮೋಷನ್ ಆಗಿ. ತಹಸೀಲ್ದಾರ್ ಮ್ಯಾಜಿಸ್ಟ್ರೇಟ್ ಪೋಸ್ಟ್ ತಾಲೂಕು ಲೆವೆಲ್ ಇಸ್ ಎ ವೆರಿ ಗುಡ್ ಪೋಸ್ಟ್. ಆ ಲಿಸ್ಟ್ ಅಲ್ಲಿ ನೋಡಿದ್ರೆ ಕಾಣಿಸಿದೆ ತಹಸೀಲ್ದಾರ್. ಅಂಡ್ ನಮ್ಮ ಬ್ಯಾಚ್ ಹೇಗೆ ಅಂತಾರ, ತಹಸೀಲ್ದಾರ್ ಬ್ಯಾಚ್ ಅಂತಾರೆ. 48 ಮೆಂಬರ್ಸ್ ತಹಸೀಲ್ದಾರ್ ಇದ್ದೀವಿ ನಾವು 106 ಅಲ್ಲಿ. ಸೊ ಎಲ್ಲರದು ಫಸ್ಟ್ ಆಪ್ಷನ್ ತಹಸೀಲ್ದಾರು. ತಹಸೀಲ್ದಾರ್ ಕಟ್ ಆಫ್ ಫಾರ್ GM, ಸ್ಪೀಕಿಂಗ್ ಅಬೌಟ್ ಓನ್ಲಿ GM, 799 GM ಕಟ್ ಆಫ್ ಇತ್ತು. ಬಟ್ ನಂದು ಮೇನ್ಸ್ ಮಾರ್ಕ್ಸು 814. ಯು ಕ್ಯಾನ್ ಚೆಕ್ ದ ಫೈನಲ್ ಲಿಸ್ಟ್ ಹೋಗಿ ನೋಡ್ರಿ, ನೀವು ಅನಾಲಿಸಿಸ್ ಮಾಡ್ರಿ. 814. ಸೊ ವಾಟ್ ಈಸ್ ಯುವರ್ ಕಮೆಂಟ್ ಆನ್ ದಿಸ್? ಎಸ್ ಸರ್, ಇಂಟರ್ವ್ಯೂದಲ್ಲಿ 0 ಕೊಟ್ಟಿದ್ರು. ಲಕ್ಕಿಲಿ ಈ ಕಾಂಟ್ ಬಿ 0 ಕೊಡ್ಬೇಕಾದ್ರೆ ಅಲ್ಲಿ ಮೆನ್ಷನ್ ಮಾಡಿದ 10 to 10 ಇಲ್ಲ ಸರ್, 20 to 40 ಇದೆ. ಅವ್ರು ಏನಾದ್ರು ಕಮ್ಮಿ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಕಮೆಂಟ್. ಗ್ರೇವ್ಲಿ ಮಿಸ್ಟೇಕ್ ಮಾಡಿದಾನೆ ಅವ, ಏನ್ ಕರೆಕ್ಟ್ ಆಗಿ ಬಟನ್ ಹಾಕೊಂಡ್ ಬಂದಿಲ್ಲ ಅನ್ಬೋದು. ಜಸ್ಟ್ ಜೋಕ್. ಸೊ ಆ ರೀತಿ ಯಾರು ಮಾಡಂಗಿಲ್ಲ, ಹೋಗಿ ಕೂತ್ ಬಂದ್ರೆ ಮಾರ್ಕ್ಸ್ ಬರುತ್ತೆ. ಸೊ ಲಕ್ಕಿಲಿ ಐ ಗಾಟ್ 21 marks. ಸೊ ಅಗೇನ್ ಗಾಟ್ 824 something. ಮುಗಿತಲ್ಲ, ಗೇಮ್ ಓವರ್. ಗೊತ್ತಾಯ್ತಾ ನಾ ಯಾಕೆ ಎಕ್ಸಾಂಪಲ್ ಕೊಟ್ನಿ? ಸೊ ಡೋಂಟ್ ವರಿ ಅಬೌಟ್ ಸ್ಪೆಕ್ಯುಲೇಷನ್ಸ್, ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ನೆಗೆಟಿವ್. ದಟ್ಸ್ ವಾಟ್ ಸರ್. ಇವ್ರು ಈಗೇನಾದ್ರು 10-20 ಇನ್ನು ಇರೋ ರೇಂಜ್ ಓನ್ಲಿ 10 marks ರೇಂಜ್ ಇದೆ ನಿಮ್ಗೆ. ನಮಗಿನ 20 marks ರೇಂಜ್ ಇತ್ತು ನಮ್ಗೆ. ವಿಂಡೋ ಈಗ 20 marks, ಓನ್ಲಿ 10 marks ವಿಂಡೋ ಇದೆ. 11 ಕೊಡ್ಬೋದು, ಇಲ್ಲ 20 ಕೊಡ್ಬೋದು, 15, 14, 16. ವೈ ಆರ್ ವರಿಂಗ್ ಅಬೌಟ್ ದಿಸ್? ಒಂದ್ ಚೆನ್ನಾಗಿ GSL ಕವರ್ ಮಾಡಿದ್ರೆ ಮುಗಿದೋಯ್ತು, ಎತ್ತಾಕಿರ. ಸೊ ಗಿವ್ ಇಂಪಾರ್ಟೆನ್ಸ್ ಫಾರ್ ಮೇನ್ಸ್. ಜಸ್ಟ್ ಐ ವಾಂಟ್ ನಿಮ್ಗೆ ತುಂಬಾ ಮೈಂಡ್ ಅಲ್ಲಿ ತುಂಬಾ ಬೇರೆ ಬೇರೆ ಥಾಟ್ಸ್ ಇರುತ್ತೆ, ಸ್ಪೆಕ್ಯುಲೇಷನ್ಸ್. ಈ ಥಾಟ್ಸ್ ಇಟ್ಕೊಂಡು ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ ಅಂದ್ರೆ ನಿಮ್ಗಿಂತ 10 ಪಟ್ಟು ಜಾಸ್ತಿ ಸ್ಪೆಕ್ಯುಲೇಷನ್ ಇತ್ತು. ನಾನು ಇಂಟರ್ವ್ಯೂ ಬಂದಾಗ ಲಿಟರಲಿ ಕೆಲವೊಂದು ಜನ ಪ್ರಿಪೇರ್ ಆದವ್ರು ಇದ್ದಾರೆ ಇಲ್ಲಿ. ನಾ ಹೆಂಗಂದ್ರೆ ಅವೆಲ್ಲ ಡೀಲ್ ಆಗಿರುತ್ತೆ, ನನ್ಗೆ ಗೊತ್ತಿಲ್ಲ, ನಾನು ಇಂಟರ್ವ್ಯೂ ಓದಲ್ಲ. ಅದ್ಲೇ ಹೋಗೋರು ಎಲ್ಲ ಸೆಟ್ ಆಗಿರುತ್ತೆ, ನಾವೇನು ಹೋಗೋದು ಹಿಂಗೆ. ರಿಸಲ್ಟ್ ಬರೋದು ನಾನು ಬರಂಗಿಲ್ಲ ರಿಸಲ್ಟ್ ನಮ್ದಂತ. ಬಟ್ ಲಿಸ್ಟ್ ನೋಡ್ತೀಯಾ, ಸರ್ಚ್ ಮಾಡ್ಲಿಲ್ಲ ನಾನು, ಮ್ಯಾಲಕ್ ಅಂತ ಐತೆ ಹೆಸರು. ಅವಾಗ ಕಾನ್ಫಿಡೆಂಟ್ ತುಂಬಾ ಬಂದಿದೆ KPSC ಮೇಲೆ. ಸೊ ಒಳ್ಳೆ ಪೋಸ್ಟ್ ಇದೆ. ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ನೆಗೆಟಿವ್. ಸ್ಪೆಕ್ಯುಲೇಷನ್ಸ್ ಮಾರ್ಕೆಟ್ ಅಲ್ಲಿ ಬಹಳ ಇರುತ್ತೆ. ನಿಮ್ಮ ಕೆಲಸ ನೀವು ಮಾಡ್ರಿ, 100% ರ್ಯಾಂಕ್ ಬರುತ್ತೆ. ಮೇನ್ಸ್ ಚೆನ್ನಾಗಿ ಮಾಡ್ಕೊಡ್ರಿ, ಇಂಟರ್ವ್ಯೂ ಬಗ್ಗೆ ತಲೆ ಕಟ್ಸ್ಕೊಬೇಡ್ರಿ, ಒಳ್ಳೆ ರ್ಯಾಂಕ್ ಬರುತ್ತೆ. ಇಷ್ಟು ಐ ಟೋಲ್ಡ್ ಮೈ ಎಕ್ಸಾಂಪಲ್. ಯಾಕಂದ್ರೆ ನಿಮ್ದು ಡೌಟ್ ಕ್ಲಾರಿಫೈ ಮಾಡಕ್ಕೆ, ನೆಗೆಟಿವ್ ಥಿಂಕ್ ಇಟ್ಕೊಂಡು ಓದಾದಾಗ ಇದೆಲ್ಲ ಮಾಡಬೇಡ್ರಿ. ಎನಿಥಿಂಗ್ ಎಲ್ಸ್ ಪ್ರಿಫರೆನ್ಸು. ಬಟ್ ನಾನು ಹೆಂಗೆ ಹೇಳ್ತೀನಿ ಅಂದ್ರೆ ನನಗೆ ಯಾವ್ದು ಇಷ್ಟನೋ ಅದನ್ನ ಹೇಳ್ತೀನಿ. ಸೀರಿಯಸ್ಲಿ ಇಂಡಿವಿಜುವಲಿಸ್ಟಿಕ್ ಇದೆ. ಯಾಕಂದ್ರೆ ಕೆಲವೊಂದು ಮಂದಿ ದೇ ಡೋಂಟ್ ವಾಂಟ್ ಯೂನಿಫಾರ್ಮ್ ಜಾಬ್ DYSP, ಬಟ್ ದೇ ವಾಂಟ್ ಯೂನಿಫಾರ್ಮ್ ಜಾಬ್ DYSP ಓನ್ಲಿ. ಅವಾಗ ನಾನು ಏನು ಹೇಳಕ್ಕಾಗತ್ತೆ? ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಇಂಡಿವಿಜುವಲಿಸ್ಟಿಕ್. ಬಟ್ ನಾನು ಬ್ರಾಡ್ ಸ್ಪೆಕ್ಟ್ರಮ್ ಕೊಡ್ತೀನಿ ಅದಕ್ಕೆ. ಓಕೆ, ನನಗೆ ಗೊತ್ತಿರೋದು ಅಂಡ್ ಪ್ಯೂರ್ಲಿ ದಿಸ್ ಇಸ್ ಮೈ ಪ್ರಿಫರೆನ್ಸ್. ಸೊ ಫಸ್ಟ್ ಪ್ರಿಫರೆನ್ಸು DPR AC. ದಿಸ್ ಇಸ್ AC ರೆವಿನ್ಯೂ. ಎಷ್ಟೋ ಜನ ಗೊತ್ತು ಸರ್ AC ರೆವಿನ್ಯೂ ಮೆನ್ಷನ್ ಮಾಡಿಲ್ಲ ಸರ್. DPR ಇಸ್ ನಥಿಂಗ್ ಬಟ್ AC ರೆವಿನ್ಯೂ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. AC-ಗೆ ಇಲಾಖೆ ಇದು DPR. ಈಗ ಹೆಂಗ IAS ಅಂತ ಇರುತ್ತೆ ಅಡ್ಮಿಷನ್ ಸರ್ವಿಸ್, ಹೆಂಗ ಕರ್ನಾಟಕ ಅಡ್ಮಿಷನ್ ಸರ್ವಿಸ್, ದಟ್ ಈಸ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಷ್ಟ. ಅದ್ರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ. ಅವ್ರು SDM ಆಗಿ ಪೋಸ್ಟ್ ತಗೊಳಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೊಂತಾರೆ. ಬಟ್ ಅವ್ರ ಡಿಪಾರ್ಟ್ಮೆಂಟ್ ಪ್ಯಾರೆಂಟ್ ಡಿಪಾರ್ಟ್ಮೆಂಟ್ DPR. ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಇದೆಲ್ಲ ಅದು AC ರೆವಿನ್ಯೂ. ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಇನ್ ರೆಸ್ಪೆಕ್ಟ್ ಆಫ್ ಎನಿಥಿಂಗ್. ಯಾಕಂದ್ರೆ ಹೈ ಚಾನ್ಸ್ ಫಾರ್ IAS ಆಗೋದಿಲ್ಲ. ಸೆಕೆಂಡ್ ಪ್ರಿಫರೆನ್ಸು ತಹಸೀಲ್ದಾರ್ ವರ್ಸಸ್ DYSP. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ police uniform, go with DYSP. Second option. And DYSP high chances confirming IPS.
ಇನ್ ಕರ್ನಾಟಕ ಕೇಡರು, ಕರ್ನಾಟಕದಲ್ಲಿ IPS ತುಂಬಾ ಜನ ಕಮಿಷನರೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ AC ರೆವಿನ್ಯೂಯಿಂದ IAS ಆಗಿ ತುಂಬಾ ಜನ ಸೆಕ್ರೆಟರಿ ಎಲ್ಲ ವರ್ಕ್ ಮಾಡ್ತಾರೆ. ಸರ್ ನನಗೆ ಚೆನ್ನಾಗಿ ಸರ್ ಗೊತ್ತು. ಸೊ ಒಳ್ಳೆ ಪೋಸ್ಟ್ ಇದೆ DYSP. ಯೂನಿಫಾರ್ಮ್ ಜಾಬ್ ಯಾರು ಇಷ್ಟ ಪಡ್ತೀರಾ, ಯೂನಿಫಾರ್ಮ್ ಜಾಬ್ಸ್ ಯಾರು ಹೈಟ್ ಮ್ಯಾಚ್ ಆಗುತ್ತೆ, ಹೈಟ್ ಸ್ಪೆಸಿಫಿಕೇಶನ್ ಇದೆ, ನೋಟಿಫಿಕೇಶನ್ ನೋಡ್ಕೊಡ್ರಿ ಒಂದ್ಸಲ. ಮತ್ತೆ ಅದನ್ನ ಹಾಕ್ಬಿಟ್ಟು DYSP ಆಗಿ ಬೇರೆದಾದ್ರು ಮಾಡ್ಕೋಬೇಡ್ರಿ. ಹೈಟ್ ಬರ್ಲಿಲ್ಲ ಆಪ್ಷನ್ ತೆಗೆದ್ಬಿಡ್ರಿ, ನೀವು ಬೇರೆದ್ ಹಾಕೊಡ್ರಿ. ಹಾ, ಕಲರ್ ಬ್ಲೈಂಡ್ನೆಸ್, ಫ್ಲಾಟ್ ಫುಟು ಅವೆಲ್ಲ ಇರುತ್ತೆ, ಅದ್ ನೋಡ್ಕೊಡ್ರಿ. ಸೊ DYSP ಆರ್ ತಹಸೀಲ್ದಾರ್ ಇಷ್ಟ ಇದ್ರೆ ದಿಸ್ ಇಸ್ ಫಸ್ಟ್ ಅಂಡ್ ದಿಸ್ ಇಸ್ ಸೆಕೆಂಡ್ ಅಂಡ್ ದಿಸ್ ವಿಲ್ ಬಿ ಥರ್ಡ್. ಯಾಕ ಥರ್ಡ್ ಅಂದ್ರೆ ನೆಕ್ಸ್ಟ್ ಇದೇ ಆಗೋದು AC ರೆವಿನ್ಯೂ ಪ್ರಮೋಷನ್, ನೆಕ್ಸ್ಟ್ ಪ್ರಮೋಷನ್ DPR AC ರೆವಿನ್ಯೂ ತಹಸೀಲ್ದಾರ್ ಇಂದ. ಅಂಡ್ ತಹಸೀಲ್ದಾರ್ ತಾಲೂಕು ಲೆವೆಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಒಳ್ಳೆ ಪೋಸ್ಟ್ ಇದೆ. ನೀವು ತಹಸೀಲ್ದಾರ್ ಮೀಟ್ ಈಗ ನಿಮ್ ಕಾಸ್ಟ್ ಇನ್ಕಮ್ ತಗೊಂಡ್ ಬಂದಿರ್ತಿರಲ್ಲ, ಅವ್ರು ಕೊಡೋದು ಗ್ರೇಟ್, ಬಟ್ ಅಲ್ಲಿ ತಹಸೀಲ್ದಾರ್ ನಿಮ್ಗೆ ಗೊತ್ತಿರುತ್ತೆ. ಸೊ ಐ ಡೋಂಟ್ ಎಕ್ಸ್ಪ್ಲೇನ್ ಮೋರ್. ನೆಕ್ಸ್ಟ್ ಇದಾದ್ಮೇಲೆ 3 ಆಪ್ಷನ್ ಇದೆ. ಒಂದು ACCT, ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 1 ಗ್ರೇಡ್ 1, ನೆಕ್ಸ್ಟ್ ಒಂದು ಬ್ಯಾಕ್ವರ್ಡ್ ಆಫೀಸರ್ ಕ್ಲಾಸ್ 1. ಇವು 3 ಡಿಸ್ಟ್ರಿಕ್ಟ್ ಪೋಸ್ಟ್. ಕಮರ್ಷಿಯಲ್ ಟ್ಯಾಕ್ಸ್, ಲೀಸರ್ ಜಾಬು, ಒಳ್ಳೆ ಕಾರು, ಮನೆ, ಒಳ್ಳೆ ಸ್ಯಾಲ್ರಿ, ಕಂಫರ್ಟಬಲ್ ಲೈಫು, ಸಿಟಿಯಲ್ಲೇ ಸೆಟ್ಲ್ ಆಗ್ತೀರಾ ACCT. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫುಲ್ ಗ್ರೌಂಡ್ ಲೆವೆಲ್, SC ST ಹಾಸ್ಟೆಲ್ಸ್, ವೆಲ್ಫೇರ್ ಸ್ಕೀಮ್ಸ್, ಇಂಪ್ಲಿಮೆಂಟೇಷನ್, ಮೀಟಿಂಗ್ಸ್ ಅವೆಲ್ಲ ಸೋಷಿಯಲ್ ವೆಲ್ಫೇರು. ಬ್ಯಾಕ್ವರ್ಡ್ ಕ್ಲಾಸ್ OBC, ಇದು ಅಗೇನ್ ಹಾಸ್ಟೆಲ್ಸು, ವೆಲ್ಫೇರ್ ಸ್ಕೀಮ್ಸು, ಇಂಪ್ಲಿಮೆಂಟೇಷನ್. ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇರ್ತೀರಾ. ಈ 3. ಇನ್ ನೆಕ್ಸ್ಟ್ ಇದು ಎದಲ್ಲಿ ಬರುತ್ತೆ ಲಿಸ್ಟಲ್ಲಿ, ಇದು ಎದಲ್ಲಿ ಬರುತ್ತೆ ಲಿಸ್ಟಲ್ಲಿ, ಇದು ಎದಲ್ಲಿ ಬರುತ್ತೆ, ಇದು ಬಿದಲ್ಲಿ ಬರುತ್ತೆ. ಓಕೆ, ಇದು ಗ್ರೂಪ್ ಬಿ. ಇದು ಸ್ಟಾರ್ಟಿಂಗ್ ಇಸ್ ಅ ಗ್ರೂಪ್ ಎ. ಅಲ್ಲಿ ಇನ್ನೊಂದು ಜನ ಕನ್ಸೆಪ್ಷನ್, ತಹಸೀಲ್ದಾರ್ ಗ್ರೇಡ್ ಇಸ್ ಗ್ರೂಪ್ ಇ ಅಂತ ಅನ್ಕೋಬೇಡ್ರಿ. ಇಟ್ ವಿಲ್ ಇಮಿಡಿಯೇಟ್ಲಿ 1-2 years ಪ್ರೊಬೇಷನ್ ಆದ್ಮೇಲೆ ನಿಮ್ಗೆ ಚಾರ್ಜ್ ಕೊಟ್ಬಿಡ್ತಾರೆ ಗ್ರೇಡ್ 1 ತಹಸೀಲ್ದಾರ್ ಆಗಿ. 1-2-3 years ಅಲ್ಲಿ ವೇಕೆನ್ಸಿ ಇರುತ್ತೆ, ಗ್ರೇಡ್ 1 ತಹಸೀಲ್ದಾರ್ ಆಗಿಬಿಡ್ತೀರಾ. ಗ್ರೇಡ್ 1 ತಹಸೀಲ್ದಾರ್ ಇಸ್ ಅಗೇನ್ ಗ್ರೂಪ್ ಎ. ಮಾತ್ರ ಅವ್ರಿಗೆ ಸ್ಯಾಲರಿ ಸೇಮ್ ಇರುತ್ತೆ. ಗ್ರೇಡ್ 1 ಗ್ರೇಡ್ 2 ಅಂತ ಹೇಳಿರ್ತಾರೆ. ಅಪಾಯಿಂಟಿಂಗ್ ಇಸ್ ಅ ಗ್ರೇಡ್ 2, ಬಟ್ ಯು ವಿಲ್ ಬಿಕಮ್ ಅ ಗ್ರೇಡ್ 1 ಸೋನ್. ಗ್ರೇಡ್ 1 ಆದ್ಮೇಲೆ ನೀವು ಕ್ಲಾಸ್ 1 ಆಫೀಸರ್. ಅದು ಇನ್ ನೆಕ್ಸ್ಟ್ ಇದಾದ್ಮೇಲೆ ಲಿಸ್ಟ್ ಇದೆಯಾ, ಪ್ರಿಫರೆನ್ಸ್ ಲಿಸ್ಟ್ ಇದೆಯಾ? ಇಲ್ಲ, ನಂಗೆ ಮೊಬೈಲ್ ಎಲ್ಲ ಕೊಡಿ. ಇದಾದ್ಮೇಲೆ ನೆಕ್ಸ್ಟ್ ಎಸ್ ಸರ್ ಹೇಳ್ತೀನಿ ಸರ್ ಅದನ್ನ. ಎಸ್ ಸರ್, ಈ ಸಲ ಅಸಿಸ್ಟೆಂಟ್ ಲೇಬರ್ ಇಲ್ಲ ಸರ್, ಕಮಿಷನರ್. AC ಲೇಬರ್ ಇಲ್ಲ, ಜಸ್ಟ್ ಲೇಬರ್ ಆಫೀಸರ್ ಇದೆ, ಗ್ರೂಪ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಇಒ ಇಸ್ ವೆರಿ ಗುಡ್ ಪೋಸ್ಟ್, ಜಸ್ಟ್ ಲೈಕ್ ತಹಸೀಲ್ದಾರ್ ಇನ್ ತಾಲೂಕು ಲೆವೆಲ್. ಅಂಡ್ ನೆಕ್ಸ್ಟ್ ವಿಲ್ ಬಿಕಮ್ ಅ DS, ಡೆಪ್ಯೂಟಿ ಸೆಕ್ರೆಟರಿ ವರ್ಕ್ ಮಾಡ್ತೀರಾ. ಡೆಪ್ಯೂಟಿ ಸೆಕ್ರೆಟರಿ ನಥಿಂಗ್ ಬಟ್ CO ಅಂಡರ್ ಅಲ್ಲೇ ಇರ್ತೀರಾ. ಇಮಿಡಿಯೇಟ್ಲಿ IAS ಆಫೀಸರ್ ಅಂಡರ್ ಅಲ್ಲೇ ಇರ್ತೀರಾ. ಒಳ್ಳೆ ಅಪರ್ಚುನಿಟಿ. DS ಅಲ್ಲಿ ತುಂಬಾ ಕೆಲಸ ಮಾಡ್ಬೋದು ಡಿಸ್ಟ್ರಿಕ್ಟ್ ಅಲ್ಲಿ. ಡೆಪ್ಯೂಟಿ ಸೆಕ್ರೆಟರಿ ಆಗಿ ತುಂಬಾ ಇರುತ್ತೆ ಸರ್ ಗ್ರೌಂಡ್ ಲೆವೆಲ್. ಸೊ ಇಒ ಆದ್ರೆ ದಿಸ್ ಇಸ್ ದ ಕ್ಲಾಸ್ 1 ಆಫೀಸರ್. ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡಿ. ಇಲ್ಲ ಅಂದ್ರೆ ಇಫ್ ಯು ವಾಂಟ್ ಟು ಗೋ ವಿತ್ ವೆಲ್ಫೇರ್ ಸ್ಕೀಮ್ಸ್, ನನಗೆ ತಾಲೂಕು ಲೆವೆಲ್ ಇರಾಕೇನು ಬೇಜಾರಿಲ್ಲ, ಬಟ್ ವೆಲ್ಫೇರ್ ಸ್ಕೀಮ್ಸ್ ತುಂಬಾ ಇನ್ವಾಲ್ವ್ ಆಗ್ತೀನಿ ಅಂದ್ರೆ ಯು ಗೋ ವಿತ್ ಥರ್ಡ್ ಆಪ್ಷನ್ ಓನ್ಲಿ. ಥರ್ಡ್ ಆಪ್ಷನ್ ಕೊಡ್ಬೋದು. ನಾ ತಾಲೂಕು ಲೆವೆಲ್ ಇರ್ತೀನಿ, ಬೇಜಾರಿಲ್ಲ ನನಗ ಅಂದ್ರೆ. ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆಗಿರ್ತೀನಿ ಅಂದ್ರೆ ಇದು. ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇರ್ತಿರೋ, ತಾಲೂಕು ಲೆವೆಲ್ ಇರ್ತಿರೋ, ಜಾಯಿಂಟ್ ಲೆವೆಲ್ ಇರ್ತಿರೋ, ಅದೆಲ್ಲ ಇಂಪಾರ್ಟೆಂಟು. ನಿಮ್ಗೆ ಇಂಟ್ರೆಸ್ಟ್ ಏನಿದೆ, ಎಷ್ಟು ಅಪ್ರೋಚ್ ಆಗ್ತೀರಾ, ಪ್ಯಾಷನ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ್ಮೇಲೆ ವಾಣಿಜ್ಯ ತೆರಿಗೆ ಅಧಿಕಾರಿ, ಕಾರ್ಮಿಕ ಅಧಿಕಾರಿ, ಆಮೇಲೆ DYSP ಎಕ್ಸೈಸ್ 3. ಇದಾದ್ಮೇಲೆ ನನಗೆ CTO, LO ಅಂಡ್ DYSP ಎಕ್ಸೈಸ್. CTO ಇಸ್ ಅ ಡಿಸೆಂಟ್ ಜಾಬ್. ಅಗೇನ್ ACCT, ಇದು ACCT, ಇದ್ರ ಪ್ರಮೋಷನ್ ಇದು ಒಂದು 10 ವರ್ಷ ತಗೊಳುತ್ತೆ. ಲೇಬರ್ ಆಫೀಸರ್, ಕಾರ್ಮಿಕ ಇಲಾಖೆ, ಡಿಸ್ಟ್ರಿಕ್ಟ್ ಪೋಸ್ಟ್ ಇದು, ಲೇಬರ್ ಆಫೀಸರ್. ಆಮೇಲೆ DYSP ಎಕ್ಸೈಸ್ ಇಸ್ ಆಲ್ಸೋ ಗುಡ್ ಪೋಸ್ಟ್, ಇದು ಡಿಸ್ಟ್ರಿಕ್ಟ್ ಪೋಸ್ಟ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಫ್ ಯು ವಾಂಟ್ ಟು ಟ್ರೆಜರಿ ಅಂದ್ರೆ ಖಜಾನೆ ಇಲಾಖೆ, ಅದು ಡಿಸ್ಟ್ರಿಕ್ಟ್ ಪೋಸ್ಟ್ ಇದೆ, ತಾಲೂಕಾ ಲೆವೆಲ್ ಪೋಸ್ಟ್ ಇದೆ, 2 ಇದೆ. ಈ ಸಲ ಕಂಪ್ಲೀಟ್ ಡಿಸೆಂಟ್ ಜಾಬ್. ಅದು ಕಿರಿಕಿರಿ ಇಲ್ಲ, ಪಬ್ಲಿಕ್ ನಿಮ್ ಜೊತೆ ಬರೋದೇ ಇಲ್ಲ. ಬಂದ್ರೆ ಎಲ್ಲ ಬರೀ ಆಫೀಸರ್ಸೇ ಬರ್ತಾರೆ. ಬೇಡಪ್ಪ ಪಬ್ಲಿಕ್ ನಂಗೆ ಕಿರಿಕಿರಿ. IFS ಒಟ್ಟು ಆಫೀಸರ್ ಕಾಂಟ್ಯಾಕ್ಟ್ ಅಂತಂದ್ರೆ ಟ್ರೆಜರಿ ತಗೊಳ್ರಿ. ಟ್ರೆಜರಿ ಇದೆ, B ಅಲ್ಲಿ ಟ್ರೆಜರಿ ಇದೆ, ಖಜಾನೆ. ಹೌದಾ, ಅಲ್ಲೆಲ್ಲ ಕ್ವಶನ್ ಪೇಪರ್ದಾಯ್ತು, ಬಿಲ್ ಪಾಸಿಂಗ್ ಆಯ್ತು, ಅಥವಾ ಯಾವುದೇ ಆಫೀಸರ್ಸ್ ಆಯ್ತು, ಯಾವುದೇ ಬಜೆಟ್ ಆಯ್ತು, ಕಂಪ್ಲೀಟ್ ನಿಮ್ಮಿಂದನೇ ಪಾಸ್ ಆಗಿ ಹೋಗುತ್ತೆ ಅದು. ಇದಾದ್ಮೇಲೆ ನೆಕ್ಸ್ಟ್ ನಾ ಹೇಳೋದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ರಿಜಿಸ್ಟರ್, ಕೋಆಪರೇಟಿವ್ ರಿಜಿಸ್ಟರ್ ಒಳ್ಳೆ ಪೋಸ್ಟ್ ಇದೆ, ಅದನ್ನ ತಗೊಳ್ರಿ. ಆಮೇಲೆ ಇನ್ನೂ ಒಂದು ಒಳ್ಳೆ ಪೋಸ್ಟ್ ಇದೆ ಅಂದ್ರೆ ಗ್ರೇಡ್ 1 ಮುಖ್ಯಾಧಿಕಾರಿ, ಇದು ಇಂಪಾರ್ಟೆಂಟ್. ಮುನ್ಸಿಪಾಲಿಟಿ ಚೀಫ್ ಆಫೀಸರ್,
ಇವನ್ ಯು ಕ್ಯಾನ್ ಚೂಸ್ ಹಿಯರ್ ಆಲ್ಸೋ. ದಟ್ ಇಸ್ ಆಫ್ಟರ್ ಇವನು ಚೂಸ್ ಮಾಡ್ಬೋದು ಗ್ರೇಡ್ 1 ಮುನ್ಸಿಪಾಲಿಟಿ. ಯಾಕಂದ್ರೆ ಒಂದು ತಾಲೂಕುದು ನಗರಾಭಿವೃದ್ಧಿ ಇಲಾಖೆದು ಕಂಪ್ಲೀಟ್ ಚೀಫ್ ಆಫೀಸರ್ ಆಗಿಬಿಡ್ತಾರೆ ನೀವು. ಅಲ್ಲಿರ್ತಕ್ಕಂಥ ಹೆಲ್ತ್, ಸ್ಯಾನಿಟೇಷನ್, ಎಜುಕೇಶನ್ ಎಲ್ಲಕ್ಕೂ ಬರುತ್ತೆ ನಿಮ್ಗೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ತಾಲೂಕು ಲೆವೆಲ್ ಮುನ್ಸಿಪಾಲಿಟಿ ಬೋರ್ಡ್ ಇರ್ತಾವಲ್ಲ ನಗರಾಭಿವೃದ್ಧಿ, ಅಲ್ಲಿ ಚೀಫ್ ಕಮಿಷನರ್ ಆಗಿ ವರ್ಕ್ ಮಾಡ್ಬೋದು. ಎಲೆಕ್ಷನ್ ಇಲ್ಲ ಅಂದ್ರೆ ನೀವೇ ಅಲ್ಲಿ ಬಾಸ್, ಎಲೆಕ್ಷನ್ ರೆಗ್ಯುಲರ್ ಆಗಿಲ್ಲ ನೀವೇ ಬಾಸ್ ಇರ್ತೀರಾ. ಸೊ ಹಂಗೆ ಇದನ್ನ ಇದಾದ್ಮೇಲೆ ತಗೋಬಹುದು. ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಯಾರಾದ್ರೂ ಸಚಿವಾಲಯದಲ್ಲಿ ಇರ್ಬೇಕಂದ್ರೆ ಸೆಕ್ರೆಟರಿಯೇಟ್, ನಾನು ವಿಧಾನಸೌಧ ವಿಕಾಸದ ಬಿಟ್ಟು ಹೋಗೋದೇ ಇಲ್ಲ, ಇಲ್ಲೇ ಏನ್ ಪವರ್ ಮೇಕಿಂಗ್ ಇದೆ ಅಲ್ಲೇ ಇರ್ತಂದ್ರೆ ಶಾಖಾಧಿಕಾರಿ, ಸೆಕ್ಷನಲ್ ಆಫೀಸರ್ ಬೆಸ್ಟ್ ಪೋಸ್ಟ್ ಇದೆ. ಅಲ್ಲಿ ನೆಕ್ಸ್ಟ್ ಡೆಪ್ಯೂಟಿ ಸೆಕ್ರೆಟರಿ ಆಗ್ತೀರಾ, ಒಳ್ಳೆ ಪ್ರಮೋಷನ್ ಇದೆ ಸರ್. ನನಗೆ ಚೆನ್ನಾಗಿ ಸರ್ ಗೊತ್ತು, ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್. ಇವೆಲ್ಲ ಪೋಸ್ಟ್ ಲಾಸ್ಟ್ ಟೈಮ್ ಇರಲಿಲ್ಲ. ಸೆಕ್ಷನ್ ಆಫೀಸರ್ ಇಸ್ ವೆರಿ ಬ್ಯೂಟಿಫುಲ್ ಪೋಸ್ಟ್ ಇಫ್ ಯು ವಾಂಟ್ ಟು ಸ್ಟಿಕ್ ಆನ್ ಸಚಿವಾಲಯ. ಒಳ್ಳೆ ಪೋಸ್ಟ್ ಇದೆ, ಆಪ್ಷನ್ ತಗೊಳ್ರಿ. ನೋ ಟ್ರಾನ್ಸ್ಫರ್ ಸರ್, ಬಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ. ಯಾವುದೇ ಡಿಪಾರ್ಟ್ಮೆಂಟ್ ಆದ್ರೂ ನಿಮ್ದು ರೇಂಜ್ ಹವಾನ ಇರ್ತೈತೆ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಅನ್ನು. ನಿಜ. ಸೆಕ್ಷನ್ ಆಫೀಸರ್ ಇಂದ ನೆಕ್ಸ್ಟ್ ಡೆಪ್ಯೂಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಎಲ್ಲ ಬರ್ತೀರಿ ಸರ್. ಈ ಸಲ ಇಲ್ಲ ಸರ್, ಸ್ಟೇಟ್ ಅಕೌಂಟ್ ಇಲ್ಲ ಸರ್. ಇಷ್ಟಿದೆ. ಇದಾದ್ಮೇಲೆ ಇನ್ ಅಲೈಟ್ ಜಾಬ್ಸ್ ಇದೆ. ಯಾವ್ಯಾವ್ದಪ್ಪ ಅಂದ್ರೆ ಟೂರಿಸಂ, AD ಆಫ್ ಟೂರಿಸಂ, AD ಆಫ್ ಫುಡ್, AD ಆಫ್ ಸಮಾಜ ಕಲ್ಯಾಣ ಇಲಾಖೆ. ಇದು ಇತ್ತಲ್ಲ 1 ಇದೆ 2. ಆಮೇಲೆ ಇದಾದ್ಮೇಲೆ ಉದ್ಯೋಗಾಧಿಕಾರಿ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ, ಜೀವನಪ್ಪ, ಇದೊಂಥರ ಇನ್ನೋವೇಟಿವ್. ಇದೊಂದಿದೆ. ಇದಾದ್ಮೇಲೆ ನೆಕ್ಸ್ಟ್ ADCA, ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್. ಇಲ್ಲಿನ ಹೇಳಿದ್ದು ಕೋಆಪರೇಟಿವ್ ರಿಜಿಸ್ಟರ್ಡ್, ಇಲ್ಲಿ ಆಡಿಟ್ ಡಿಪಾರ್ಟ್ಮೆಂಟ್. ಎಲ್ಲ ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ಎಲ್ಲ ಆಡಿಟ್ ಮಾಡೋದು ನಿಮ್ಗೆ ಅಧಿಕಾರ ಇರ್ತೈತಿ. ಇಷ್ಟು ಪ್ರಿಫರೆನ್ಸ್ ಮಾಡ್ರಿ. ಸೊ ಸಮರಿ ಇಷ್ಟೇ. ಫಸ್ಟ್ AC ರೆವೆನ್ಯೂ, ಡಿವೈಎಸ್ಪಿ ಆರ್ ತಹಸೀಲ್ದಾರ್, ಡಿಪೆಂಡ್ಸ್ ಆನ್ ಯೂನಿಫಾರ್ಮ್ ಜಾಬು. ಥರ್ಡ್ ನಿಮಗೆ ಥರ್ಡ್ ಆದ್ರೆ ಆಮೇಲೆ ACCT ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 1, ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸ್ ಗ್ರೇಡ್ 1. ಅದಾದ್ಮೇಲೆ EO ಹಾಕೊಡ್ರಿ, ಇಲ್ಲ EO ಇಷ್ಟ ಇದ್ರೆ EO ಹಾಕೊಡ್ರಿ. ಆಮೇಲೆ ತಾಲೂಕು ಲೆವೆಲ್ ವರ್ಕ್ ಮಾಡ್ಬೇಕಾದ್ರೆ ಗ್ರೇಡ್ 1 ಹಾಕೊಡ್ರಿ. ಸೊ ಯು ಸಿಟ್, ಥಿಂಕ್ ಪ್ರಾಪರ್ಲಿ, ಎಲ್ಲಿ ನಿಮ್ದು ಪ್ಯಾಷನ್ ಇದೆ, ಯಾವ್ದು ವರ್ಕ್ ಮಾಡೋದು ಚೆನ್ನಾಗಿ ಅನ್ಸುತ್ತೋ ಅದ್ರ ಮೇಲೆ ಹಾಕ್ರಿ. ಬಟ್ ಟಾಪ್ 3 ಚೇಂಜ್ ಮಾಡಬೇಡ್ರಿ. ಟಾಪ್ 3 ಟಾಪ್ 3. So thank you, sir. Thank you for giving a very broad idea about the exam, the approach for the exam, and also the order of the preference for filling this mains DAF. Even in his busy schedule, he was able to give time for all of us, and you have enlightened us, which was very much necessary for all the students at this point of time. So on behalf of India for IAS, I would like to ask Srinivas sir and CS Kedas sir to facilitate him.